ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೋಖಲೆಯ ಶ್ರೋತೃವರ್ಗಕ್ಕೂ ಇದನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವ ಎಲ್ಲ ಸನ್ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಮಿತ್ರ ಶಶಿಯವರು ಹೇಳಿದಂತೆ ಕಳೆದ ಅನೇಕ ದಿನಗಳಿಂದ ಒಂದು ಮಾನಸಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀವಿ. ನಮಗೆಲ್ಲ ಸ್ವಾತಂತ್ರ್ಯ ಅಂತಂದರೆ ಒಂದಷ್ಟು ಜನರ ಹೋರಾಟ ಅಂತಷ್ಟೇ ಹೇಳಲಾಗಿದೆ. ಹಾಗಿಲ್ಲ. ಸ್ವಾತಂತ್ರ್ಯ ಅಂತಂದರೆ ನಾವು ಮಾನಸಿಕತೆಯನ್ನು ಅರಿಯುವಲ್ಲಿ ಸೋತಂಥ ಸಂಗತಿಗಳು ಇವೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಯಾವಾಗ ಶತ್ರುವಿನ ಮಾನಸಿಕತೆ, ಎದುರಾಳಿಯ ಮಾನಸಿಕತೆ ನಮ್ಗೆ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ಪರಿಪೂರ್ಣ ಆಗೋದಿಲ್ಲ ಅಂತ. ನಾನು ಹಿಂದೆಯೂ ನಿಮ್ಗೆ ಹೇಳ್ತಿದ್ದೆ, ಪೃಥ್ವಿರಾಜ್ ಚೌಹಾಣ್ ಸೋತಿದ್ದು ಅಂತಂದರೆ ಧಾರ್ಮಿಕನಲ್ಲದವನೊಂದಿಗೆ ಧಾರ್ಮಿಕ ವ್ಯವಹಾರ ಮಾಡಲಿಕ್ಕೆ ಹೋಗಿದ್ದು ಅಂತ. ನಮಗೆ ಆ ಗುರುತು ಗೊತ್ತಾಗಬೇಕು ಅಂತ. ಯಾರು ಧಾರ್ಮಿಕ, ಯಾರು ಅಧಾರ್ಮಿಕ, ಯಾರು ಪೈಶಾಚಿಕ ಚಿಂತನೆಯುಳ್ಳವನು, ಇವೆಲ್ಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಆದರೆ ನಾವು ಅದಕ್ಕೆ ತಕ್ಕಂತೆ ಹೋರಾಟ ಮಾಡ್ಬೋದು ಅಂತ. ಭಾರತಕ್ಕೂ ಮತ್ತು ಸ್ಪೆಷಲಿ ನಾನು ಜಗತ್ತಿನ ಇತರೆ ರಾಷ್ಟ್ರಗಳು ಅಂತ ಜನರಲೈಸ್ ಮಾಡದೆ ಹೋದರೂ, ಸ್ಪೆಷಲಿ ಈ ತುರ್ಕರು, ಅರಬ್ಬರು, ಈಗಿನ ಪಶ್ಚಿಮದ ಕ್ರಿಶ್ಚಿಯನ್ರು, ಇವ್ರಿಗಿರ್ಬೋದಾಗಿರುವಂಥ ಪ್ರಮುಖವಾದ ವ್ಯತ್ಯಾಸ ಅಂತಂದರೆ ಅವ್ರಿಗೆಲ್ರಿಗೂ ತಮ್ಮ ರೂಲನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ಭಾರತಕ್ಕೆ ಒಂದು ಪ್ರೇಮವನ್ನು ಹಬ್ಬಿಸುವಂಥ ಪರಿಕಲ್ಪನೆ ಇದೆ ಅಂತ. ನಾವು ಜಗತ್ತನ್ನು ಒಬ್ಬ ರಾಜನ ಅಡಿಯಲ್ಲಿ, ಒಬ್ಬ ಚಕ್ರವರ್ತಿಯ ಅಡಿಯಲ್ಲಿ ತರುವಂಥ ಒಂದು ಸಮಗ್ರ ಜಗತ್ತನ್ನು ಒಂದಡಿ ತರಬೇಕು ಅಂತ ಯಾವತ್ತೂ ಹೇಳಲೇ ಇಲ್ಲ. ನಮ್ಮ ಘೋಷಣೆ ಇರೋದೇ ವಸುದೈವ ಕುಟುಂಬಕಂ ಅಂತ. ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ, ಜಗತ್ತಿನ ಒಳಿತು ಎಲ್ಲ ಕಡೆಯಿಂದ ಬರಲಿ ಅಂತ. ಒಳಿತು ನಮ್ದೊಬ್ಬರದೇ ಅನ್ನುವಂಥ ವಾದವನ್ನು ಯಾವತ್ತೂ ಮಾಡಲೇ ಇಲ್ಲ. ನಮಗೂ ಮತ್ತು ಅವರಿಗೂ ಬೇಸಿಕ್ ಡಿಫರೆನ್ಸ್ ಇದೆ ಅಂತ. ಈ ಬೇಸಿಕ್ ಡಿಫರೆನ್ಸನ್ನು ಅರಿತುಕೊಂಡು ಕೆಲಸ ಮಾಡಿದರೆ ನಮ್ಮ ಅನೇಕ ಸಮಸ್ಯೆಗಳು ಸಾಲ್ವ್ ಆಗಿರ್ತದೆ. ಈ ಸಮಸ್ಯೆಗಳು ಹುಟ್ಟುತ್ತಾನೆ ಇರಲಿಲ್ಲ. ಅದನ್ನು ನಾವು ಅರಿತುಕೊಳ್ಳೋದ್ರಲ್ಲಿ ಸೋತ್ವಿ, ನಮ್ಮಂತೆ ಎಲ್ಲರೂ ಅಂತ. ಅನೇಕ ಬಾರಿ ನನಗೆ ಅನ್ನಿಸ್ತಿರತ್ತೆ, ನಾವು ಯಾಕೆ ಜಗತ್ತಿನ ಮೇಲೆ ಏರಿ ಹೋಗಲಿಲ್ಲ, ನಾವು ಯಾಕೆ ಅಗ್ರೆಸಿವ್ ಆಗಲಿಲ್ಲ, ನಾವು ಯಾಕೆ ತುರ್ಕರನ್ನು ಬಡದಟ್ಟಲಿಲ್ಲ, ನಾವ್ಯಾಕೆ ಆ ಜಾಗವನ್ನು ಖಾಲಿ ಮಾಡಿ ಅದನ್ನು ಹಿಂದೂಸ್ತಾನ ಮಾಡಬೇಕು ಅಂತ ಪ್ರಯತ್ನ ಪಡಲಿಲ್ಲ, ಅಥವಾ ಸನಾತನ ಧರ್ಮವನ್ನು ಅಲ್ಲೂ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಅವತ್ತಲ್ಲ ಇವತ್ತಿಗೂ ನಮ್ಮ ಹತ್ರ ಆಗಲ್ಲ. ಹಾಗೆ ಈಗ ನಾವು ಅಗ್ರೆಸಿವ್ ಥಿಂಕಿಂಗ್ ಇದೆ ಅಂತ ನಮಗೆ ಅನ್ಕೊಳ್ತೀವಲ್ಲ, ಈಗಲೂ ಹಂಗೆ ಮಾಡ್ಲಿಕ್ಕೆ ಆಗತ್ತಾ ನಮಗೆ ಅಂತ ಕೇಳಿದ್ರೆ ಈಗಲೂ ಹಾಗಾಗಲ್ಲ. ಅಫ್ಘಾನಿಸ್ತಾನ ನಮ್ಮ ಬದ್ಧ ವೈರಿ. ಅಲ್ಲಿ ಹೆಚ್ಚು ಹೆಚ್ಚು ಜನರನ್ನ ನಾವು ಹುಟ್ಟು ಹಾಕಿದಷ್ಟು, ಅವರಿಗೆ ಹಾಲು ಕುಡಿಸಿದಷ್ಟು ನಮ್ಮನ್ನೇ ಕಚ್ಚುವ ನಾಗರ ಹಾವುಗಳವು ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಅಫ್ಘಾನರು ತುಂಬ ಕಷ್ಟಕ್ಕೆ ಸಿಲುಕಿದಾಗ ಅವರಿಗೆ ತಕ್ಷಣಕ್ಕೆ 1000 ಟನ್ನಷ್ಟು ಗೋಧಿ ಕಳಿಸಿದ್ ನಾವೇ. ನಾನು ಇವತ್ತು ರಿಪೋರ್ಟ್ ಓದ್ತಾ ಇದ್ದೆ, ಬಹುಶಃ ನಾಳೆ ಒಳಗೆ ಅದರದ್ದು ಎಲ್ಲ ರಿಪೋರ್ಟ್ ಡೀಟೇಲ್ಡ್ ಬರಬಹುದು. ಆ ಗೋಧಿಯನ್ನು ವಾಯಾ ಪಾಕಿಸ್ತಾನ ಕಳಿಸ್ಬೇಕಿತ್ತು ನಾವು. ಅಫ್ಘಾನಿಸ್ತಾನಕ್ಕಾಗಿದ್ದರಿಂದ ಅವ್ರು ಬಿಟ್ಕೊಂಡ್ರು. ಆದರೆ ಇವತ್ತು ನಮ್ಗೆ ರಿಪೋರ್ಟ್ ಬರ್ತಿದೆ ಏನು ಅಂತಂದರೆ, ದಾರಿಯಲ್ಲಿ ಒಂದಷ್ಟು ಗೋಧಿ ಕದ್ದು ಬಿಟ್ರು ಅವರು ಅಂತ. ಅಂದರೆ ಯಾವ ಲೆವೆಲ್ಲಿಗೆ ಬಂದಿದೆ ಪಾಕಿಸ್ತಾನ ಅಂತ. ಯಾರಿಗೋ ಕೊಡುವಂಥ ಭಿಕ್ಷೆಯನ್ನೂ ಕದಿಯುವ ಸ್ಥಿತಿಗೆ ಬಂದ್ಬಿಡುತ್ತಲ್ಲ ಅಂತ. ಈಗ ನನಗೆ ಕೆಲವೊಮ್ಮೆ ಗಾಂಧೀಜಿ ಮಾಡಿದ್ದು ಸರಿ ಅಂತ ಅನ್ಸುತ್ತೆ. ಗಾಂಧೀಜಿ ಏನು ಮಾಡಿದ್ರು ಅವತ್ತು, ಅವ್ರಿಗೆ ಏನು ಕೊಡಬೇಕೋ ಅವಷ್ಟನ್ನು ಕೊಟ್ಬಿಡಿ ಅಂತ. ಅವರಿಗೆ ದುಡ್ಡನ್ನು ಕೊಡಿಸಿದ್ರು. ಕೊನೆಗೆ ಒಂದು ಲೈಬ್ರರಿಲಿರೋ ಪುಸ್ತಕನೂ ಡಿವೈಡ್ ಮಾಡಿಸಿದ್ರು, ಇಷ್ಟು ಪಾಕಿಸ್ತಾನಕ್ಕೆ, ಇಷ್ಟು ಹಿಂದೂಸ್ತಾನಕ್ಕೆ ಅಂತ. ಅಲ್ಲಿವರೆಗೂ ಎಲ್ಲವನ್ನೂ ಅವ್ರಿಗೆ ಕೊಡಬೇಕಾಗಿರೋದನ್ನು ಕೊಟ್ಟು ಕಳಿಸ್ಬಿಡಿ ಅಂತ. ಅಕಸ್ಮಾತ್ ಇವತ್ತೇನಾದರೂ ಅವತ್ತು ನಾವು ಕೊಡಬೇಕಾದನ್ನು ಇದ್ರೆ, ಭಾರತೀಯರು ಡೇ 1 ಮೋಸ ಮಾಡಿದ್ರಿಂದ ನಾವಿವತ್ತು ಭಿಕಾರಿಗಳಾಗ್ಬಿಟ್ವಿ, ನಮ್ದೆಲ್ಲ ಅವ್ರಿಟ್ಕೊಂಡ್ಬಿಟ್ರು ಅಂತ ಹೇಳೋ ಒಂದು ಅವಕಾಶ ಆದರೂ ಇರ್ತಿತ್ತೇನೋ ಅವರಿಗೆ. ಏನೂ ಇಲ್ಲ, ನಿಮ್ಗೆ ಎಲ್ಲವನ್ನೂ ಕೊಟ್ಟ ನಂತರವೂ ಭಿಕಾರಿಗಳೇ ನೀವು ಅಂತ. ಕಳ್ಳ ಬಿಡಲಿಲ್ಲ ನೀವು ಅಂತ. ಆದರೆ ನಮ್ಮನ್ನು ಯೋಚನೆ ಮಾಡಿ ಭಾರತೀಯರನ್ನು ಅಥವಾ ಹಿಂದೂಗಳನ್ನು ಮುಂದಿಟ್ಕೊಂಡು ನೋಡೋದಾದ್ರೆ ಅಫ್ಘಾನಿಸ್ತಾನಕ್ಕೂ ಕಳಿಸಿದೀವಿ ನಾವು. ಅಫ್ಘಾನಿಸ್ತಾನ ನಮ್ದೊಳಗೆ ತೆಗೆದುಕೊಳ್ಬೇಕು ಅನ್ನೋಂಥ ಪ್ರಯತ್ನ ಇಲ್ಲ ಅಂತ. 1948ನಲ್ಲಿ ನಮ್ಮ ಸೈನಿಕರು ಲಾಹೋರ್ವರೆಗೂ ನುಗ್ಗಿ ಆಗಿತ್ತು. ಅವರು ಕಾಶ್ಮೀರದ ಒಳಗೆ ಬಂದು ನಿಂತ್ಕೊಂಡಿರುವಾಗ ನಾವು ಲಾಹೋರ್ವರೆಗೂ ನುಗ್ಗಿ ಪಾಕಿಸ್ತಾನವನ್ನು ಒಳಗೆ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದವು. ಆದರೆ ನಾವು ಕೈ ಬಿಟ್ವಿ. 71ರಲ್ಲಿ ಒಳಗೆ ನುಗ್ಗಿದ್ವಿ, ತಾಷ್ಕೆಂಟ್ ಒಪ್ಪಂದದಲ್ಲಿ ಕೈ ಬಿಟ್ವಿ. 93,000 ಸೈನಿಕರನ್ನ ನಾವು ಒತ್ತೆಯಾಳಗಳಾಗಿ ಇಟ್ಕೊಂಡಿದ್ವಿ 1971ನಲ್ಲಿ. ಅದನ್ನು ಹಿಡ್ಕೊಂಡು ಏನ್ ಬೇಕಿದ್ರು ನಾವು ಸಂಧಾನ ಮಾಡ್ಕೋಬೋದಿತ್ತು. ಆದ್ರೆ ಎಲ್ಲರನ್ನೂ ಬಿಟ್ಟು ನಮ್ಗಿರೋ ತರ ನಮ್ಗೆ ಬಿಡಿ ಅಂತ ಕೇಳ್ಕೊಂಡ್ವಿ. POK ಕೂಡ ವಾಪಸ್ ತಗೊಳ್ಳಿಲ್ಲ ನಾವು.
ಇದು ನಮ್ಮ ಮಾನಸಿಕತೆ ಇರೋದೇ ಹಂಗ ಅಂತ ಅನೇಕ ಬಾರಿ. ಸುಮ್ಮನೆ ಯೋಚನೆ ಮಾಡಿ, ನಾನು ನಿಮ್ಮನ್ನೇ ಕೇಳ್ತೀನಿ. ಈಗ ನಮ್ಮ ಮಾನಸಿಕತೆ ಬಗ್ಗೆ ಮಾತನಾಡುವಾಗ ಲೀಡರ್ಸ್ಗಳು ಹಿಂಗೆ ಮಾಡಬಾರ್ದಾಗಿದ್ದು ಅನೇಕ ಬಾರಿ ಅಂದ್ಕೊಳ್ತೀವಿ. ಕರೋನಾ ಬಂತು ಜಗತ್ತಿಗೆಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಆಪರ್ಚುನಿಟಿ ಇದು. ತಮ್ಮ ಬಿಸ್ನೆಸ್ ಜಾಸ್ತಿ ಮಾಡಿಕೊಂಡ್ರು, ಜಗತ್ತಿಗೆ ಇಂಥದ್ದು ಬೇಕಾಗತ್ತೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಅದ್ರ ಪ್ರೊಡಕ್ಷನ್ ತಾವು ಮಾಡಿಟ್ಕೊಂಡು ಅದನ್ನು ಹಬ್ಬಿಸಿದ್ರು. ರೆಮ್ಡೆಸಿವಿರ್ ಬೇಕು ಅಂತ ಯಾರು ಹೇಳಿದರು? ಆದರೆ ಸೆಕೆಂಡ್ ವೇವ್ ಮುಗಿದ ನಂತರ ಸರ್ಕಾರವೇ ಹೇಳ್ತು ರೆಮ್ಡೆಸಿವಿರ್ ಇದಕ್ಕೆ ಬೇಡ ಆಗಿತ್ತು ಅಂತ. ಯಾವುದೋ ಪತ್ರಿಕೆಯಲ್ಲಿ ಬರಕ್ಕೆ ಶುರು ಮಾಡ್ತು. ನಾವು ರೆಮ್ಡೆಸಿವಿರ್ ಅನ್ಕೊಂಡ್ವಿ. 500,000 ರೂಪಾಯಿ ಔಷಧಿ 25,000 30,000ಕ್ಕೆ ಮಾರಾಟ ಆಯಿತು. ಅಂದರೆ ಆ ಹೊತ್ತಿನಲ್ಲೂ ಕೂಡ ಜನರ ಸಾವನ್ನು ಕೂಡ ತಮಗೆ ಬಳಸ್ಕೊಂಡವ್ರು ಯಾರು? ಉಲ್ಟಾ ನಮ್ಮನ್ನು ಪ್ರಶ್ನೆ ಮಾಡಿ, ನಾವೇನು ಮಾಡಿದ್ವಿ? ವ್ಯಾಕ್ಸಿನ್ ಕಂಡುಹಿಡಿದ್ವಿ. ಆ ವ್ಯಾಕ್ಸಿನ್ನ ಜಗತ್ತಿನ ಜನ ಕೇಳಿದ್ವಿ, ನಮ್ಗೆ ಎಷ್ಟು ಕಾಸ್ಟ್ ಬಿದ್ದಿದೆಯೋ ಅಷ್ಟರಲ್ಲೇ ನಿಮ್ಗೆ ಕೊಡ್ತೀವಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಜಗತ್ತಿನಿಂದ ಆಧಾರಕ್ಕೆ ಪಾತ್ರವಾಗಿದ್ದ ವ್ಯಾಕ್ಸಿನ್ನ ಅದೇ ಕಾಸ್ಟಿಗೆ ಕೊಟ್ವಿ. ಅಲ್ಲದೆ ಯಾರ್ಯಾರಿಗೆ ದುಡ್ಡು ಕೊಡ್ಲಿಕ್ಕಾಗಲ್ವೋ ಪರವಾಗಿಲ್ಲ, ನೀವು ಇಟ್ಕೊಳ್ಳಿ, ಯಾವಾಗ ಕೊಡ್ಲಿಕ್ಕಾಗತ್ತೋ ಅವಾಗ ಕೊಡಿ ಅಂತಂದ್ವಿ ನಾವು. ಹಿಂಗೆ ಮಾಡಿದ್ದು ಸರಿನಾ? ನಮ್ಮನ್ನು ಕೇಳಿದ್ರೆ ನಮ್ಗೆ ಅನ್ಸತ್ತೆ ಸರಿ ಕಣೋ, ಪಾಪ ಜಗತ್ತಿನ ಜನ ತೊಂದರೆಯಲ್ಲಿರುವಾಗ ನಾವು ಇನ್ನೂ ತೊಂದರೆಯಲ್ಲಿ ದುಡ್ಡು ಮಾಡಬಾರ್ದು ಅನ್ಸುತ್ತೋ ಇಲ್ವೋ? ಆದರೆ ಅಮೆರಿಕ ಹಂಗೆ ಮಾಡಲಿಲ್ವಲ್ಲ. ಅಮೆರಿಕ ಫೈಸರ್ ಅನ್ನೋವಂಥ ಒಂದು ವ್ಯಾಕ್ಸಿನ್ ಕಂಡಿಡಿದಾಗ ತಾವು ಏನು ಪ್ರೊಡಕ್ಷನ್ ಕಾಸ್ಟ್ ಇದೆಯೋ ಅದಕ್ಕಿಂತ 10 ಪಟ್ಟು ರೇಟ್ ಜಾಸ್ತಿ ಮಾಡಿ ಅದಕ್ಕೆ ಮೊದಲು ನಮ್ಮ ಜನಕ್ಕೆ ಕೊಡ್ತೀವಿ, ಆಮೇಲೆ ನಿಮಗೆಲ್ಲ ಕೊಡ್ತೀವಿ, ಅದು ಕೂಡ ದುಡ್ಡು ಕೊಟ್ಟರೆ ಮಾತ್ರ ಕೊಡ್ತೀವಿ, ಅದು ಇಷ್ಟು ಎಕ್ಸಾರ್ಬಿಟೆಂಟ್ ಪ್ರೈಸಿಗೆ. ನಿಮ್ಮ ಹತ್ರ ದುಡ್ಡು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ದೇಶದ ಅಸೆಟ್ಟನ್ನು ನೀವು ನಮ್ಗೆ ಅಡ ಇಡಬೇಕು ಅಂತಂದ್ರಲ್ಲ. ಅನೇಕ ರಾಷ್ಟ್ರಗಳು ಅದಕ್ಕೆ ಒಪ್ಪಂದಕ್ಕೆ ನಾವೇನಾದರೂ ಫೀಲ್ಡಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ಭಾರತದ ವ್ಯಾಕ್ಸಿನ್ಗಳು ಇಲ್ಲದೆ ಹೋಗಿದ್ದಿದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಅಮೆರಿಕಾದ ಅಡಿಯಾಳಾಗ್ಬಿಟ್ಟಿರ್ತಿತ್ತು ಈ ಹೊತ್ತಲ್ಲಿ. ನಾವಿದ್ದಿದ್ದಕ್ಕೆ ಬಚಾವಾಯಿತು. ನಮ್ಮ ತಲೆ ಮೇಲೆ ಕೂತಿದೆಯಲ್ಲ ಚೀನಾ, ಎಂಥ ಅಗ್ರೆಸಿವ್ ಪಾಲಿಸಿ ಅದರದ್ದು. ಜಗತ್ತಿನ ಯಾವುದಾದ್ರೂ ರಾಷ್ಟ್ರಕ್ಕೆ ನಿಮ್ದೊಂದು ಪೋರ್ಟ್ ಡೆವಲಪ್ ಮಾಡಲಿಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿದ್ದಕ್ಕೆ ಸಾಲ ವಾಪಸ್ ಕೊಡ್ಲಿಕ್ಕಾಗದೆ ಸಾಲದ ಮೇಲೆ ಬಡ್ಡಿ ಕಟ್ಟಿ ಯಾವ ಹಂತಕ್ಕೆ ಬರ್ತಾರೆ ಅಂತಂದ್ರೆ ಆ ಕಟ್ಟಿರುವಂಥ ರಾಷ್ಟ್ರಗಳು ಬರ್ಬಾದ್ ಆಗ್ಬಿಡ್ತವೆ. ಇವತ್ತಿನ ಶ್ರೀಲಂಕಾದ ಸ್ಥಿತಿಗೆ ಒಂದು ಕಾರಣ ಇದು ಕೂಡ ಹೌದು ಅಂತ ಜಗತ್ತಿನ ಜನ ಮಾತನಾಡ್ತಿದ್ದಾರೆ. ಚೀನಾ ಹಿಂಗ್ ಮಾಡುತ್ತಲ್ಲ. ಇವತ್ತಿನ ಶ್ರೀಲಂಕಾದ ಪರಿಸ್ಥಿತಿ ನೋಡ್ಬೇಕು ನೀವು. ಜನ ಸಾಗರ ಬಂದ್ಬಿಟ್ಟಿದೆ. ಅಧ್ಯಕ್ಷ ಬಂಗ್ಲೆ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. 60% ಆಗಿದೆ ಅಲ್ಲಿ ಆಲ್ರೆಡಿ ಇನ್ಫ್ಲೇಷನ್. 60%. ನನ್ನ ದೇಶದಲ್ಲಿ ಇನ್ಫ್ಲೇಷನ್ 5ರಿಂದ 7% ಇದೆ. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 10-11% ವರೆಗೂ ಏರಿದ್ದ ಇನ್ಫ್ಲೇಷನ್ 3.5% ಇಳಿಸಿ ಇವತ್ತು 5.5-6%ಗೆ ಅದನ್ನು ತಂದು ನಿಲ್ಲಿಸೋ ವೇಳೆಗೆ ಭಾರತ ಎಂಥ ಸಾಹಸ ಮಾಡಿರಬೇಕು ಯೋಚನೆ ಮಾಡಿ. ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ಬೋದು ಅಂದ್ರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಕರೋನಾ ನಂತರ ನೆಮ್ಮದಿಯಿಂದ ಇರುವಂತ ರಾಷ್ಟ್ರ ನಮ್ದೇ. ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಎಲ್ಲ ರಾಷ್ಟ್ರಗಳಲ್ಲೂ ರೈಸ್ ಆಗ್ತಿರುವಂತ ಅಲ್ಲಿನ ಪ್ರೊಡಕ್ಷನ್ ಕಾಸ್ಟ್ಗಳಿರ್ಬೋದು, ಪ್ರತಿಯೊಂದು ಯಾವ ರೀತಿ ಬೆಳೆದು ನಿಂತಿದೆ ಅಂತಂದ್ರೆ ಅಮೆರಿಕ ಯುರೋಪ್ಗಳಲ್ಲಿ ಹಿಂದೆಂದೂ ಇಲ್ಲದಷ್ಟು, ಹಿಂದೆಂದೂ ಕಂಡರಿಯದಷ್ಟು ವೇಗವಾಗಿ ಫ್ಯೂಯಲ್ ಪ್ರೈಸ್ ಏರಿದೆ. ಆ ಫ್ಯೂಯಲ್ ಪ್ರೈಸ್ ಏರಿರೋದ್ರಿಂದ ಉಳಿದೆಲ್ಲ ಕಮಾಡಿಟಿಗಳ ಪ್ರೈಸ್ ಏರಿದೆ. ಬದುಕು ಕಷ್ಟ. ಇಫ್ ಐ ಆಮ್ ನಾಟ್ ರಾಂಗ್, ಪ್ರಾಬಬ್ಲಿ ಅಮೆರಿಕಾದ ಒಂದು ರಾಜ್ಯದಲ್ಲಿ ಜನರಿಗೆ $1,500 ಕೊಟ್ಟಿದ್ದಾರೆ ಮೊನ್ನೆ. ಎಲ್ಲದರ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಿಮ್ ಪ್ರತಿಯೊಬ್ಬರಿಗೂ $1,500 ಕೊಡ್ತೀವಿ ಅಂತ. ಏನ್ ಅರ್ಥ ಇದಕ್ಕೆಲ್ಲ? ನಾವ್ ಎಲ್ಲಿದ್ದೀವಿ? ದಿನ ಬೆಳಗಾದ್ರೆ ನಾವು ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ GST ಕಲೆಕ್ಷನ್ ಜಾಸ್ತಿ ಆಗ್ತಾನೆ ಇದೆ ಅಂತ. ನಮ್ಮ ಜನ ಖರ್ಚು ಮಾಡುವಷ್ಟು ದುಡ್ಡಿದೆ, ಅವ್ರ ಬಿಸ್ನೆಸ್ಸು ಚೆನ್ನಾಗಿ ಮಾಡ್ತಿದ್ದಾರೆ, ಬದುಕು ಚೆನ್ನಾಗಿ ನಡೆಸ್ತಿದ್ದಾರೆ. ಆಶ್ಚರ್ಯಕರವಾದ ಸಂಗತಿ ಇದು. ಯಾಕೆ ಅಂತಂದ್ರೆ ಇದನ್ನ ಕೇಳಿ ನನಗೆ ಯಾಕೆ ಹಿಂಗಾಗುತ್ತೆ ಅಂತ ನೀವು ಕೇಳಿ ಅಂತಂದ್ರೆ ನಾವು ಯಾರ ಬಗ್ಗೆನೂ ಕೆಟ್ಟದ್ದು ಯೋಚನೆ ಮಾಡಲಿಲ್ವಲ್ಲ. ಅದಕ್ಕೆ ಮಾನಸಿಕ ಸ್ಥಿತಿಯೇ ಹಿಂಗೆ ರೀ ನಮ್ದು. ಅದು ಪೃಥ್ವಿರಾಜ್ ಚೌಹಾಣ್ ಇದ್ದಾಗ್ಲೂ ಹಂಗೆ ಇತ್ತು, ಅದು ಸರ್ದಾರ್ ಪಟೇಲ್ರು ಇದ್ದಾಗ್ಲೂ ಹಾಗೆ ಇತ್ತು, ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ್ಲೂ ಹಾಗೆ ಇತ್ತು, ಅದು ನರೇಂದ್ರ ಮೋದಿ ಇದ್ದಾಗ್ಲೂ ಹಾಗೆ ಇರುತ್ತೆ. ಇದ್ರ ಮುಂದೆ ಇನ್ನು 50 ವರ್ಷ ಕಳೆದು ಬಂದರೂ ಕೂಡ ನಾವು ಇದಕ್ಕಿಂತ ಅಗ್ರೆಸಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಅಗ್ರೆಷನ್ ಏನು ಗೊತ್ತೇನು? ನಮ್ಮ ಇದ್ದ ಬಾರ್ಡರ್ನ ನಾವು ಒಂದು ಚೂರು ಕಳ್ಕೊಳ್ಳದಂತೆ ಕಾಪಾಡಿಕೊಳ್ಳೋದೇ ನಮ್ಮ ಅಗ್ರೆಷನ್. ಅದು ಸಹಜವಾಗಿರುವಂತ ಭಾರತದ ಗುಣ. ಹಾಗಂತ ಭಾರತ ಹೋಗ್ಲಿಲ್ವಾ? ಜಗತ್ತಿನ ಮೂಲೆ ಮೂಲೆಗಳಿಗೂ ಹೋಗಿದ್ದೀವಿ. ನಾವು ವ್ಯಾಪಾರಿಗಳಾಗಿ ಹೋಗಿದ್ದೀವಿ.
ನಾವು ಬುದ್ಧಿವಂತರನ್ನ ಜಗತ್ತಿಗೆ ಕಳಿಸ್ಕೊಟ್ಟಿದ್ದೀವಿ. ನನ್ನ ದೇಶದಲ್ಲಿರುವಂಥ ಸಿರಿವಂತಿಕೆಯನ್ನು ಜಗತ್ತು ಕಂಡಿರೋದು ಆ ಕಾರಣಕ್ಕೆ. ಜಗತ್ತಿನ ಮೂಲೆ ಮೂಲೆಗಳ ಜನ ಭಾರತವನ್ನು ಗುರು ಅಂತ ಗೌರವಿಸಿದ್ದಾರೆ. ಹೀಗಾಗಿ ಅಲ್ಲಿಂದ ಅಧ್ಯಯನಕ್ಕೆ ಅಂತ ನಲಂದಾಕ್ಕೆ, ವಿಕ್ರಮಶಿಲಾಕ್ಕೆ, ತಕ್ಷಶಿಲಾಕ್ಕೆ ನಿರಂತರವಾಗಿ ಬಂದಿದ್ದಾರೆ. ಜಪಾನ್ನಲ್ಲಿ, ಚೀನಾದಲ್ಲೆಲ್ಲ ಸ್ವರ್ಗ ಅನ್ನೋ ಪದಕ್ಕೆ ಪರ್ಯಾಯ ಪದ ಒಂದು ಭಾರತ ಅಂತನೂ ಇದೆ. ಅವರು ಭಾರತವನ್ನು ಸ್ವರ್ಗ ಅಂತ ಕರೀತಾರೆ. ಆ ಪರಿಯ ಗೌರವ ಕೊಡ್ತಿದ್ರು ಭಾರತಕ್ಕೆ. ಯಾಕೆ ಅಂತಂದ್ರೆ ಈ ದೇಶದ ಪರಿಚಯ ಇಲ್ಲದೆ ಅಲ್ಲ, ಈ ದೇಶದ ಪರಿಚಯ ಇತ್ತು ಅವರಿಗೆ. ಈ ದೇಶದ ಬೌದ್ಧಿಕ ವರ್ಗ ಅಲ್ಲಿಗೆ ಹೋಗಿದೆ. ಜಗತ್ತಿನ ಜನರನ್ನ ಆರ್ಯರನ್ನಾಗಿಸುವ ಪ್ರಯತ್ನ ಮಾಡಿದೆ. ಆರ್ಯರನ್ನಾಗಿಸುವುದು ಅಂತಂದ್ರೆ ಶುದ್ಧವಾಗಿಸುವ ಪ್ರಯತ್ನ, ಅವರ ಆಲೋಚನೆಯನ್ನು ಶುದ್ಧವಾಗಿಸುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಆದರೆ ಹೋದ ಯಾವುದೇ ಕಡೆಗಳಲ್ಲಾಗಲಿ ನಮ್ಮ ಭಾಷೆಯನ್ನು ಹೇರಿ ಅವರ ಭಾಷೆಯನ್ನು ಸಾಯಿಸಿಲ್ಲ. ಹೋದ ಯಾವುದೇ ಭಾಗಗಳಲ್ಲಿ ನಮ್ಮ ಥರ ಬಟ್ಟೆ ನೀವು ಹಾಕ್ಕೊಳ್ಳೇಬೇಕು ಅಂತ ಕಂಡೀಷನ್ ಹಾಕಲಿಲ್ಲ. ನಾವು ಹೋದ ಯಾವುದೇ ಭಾಗಗಳಲ್ಲಿ ನಮ್ಮ ಕಲ್ಚರ್ನ ಅವ್ರ ತಲೆ ಮೇಲೆ ಹೇರಲಿಲ್ಲ. ಉಲ್ಟಾ ಎರಡರ ನಡುವೆ ತುಲನೆ ಮಾಡುವಂಥ ಅವಕಾಶವನ್ನು ಕೊಟ್ಟು ಚೆನ್ನಾಗಿರೋದನ್ನು ಅವರೇ ಸ್ವೀಕಾರ ಮಾಡುವಂತೆ ಪ್ರಯತ್ನ ಮಾಡಿದ್ದೀವಿ. ಮತ್ತು ಅಲ್ಲಿ ಯಾವುದಾದ್ರೂ ಚೆನ್ನಾಗಿ ಅನಿಸಿದ್ರೆ ಅದನ್ನು ಭಾರತಕ್ಕೆ ತಗೊಂಡು ಬಂದು ಅನುಸರಿಸುವಂಥ ಪ್ರಯತ್ನ ಮಾಡಿದ್ದೀವಿ ಅಂತ. ಇದು ಭಾರತದ ಶಕ್ತಿ, ಈ ಕಲ್ಚರಲ್ ಥಾಟ್. ಆದರೆ ದುರದೃಷ್ಟ, ಈ ಕಲ್ಚರಲ್ ಥಾಟ್ ಅನ್ನ ಅರಿತುಕೊಳ್ಳದ ಅರಬ್ಬರು ಆಕ್ರಮಣ ಮಾಡುವಾಗ ಇಲ್ಲಿನ ಸಿರಿವಂತಿಕೆಯನ್ನ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದ್ರು. ಅರಬ್ಬರು ತುಂಬಾ ಕಾಲ ಅದನ್ನ ತಮ್ಮ ಸ್ವಾಮಿತ್ವವನ್ನ ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು. ಅರಬ್ಬರ ಹಿಂದೇನೆ ಅರಬ್ಬರು ಹೋದ ನಂತರ ತುರ್ಕರು ಬರ್ಲಿಕ್ಕೆ ಶುರು ಮಾಡಿದ್ರು. ತುರ್ಕರು ಸುದೀರ್ಘ ಕಾಲವಾಗಿ ಆಳ್ವಿಕೆ ಮಾಡಿದ್ರು. ಇಂಟ್ರೆಸ್ಟಿಂಗ್ಲಿ ಇದು ರಿಪೀಟ್ ಆಗಿದೆ. ಈಗ ಕಳೆದ 70-75 ವರ್ಷಗಳಲ್ಲಿ ಈ ದೇಶದ ಮುಸಲ್ಮಾನರು ನೇರವಾಗಿ ಆರ್ಡರ್ಸ್ ತಗೊಳ್ತಾ ಇದ್ದಿದ್ದು ಅರಬ್ ಕಂಟ್ರೀಸ್ಗಳದ್ದೇ. ಅರಬ್ ಕಂಟ್ರೀಸಲ್ಲಿ ಅಪ್ಪಿತಪ್ಪಿ ಮಳೆ ಬಂದರೆ ಇಲ್ಲಿನ ಮುಸಲ್ಮಾನರಿಗೆ ನೆಗಡಿ ಶುರು ಆಗ್ಬಿಡ್ತಿತ್ತು. ಅದು ಬಹಳ ಚೆನ್ನಾಗಿದೆ, ಈ ಕಾಂಬಿನೇಷನ್ ನೀವು ನೋಡಬೇಕು. ಚೀನಾದಲ್ಲಿ ಮಳೆ ಬಂದರೆ ಇಲ್ಲಿನ ಕಮ್ಯುನಿಸ್ಟಿಗೆ ನೆಗಡಿ ಬರುತ್ತೆ. ಅವ್ರು ಹೋ ಅಂತ ಬಾಯ್ಬಿಡ್ಕೊಳ್ತಾರೆ. ಯಾವತ್ತು ಇಟ್ಸ್ ಅ ವೆರಿ ಸಿಂಪಲ್ ಟ್ರಿಕ್ ನೀವು ಗಮನಿಸಬೇಕಾಗಿರುವಂಥದ್ದು. ಯಾವತ್ತು ಕಮ್ಯುನಿಸ್ಟರು ಬೀದಿಗೆ ಬಂದು ಹೋರಾಟ ಮಾಡ್ತಾರೋ ಅವಾಗ ಚೀನಾಕ್ಕೆ ಏಟು ಬೀಳ್ತಾ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಅವ್ರು ಬೀದಿಗೆ ಬಂದಿದ್ದಾರೆ ಅಂತ ಅರ್ಥ. ಯಾವಾಗ ಮುಸಲ್ಮಾನರು ಬೇರೆ ಬೇರೆ ಆಕ್ಟಿವಿಟಿ ಮೂಲಕ ಭಾರತದಲ್ಲಿ ಕಲ್ಲೆಸೆಯೋದು, ಗಲಾಟೆ ಮಾಡೋದು, ಯಾರನ್ನಾದ್ರೂ ಕೊಲ್ಲೋದು ಈ ಥರದ್ದು ಹೇಳ್ತಾರೋ ಅರಬ್ ಕಂಟ್ರೀಸಲ್ಲಿ ಮಳೆ ಬರ್ತಿದೆ ಅಂತ ಅರ್ಥ. ಇವ್ರಿಗೆ ನೆಗಡಿ ಶುರುವಾಗಿದೆ ಅಂತ ಇವ್ರು ಬಾಯ್ಪಡ್ಕೊಳ್ತಿರ್ತಾರೆ. ಯಾವತ್ತಾದರೂ ಕ್ರಿಶ್ಚಿಯನ್ ಕಂಟ್ರಿಗಳಿಗೆ, ವೆಸ್ಟರ್ನ್ ಕಂಟ್ರಿಗಳಿಗೆ ಸ್ಥಿತಿ ಗಂಭೀರವಾದರೆ ಸ್ವತಃ ಕಾಂಗ್ರೆಸ್ ಬೀದಿಗೆ ಬಂದ್ಬಿಡತ್ತೆ. ನೀವು ಸುಮ್ಮನೆ ಗಮನಿಸಿದರೆ ನೀವು ಎಲ್ಲ ಹೋರಾಟವನ್ನು ತೆಗೆದು ನೋಡಿ, ಆ ಹೋರಾಟದ ಪರಿಸ್ಥಿತಿ ಹಿಂಗೆ ಇರುತ್ತೆ. ಆದರೆ ಕಾಂಗ್ರೆಸ್ನ ಸ್ಥಿತಿ ಹೆಂಗಿದೆ ಅಂತಂದರೆ ಅದು ರಾಷ್ಟ್ರವ್ಯಾಪಿ ಪಕ್ಷವಾಗಿದ್ದರಿಂದ ಇವರು ಯಾರಿಗೆ ನೆಗಡಿ ಬಂದರೂ ಅದು ತಾನೂ ನೆಗಡಿನ ಆವಾಹಿಸ್ಕೊಂಡು ತಾನೂ ಹೋಗಿ ನಿಂತ್ಕೊಳ್ಳುತ್ತಲ್ಲಿ. ನಾನು ಇದೀನಿ ನಿಮ್ಮ ಜೊತೆ ಅಂತ. ಕಮ್ಯುನಿಸ್ಟರು ಪ್ರತಿಭಟನೆ ಮಾಡಿದ್ರು ಅಲ್ಲೋಗಿ ನಿಂತ್ಕೊಳ್ಳುತ್ತೆ, ಪ್ರತಿಭಟನೆ ಮಾಡಿದ್ರು ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಯಾವತ್ತೂ ಕೂಡ ರಾಷ್ಟ್ರದ ಪರವಾಗಿ ಬಲವಾಗಿ ನಿಂತ್ಕೊಳ್ಳಿಕ್ಕಾಗಲ್ಲ ಅಂತ. ಆದರೆ ಈಗ ಹೆಂಗಾಗಿದೆ ಅಂತಂದ್ರೆ ಅರಬ್ ಕಂಟ್ರೀಸಲ್ಲಿ ಒಂದು ಬದಲಾವಣೆಯ ಗಾಳಿ ವಿಚಿತ್ರವಾಗಿ ಬೀಸ್ತಾ ಇದೆ. ಅರಬ್ ಕಂಟ್ರೀಸಲ್ಲಿ ಆಗಲೇ ಹೆಣ್ಮಕ್ಳಿಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗ್ತಿದೆ. ಅರಬ್ ಕಂಟ್ರೀಸ್ಗಳಲ್ಲಿ ಹೆಣ್ಮಕ್ಳಿಗೆ ಹಿಜಾಬ್ ಕಂಪಲ್ಸರಿ ಇಲ್ಲ. ಈಗ ಅವರು ಕೂಡ ಕೆಲಸಕ್ಕೆ ಹೋಗ್ಬೋದು. ನಾನು ಆಶ್ಚರ್ಯಕರವಾದ ಸಂಗತಿ ಹೇಳ್ತೀನಿ ನಿಮಗೆ. ಅರಬ್ ಕಂಟ್ರೀಸ್ನಲ್ಲಿ ಶುಕ್ರವಾರದ ವೇಳೆ ಈಗ ಅಂಗಡಿಗಳನ್ನು ಕ್ಲೋಸ್ ಮಾಡ್ತಿಲ್ಲ. ಆ ನಿರ್ಣಯಗಳನ್ನು ತಗೊಂಡ್ಬಂದಿದ್ದಾರೆ. ಅದು ನಮಗೆ ನಾವು ಅನ್ಕೊಳ್ಳೋಕ್ಕಿಂತ ಚೆನ್ನಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಾಗಿದೆ ಅರಬ್ ಕಂಟ್ರೀಸ್. ಅವರೊಂಥರ ಮಾಡರೇಟ್ ಆಗುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದೇನು ಕಳಂಕ ಇದೆಯಲ್ಲ, ನಾವು ಅತ್ಯಂತ ಕೆಡಕು ಕೊಳಕು ಅನ್ನುವಂಥ ಈ ಕಳಂಕ, ಆ ಕಳಂಕವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಿದೆ. ಆದರೆ ಇಸ್ಲಾಂ ಬದುಕಿರೋದೇ ಕ್ರೌರ್ಯದ ಆಧಾರದ ಮೇಲೆ ಅನ್ನೋದಾದರೆ ಯಾರಾದರೂ ಒಬ್ಬರು ಆ ವ್ಯಾಕ್ಯೂಮ್ ತುಂಬಬೇಕಲ್ಲ. ಈಗ ತುಂಬ್ತಾ ಇರೋದು ಮತ್ತೆ ತುರ್ಕಿಸ್ತಾನವೇ. ತುರ್ಕರು ಹೇಗೆ ಜಗತ್ತನ್ನೆಲ್ಲ, ತುರ್ಕಿ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ರೆ ಜಗತ್ತಿನಲ್ಲಿರುವಂಥ ಮುಸಲ್ಮಾನರ ರಕ್ಷಣೆ ತನ್ನ ಹೊಣೆ ಅಂತ ಪ್ರೂವ್ ಮಾಡಬೇಕು ಅಂತ ಅವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಮುಸಲ್ಮಾನರು ಇದನ್ನು ಪ್ರೂವ್ ಮಾಡೋದು ಹೆಂಗೆ ಗೊತ್ತಾ? ಅತ್ಯಂತ ಹೆಚ್ಚು ಕ್ರೌರ್ಯ ಯಾರು ಮಾಡ್ತಾರೋ ಅವನು ಅತ್ಯಂತ ಸಮರ್ಥನಾಗಿರೋನು ಅಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಐಸಿಸ್ ನೀವು ನೋಡಿರಬೇಕು, ಐಸಿಸ್ ಆಗಲಿ ಅಲ್ ಖೈದಾದಿಂದ ಶುರುವಾಯ್ತದ್ದು. ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾರನ್ನಾದ್ರೂ ಒತ್ತೆಯಾಳು ಹಿಡ್ಕೊಳ್ತಾರೆ, ಅವನು ಕತ್ತನ್ನು ಕಡಿತಾರೆ. ಕತ್ತನ್ನು ಕಡಿಬೇಕಾದ್ರೆ ಅವರು ಒಂದ್ಸಲ ಕಲ್ಮಾ ಓದ್ತಾರೆ ಅಥವಾ ಅಲ್ಲಾಹ್ ಅಕ್ಬರ್ ಅಂತ ಹೇಳ್ತಾ ಅವ್ರು ಕತ್ತನ್ನು ಕಡಿಲಿಕ್ಕೆ ಶುರು ಮಾಡ್ತಾರೆ. ಕತ್ತನ್ನು ಕಡಿಲಿಕ್ಕೆ ಶುರು ಮಾಡೋದನ್ನು ವಿಡಿಯೋಗ್ರಾಫ್ ಮಾಡ್ತಾರೆ.
ವಿಡಿಯೋಗ್ರಾಫ್ ಮಾಡಿ ಜಗತ್ತಿಗೆ ಸ್ಪ್ರೆಡ್ ಮಾಡ್ತಾರೆ. ಈ ಥರ ಕಡ್ದಿರೋದು ಸ್ಪ್ರೆಡ್ ಆದಾಗ ಮಾತ್ರ ಅವರ ಸಂಘಟನೆ ಜೀವಂತವಾಗಿ ಉಳಿಯುತ್ತೆ. ಇಲ್ಲದೆ ಹೋದರೆ ಅವ್ರ ಸಂಘಟನೆ ಜೀವಂತವಾಗಿರಲ್ಲ, ಗೊತ್ತೇ ಇರಲ್ಲ ಯಾರಿಗೂ ಇದೆ ಅಂತ. ಅವ್ರು ಜೀವಂತವಾಗಿ ಉಳಿಯೋದು ಯಾವಾಗ ಅಂದರೆ ಈ ಥರದ ವಿಡಿಯೋಗಳು ವೈರಲ್ ಆದಾಗ ಮಾತ್ರ. ಅದನ್ನು ವೈರಲ್ ಮಾಡ್ತಾರೆ. ವೈರಲ್ ಮಾಡಿದಿರೋ ಪರಿಣಾಮ ಏನಾಗುತ್ತೆ, ಈ ಕಾರಣಕ್ಕೋಸ್ಕರ ಅವ್ರಿಗೆ ಹಣ ಕೊಡೋರು ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ, ಅವ್ರಿಗೆ ದೊಡ್ಡ ಫಂಡಿಂಗ್ ಆಗುತ್ತೆ. ಇನ್ನೊಂದು 5-10 ವರ್ಷ ಕಿರಿಕಿರಿ ಇಲ್ಲ ಅವರಿಗೆ. ಮತ್ತು ಸ್ವಲ್ಪ ತಮ್ಮ ಹೆಸರು ಡೌನ್ ಆಗ್ತಿದೆ ಅಂತ ಆದ ತಕ್ಷಣ ಇನ್ನೊಬ್ರು ಯಾರೋ ಕಡದ ತಕ್ಷಣ ಇವ್ರು ಇನ್ನೊಬ್ಬರು ಹಿಡ್ಕೊಂಡು ಬರ್ತಾರೆ, ಕಡ್ದು ಮತ್ತೊಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಸಮಾಜಕ್ಕೆ ಇವ್ರು ಜೀವಂತವಾಗಿದ್ದಾರೆ ಅಂತ. ಸಿಂಪಲ್. ನಾನು ಇಸ್ಲಾಮಿನ ಈ ವಿಚಾರಗಳನ್ನು ಸ್ವಲ್ಪ ಓದಿದ ಮೇಲೆ ನಂಗೆ ಅರ್ಥ ಆಯಿತು. ಅವ್ರು ಯಾಕೆ ಸಮಾಜದ ಜನರ ಕತ್ತನ್ನು ಕಡಿತಾರೆ ಅಂತಂದರೆ, ಒಂದು ಅವರಿಗೆ ತನ್ನ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಒಪ್ಪಿಕೊಳ್ಳುವವರು ಇರಬಾರ್ದು ಅಂತ. ಓಕೆ, ಒಂದು ಅರ್ಥ ಆಗುತ್ತೆ. ನಾನು ಮಾತ್ರ ಸತ್ಯ, ನಾನು ಮಾತ್ರ ಶ್ರೇಷ್ಠ, ಇದನ್ನ ಬಿಟ್ಟು ಬೇರೆಯವ್ರು ಯಾರು ಉಳಿಬಾರ್ದು, ಅಥವಾ ಎಲ್ಲರೂ ಇದಕ್ಕೆ ಬರುವಂತಾಗಬೇಕು, ಪವರ್ನ ಆಂಬಿಷನ್. ಆದರೆ ಎರಡನೇದೇನು ಗೊತ್ತಾ, ಅವರಿಗೆ ಅವ್ರ ಧರ್ಮಗ್ರಂಥ ಹೇಳಿದೆ, ಕಯಾಮತ್ ಡೇ ಬರುತ್ತೆ ಒಂದಿನ, ಕಯಾಮತ್ ಅನ್ನೋದು ಬರುತ್ತೆ. ಕಯಾಮತ್ ಈಸ್ ಕಾಲ್ಡ್ ಡೂಮ್ಸ್ ಡೇ. ಅವತ್ತಿನ ದಿನ ಜಗತ್ನಲ್ಲಿರುವ ಎಲ್ಲರೂ ನಾಶವಾಗಿಬಿಟ್ಟಿರ್ತಾರೆ. ಆಗ ಭಗವಂತ ಬರ್ತಾನೆ, ಭಗವಂತನ ಪಕ್ಕದಲ್ಲಿ ಪ್ರವಾದಿಗಳು ಕೂತಿರ್ತಾರೆ. ಅವರು ಬಿಸಿ ಅವರಿಗೆ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಳಿಸ್ತಾರೆ. ಪರ್ಮನೆಂಟ್ ಸ್ವರ್ಗ ಅಥವಾ ಪರ್ಮನೆಂಟ್ ನರಕ. ಫೈನ್, ಇಟ್ಸ್ ಕ್ಲಿಯರ್. ಅಲ್ಲಿವರೆಗೂ ಕ್ಲಿಯರ್ ಆಗಿದೆ. ಒಂದು, ಗೋರಿಯಲ್ಲಿದ್ದವನು, ಅದು ಇಸ್ಲಾಂ ಶುರುವಾದಾಗಲಿಂದ ಯಾರು ಗೋರಿಯಲ್ಲಿದ್ದಾರೋ ಅವರು ಅಲ್ಲೇ ಇದ್ದಾರೆ. ಕಯಾಮತ್ಗಿಂತ ಮುಂಚಿನ ದಿನ ಸತ್ತವನು ಗೋರಿಯಲ್ಲಿರ್ತಾನೆ, ಅಂದರೆ ಇಬ್ರು ಅಲ್ಲೇ ಇದ್ದಾರೆ. ಎಲ್ಲರೂ ಒಂದೇ ದಿನ ಎಬ್ಬಿಸೋದು ಮತ್ತು ಒಂದೇ ದಿನ ಸ್ವರ್ಗಕ್ಕೆ ಕಳಿಸೋದು, ಒಂದೇ ದಿನ ನರಕಕ್ಕೆ ಕಳಿಸೋದು. ಅವ್ರಿಗೆ ಬೇರೆ ಡೇಟ್ ಇಲ್ಲ, ಮುಂಚೆ ಹೋದವ್ರು ಮುಂಚೆ, ಆಮೇಲೆ ಹೋದವ್ರು ಆಮೇಲೆ ಅಂತಿಲ್ಲ. ಒಂದೇ ದಿನ ಸ್ವರ್ಗದಲ್ಲಿ ರಶ್ ಆಗ್ಲಿಕ್ಕಿದೆ ಆ ಟೈಮ್ನಲ್ಲಿ, ಕಯಾಮತ್ ನಂತರ. ಬಟ್ ಮಜಾ ಏನು ಅಂತಂದ್ರೆ, ಈ ಕಯಾಮತ್ ಕಳೆದ ಪ್ರಾಬಬ್ಲಿ ಒಂದು 500,000 ವರ್ಷಗಳಿಂದ ಬರಬೇಕಿತ್ತು. ಎಲ್ಲರೂ ಸಾಯಬೇಕಿತ್ತು, ಸಾಯಲಿಲ್ಲ. ಈಗ ಏನಾಗಿದೆ, ಅವರಿಗೆ ತಾವೇ ಸಾಯಿಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಅಕಸ್ಮಾತ್ ಇವರು ಸಾಯಲಿಲ್ಲ ಅಂತಂದರೆ ನಾವು ಸಾಯಿಸ್ತೀವಿ, ಇವರನ್ನೆಲ್ಲ ಸಾಯಿಸಿ ನಾಳೆ ಬೆಳಿಗ್ಗೆ ಇಲ್ಲಿರುವಂಥ ಹಿಂದೂಗಳನ್ನೆಲ್ಲ ಸಾಯಿಸಿದ ಮೇಲೆ ಮುಂದಿನ ಕೆಲಸ ಏನು? ಕಯಾಮತ್ ಅಂದರೆ ಎಲ್ಲರೂ ಸಾಯಬೇಕಲ್ಲ, ಅವರು ಬದುಕಿರಬಾರ್ದು, ಅವರು ತಮ್ಮನ್ನೂ ಸಾಯಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆವಾಗ ಮಾತ್ರ ಸ್ವರ್ಗ ಸಿಗತ್ತೆ ಅಂತ. ಇಲ್ಲದೆ ಹೋದರೆ ಸ್ವರ್ಗ ಇಲ್ಲ. ಹೀಗಾಗಿ ಕಯಾಮತ್ ಎಲ್ಲ ಕಡೆ ಆಗಬೇಕು ಅಂತಂದರೆ ನೀವು ಎಲ್ಲೆಲ್ಲಿದ್ದೀರೋ ಅಲ್ಲೆಲ್ಲ ನಿರಂತರವಾಗಿ ಯುದ್ಧ ನಡೆಯುವಂತೆ ನೋಡ್ಕೊಳ್ಬೇಕು, ಹೆಚ್ಚೆಚ್ಚು ಜನ ಸಾಯುವಂತೆ ನೋಡ್ಕೊಳ್ಬೇಕು ಅಂತ. ನಾನು ಒಂದು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಫಿಲಿಪೀನ್ಸ್ನಲ್ಲಿ ಅಬು ಸಯ್ಯಾಫ್ ಟೆರರಿಸ್ಟ್ ಆರ್ಗನೈಸೇಷನ್, ಗಾಜಾದಲ್ಲಿ ಅಲ್ ಅಕ್ಸಾ ಮಾರ್ಟಿಯರ್ಸ್ ಬ್ರಿಗೇಡ್, ಈಜಿಪ್ಟ್ನಲ್ಲಿ ಅಲ್ ಗಮಾಸ್ ಅಲ್ ಇಸ್ಲಾಮಿಯಾ, ಪಾಕಿಸ್ತಾನದಲ್ಲಿ ಅಲ್ ಮುಹಜೌರ್, ಸೌದಿಯಲ್ಲಿ ಅಲ್ ಕಾಯ್ದಾ ಇಡೀ ಜಗತ್ನಲ್ಲಿದೆ, ಅಲ್ ಶಬಾಬ್ ಅದು ಶ್ರೀಲಂಕಾದಲ್ಲಿದೆ, ಅನ್ಸಾರ್ ಅಲ್ ಇಸ್ಲಾಮಿಯಾ ಇರಾಕ್ನಲ್ಲಿದೆ, ಅನ್ಸಾರ್ ಅಲ್ ಶರಿಯಾ ಲಿಬಿಯಾದಲ್ಲಿದೆ, ಆರ್ಮ್ಡ್ ಇಸ್ಲಾಮಿಕ್ ಗ್ರೂಪ್ ಅಲ್ಜೀರಿಯಾದಲ್ಲಿದೆ, ಬೋಕೋ ಹರಾಮ್ ನೈಜೀರಿಯಾದಲ್ಲಿದೆ, ಕಾಕಾಸಸ್ ಎಮಿರೇಟ್ಸ್ ರಷ್ಯಾದಲ್ಲಿದೆ, ಈಸ್ಟ್ ತುರ್ಕಿಸ್ತಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಚೈನಾದಲ್ಲಿದೆ, ಗ್ರೇಟ್ ಈಸ್ಟರ್ನ್ ಇಸ್ಲಾಮಿಕ್ ರೈಡರ್ಸ್ ಫ್ರಂಟ್ ತುರ್ಕಿಸ್ತಾನದಲ್ಲಿದೆ, ಹಮಾಸ್ ಗಾಜಾದಲ್ಲಿದೆ, ಹರ್ಕತುಲ್ ಮುಜಾಹಿದೀನ್ ಪಾಕಿಸ್ತಾನದಲ್ಲಿದೆ, ಹಿಜ್ಬುಲ್ಲಾ ಲೆಬನಾನ್ನಲ್ಲಿದೆ, ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಸೆಂಟ್ರಲ್ ಏಷ್ಯಾ ಭಾಗದಲ್ಲಿ ಕೆಲಸ ಮಾಡುತ್ತೆ, ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಉಜ್ಬೇಕಿಸ್ತಾನದಲ್ಲಿ ಕೆಲಸ ಮಾಡುತ್ತೆ, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ದ ಲಿವೆಂಟ್ ಅದು ಇಡೀ ವರ್ಲ್ಡ್ ವೈಡ್ ಕೆಲಸ ಮಾಡುತ್ತೆ, ಜೈಷ್ ಎ ಮೊಹಮ್ಮದ್ ಪಾಕಿಸ್ತಾನ ಮತ್ತು ಕಾಶ್ಮೀರದಲ್ಲಿ ಕೆಲಸ ಮಾಡುತ್ತೆ, ಜಮಾತ್ ಅನ್ಸರ್ ಅಲ್ ಸುನಾತ್ ಅದು ಇರಾಕ್ನಲ್ಲಿ ಕೆಲಸ ಮಾಡುತ್ತೆ, ಲಷ್ಕರ್ ಎ ತೈಬಾ ಜಗತ್ತಿನಾದ್ಯಂತ ಕೆಲಸ ಮಾಡುತ್ತೆ, ಜಮಾತ್ ಇಸ್ಲಾಮಿಯಾ ಇಂಡೋನೇಷ್ಯಾದಲ್ಲಿದೆ, ಲಷ್ಕರ್ ಎ ಜಂಗ್ವಿ ಪಾಕಿಸ್ತಾನದಲ್ಲಿದೆ, ಮೌತೆ ಗ್ರೂಪ್ ಅದು ಫಿಲಿಪೀನ್ಸ್ನಲ್ಲಿದೆ, ಮೊರಾಕೋ ಇಸ್ಲಾಮಿಕ್ ಲಿಬರೇಷನ್ ಫ್ರಂಟ್ ಅದು ಫಿಲಿಪೀನ್ಸ್ನಲ್ಲಿದೆ, ಮೊರಾಕನ್ ಇಸ್ಲಾಮಿಕ್ ಕಂಬ್ಯಾಟೆಂಟ್ ಗ್ರೂಪ್ ಅದು ಒಂದು ಮೊರಾಕೋದಲ್ಲಿ ಕೆಲಸ ಮಾಡುತ್ತೆ, ನ್ಯಾಷನಲ್ ತೌಹೀದ್ ಜಮಾತ್ ಅದು ಒಂದು ಕಡೆ ಶ್ರೀಲಂಕಾದಲ್ಲಿ ಕೆಲಸ ಮಾಡ್ತಿದೆ, ಪ್ಯಾಲೆಸ್ತೇನಿಯನ್ ಇಸ್ಲಾಮಿಕ್ ಜಿಹಾದ್ ಗಾಜಾದಲ್ಲಿದೆ, ತೌಹೀದ್ ಅಂಡ್ ಜಿಲ್ಲದ್ ಅದು ಇರಾಕ್ ಅಲ್ಲಿದೆ, ತೆಹರಿಕೆ ತಾಲಿಬಾನ್ ಪಾಕಿಸ್ತಾನದಲ್ಲಿ ಕೆಲಸ ಮಾಡುತ್ತೆ. ಎಷ್ಟು ಆರ್ಗನೈಸೇಷನ್ಸ್. ಇಂಟ್ರೆಸ್ಟಿಂಗ್ಲಿ ಇಲ್ಲೆಲ್ಲೂ ನೂಪುರ್ ಶರ್ಮಾ ಇಲ್ಲ, ಅವಳಿರೋದು ಭಾರತದಲ್ಲಿ ಮಾತ್ರ. ಭಾರತದಲ್ಲಿ ಮಾತ್ರ ಇವ್ರಿಗೆ ಕೆಲಸ ಮಾಡ್ತಾರೆ ಅಂತಂದ್ರೆ ಇಲ್ಲ, ಜಗತ್ತೆಲ್ಲವನ್ನೂ ಕೂಡ. ನಾಳೆ ಬೆಳಗ್ಗೆ ಹಿಂದೂಸ್ತಾನವೇ ಪೂರ್ತಿ ಪ್ರಮಾಣದಲ್ಲಿ ಇಸ್ಲಾಂ ಆದರೂ ಕೂಡ ಇಸ್ಲಾಮಿಕ್ ಆರ್ಗನೈಸೇಷನ್ ಸಾಯೋದಿಲ್ಲ ಅಂತ. ಇದೊಂದು ಮಾನಸಿಕತೆಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈ ಮಾನಸಿಕತೆ ನಾನು ನೀವು ಮಾತ್ರ ಅಲ್ಲ,
ಮುಸಲ್ಮಾನರು ಅರ್ಥ ಮಾಡ್ಕೋಬೇಕಾಗಿದೆ ಯಾಕೆ ಈ ಪ್ರಾಬ್ಲಮ್ ಇದೆ ಅಂತ. ಈ ಪ್ರಾಬ್ಲಮ್ಗೆ ಅವ್ರ ಆನ್ಸರ್ ಕಂಡುಕೊಳ್ಳಿಲ್ಲ ಅಂತಂದ್ರೆ ಅವ್ರ ಜೀವಮಾನ ಪರ್ಯಂತ ಹಿಂಗೆ ಇದ್ದು ಹೋಗ್ಬಿಡ್ತಾರೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ ಇವರೊಬ್ಬರನ್ನ ನಾವು ಕೇಳಿದ್ದನ್ನು ಕೊಟ್ಟುಬಿಟ್ರೆ ಸರಿ ಹೋಗ್ಬಿಡತ್ತೆ ಅಂತ ಇಲ್ಲ. ನಾನು ಚಿಕ್ಕಂದಲ್ಲಿರುವಾಗ ಈ ಸೆಕ್ಯುಲರ್ಗಳ ಭೂತ ಏರಿತ್ತಲ್ಲ, ಚಿಕ್ಕಂದಲ್ಲಿ 7-8ನೇ ಕ್ಲಾಸಿನ ಹುಡುಗ ಬರೆಯೋ ಹುಚ್ಚಿತ್ತಲ್ಲ, ಅವಾಗ ಸೆಕ್ಯುಲರ್ ಭೂತ ತುಂಬ ಇತ್ತು. ನಮ್ಮ ಮೇಷ್ಟ್ರುಗಳೆಲ್ಲ ಸೆಕ್ಯುಲರ್ಗಳೇ. ನಂಗೆ ಪಾಠ ಮಾಡ್ತೀನಿ, ಪಾಠದಲ್ಲಿ ಬರ್ತಿದ್ದೆಲ್ಲ ಸೆಕ್ಯುಲರ್ ಚಿಂತನೆಗಳು, ಹಿಂದೂ ಮುಸ್ಲಿಂ ಭಾಯಿ ಚಿಂತನೆಗಳೆಲ್ಲ ಜೋರಾಗಿದ್ದಾಗ ನಾನು ಹೇಳ್ತಿದ್ದೆ, ಕಾಶ್ಮೀರಕ್ಕೆ ಗಲಾಟೆ ತಾನೆ, ಕಾಶ್ಮೀರ ಕೊಟ್ಬಿಡ್ಬೇಕು ಮುಸಲ್ಮಾನರಿಗೆ, ಪಾಕಿಸ್ತಾನ ಕೊಟ್ಬಿಟ್ರೆ ಗಂಟೆ ಹೋಗುತ್ತೆ ಅಂತ ಅನ್ಕೊಳ್ತಿದ್ದೆ ನಾನು. ಆಮೇಲೆ ನಂಗೆ ಬೆಳೀತಾ ಗೊತ್ತಿದ್ದು ಕಾಶ್ಮೀರಕ್ಕೆ ನಿಲ್ಲಲ್ಲ ಇದು ಅಂತ. ಮಾನಸಿಕತೆಯ ಪ್ರಾಬ್ಲಮ್ ಇರುವಾಗ ಪ್ರಾಬ್ಲಮ್ ಕಾಶ್ಮೀರದಲ್ಲಿಲ್ಲ ಅಂತ. ಪ್ರಾಬ್ಲಮ್ ಮನಸ್ಸಿನೊಳಗಿದೆ, ಆ ಮಾನಸಿಕತೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ. ಆ ಮಾನಸಿಕತೆಯನ್ನು ಅಡ್ರೆಸ್ ಮಾಡೋದನ್ನ ಭಾರತೀಯರಾಗಿ ನಾವು ಕಲ್ತ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ನಾವು ಈಗ ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಇಡೀ ಕಥನದಲ್ಲಿ ಈ ಮಾನಸಿಕತೆಯನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಗೊತ್ತಾಗುತ್ತೆ. ಒಂದು, ಯಾವಾಗ ಮೊದಲು ಅರಬ್ಬರಿದ್ರು ತುರ್ಕರಿದ್ರು, ಅರಬ್ಬರು ತುರ್ಕರ ಎರಡನ್ನೂ ಮೀರಿ ಈಗ ದೆಹಲಿಯ ಸುಲ್ತಾನರು ಶುರುವಾದರು. ಅವ್ರು ಇಲ್ಲವರೇ ಅಂದರೆ ಅಲ್ಲಿಂದ ಬಂದವರು, ಅದರ ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಸೆಟ್ಲ್ ಆಗಿದ್ದರಿಂದ ಇನ್ಮುಂದೆ ಏನು ಶುರುವಾಗ್ತಾರೋ ಅವರು ಪಕ್ಕಾ ದೆಹಲಿಯ ಸುಲ್ತಾನರು ಅಂತ ಕರೆಯಲ್ಪಡ್ತಾರೆ. ಅದಾದ್ಮೇಲೆ ಮೊಘಲರು ಎಂಟ್ರಿ ಆಗುತ್ತೆ, ಆದರೆ ಇವನ್ನೆಲ್ಲ ದೆಹಲಿಯ ಸುಲ್ತಾನರು ಅಂತ ಕರೀತಾರೆ. ಈ ದೆಹಲಿಯ ಸುಲ್ತಾನರ ನಾನು ನೆನ್ನೆ ಹೇಳಿದಂತೆ ಇಲ್ತಮಿಷ್ ಕೊನೆ ಹಂತದಲ್ಲಿ ಸಾಯುವಂಥ ಸ್ಥಿತಿ ಇದ್ದಾಗ ಅವ್ನ ಮಕ್ಕಳು ಬಂದರು, ಗೆಲ್ಲೋ ಸಾಧ್ಯತೆಗಳು ಇರಲಿಲ್ಲ. ಕೊನೆಗೆ ಸಮರ್ಥ ಸೇನಾನಿಯಾಗಿದ್ದಂಥ ಅವನು ಫಿರೋಜ್ ಶಾನ ಅವ್ರು ಕರೆದು ನೀನು ಲೀಡ್ ಮಾಡಬೇಕು ಅಂತಂದ್ರು. ಲೀಡ್ ಮಾಡಬೇಕು ಅಂದಾಗ ಅಕ್ಕಪಕ್ಕದವ್ರದರೆಲ್ಲ ಗಲಾಟೆ ಶುರುವಾಗ್ಬಿಡ್ತು. ಅವನು ಅಫ್ಘನ್, ಅವನಿಗೆ ಯಾಕೆ ನೀವು ಕೊಡಬೇಕು, ತುರ್ಕರಿಗೆ ಕೊಡಬೇಕು ಅಂತ. ಇಂಟ್ರೆಸ್ಟಿಂಗ್ಲಿ ಅವನು ಅಫ್ಘನ್ ಆಗಿರಲಿಲ್ಲ, ಅವನು ತುರ್ಕನೇ ಆಗಿದ್ದ. ಅವನ ತುರ್ಕರಿಂದ ಅಲ್ಲಿ ಮುಂಗೋಲಿಯನ್ರ ದಾಳಿಯಾದಾಗ ಓಡ್ ಬಂದು ಅಫ್ಘಾನಲ್ಲಿ ಸೆಟ್ಲ್ ಆಗಿದ್ದವನು ಸಹಜವಾಗಿ ಅಫ್ಘನ್ರ ಜೊತೆ ಇದ್ದು ಅವರ ಆಚಾರ ವ್ಯವಹಾರಗಳನ್ನು ರೂಢಿಸ್ಕೊಂಡು ಬಿಟ್ಟಿದ್ದವನಾಗಿದ್ದರಿಂದ ಅಫ್ಘನ್ ಅಂತ ಭಾವಿಸಿದ್ರು. ಆದರೆ ಇವನು ಕೂಡ ತುರ್ಕನೇ ಆಗಿದ್ದ. ಇವನು ಬಂದು ತಾನು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳುವಾಗ ಇವನ ವಯಸ್ಸು 70 ವರ್ಷ. ಎಟ್ ದ ಏಜ್ ಆಫ್ 70 ಅವನು ಬರ್ತಾನೆ. ಹೀಗಾಗಿ ಸಹಜವಾಗಿ ವಯಸ್ಸಾಗಿದ್ದರಿಂದ ಅವನು 70ನೇ ವರ್ಷದಲ್ಲಿ ಆ ಅಧಿಕಾರವನ್ನು ತೆಗೆದುಕೊಂಡು ಅವನು ಪೂರ್ತಿ ರಾಜನನ್ನ ತೆಗೆದುಹಾಕಿ ತಾನೇ ರಾಜ್ಯಭಾರವನ್ನು ವಹಿಸ್ಕೊಳ್ಳುವಾಗ ಅಷ್ಟು ವಯಸ್ಸಾಗಿದ್ದರಿಂದ ಆದರೆ ತುಂಬಾ ದೊಡ್ಡ ಸೇನಾನಿ ಅವನು ಅನೇಕ ವರ್ಷಗಳ ಕಾಲ ಪ್ರತ್ಯಕ್ಷ ಯುದ್ಧದಲ್ಲಿ ಇದ್ದಿದ್ದರಿಂದ ಅವನಿಗೆಲ್ಲರನ್ನು ಹ್ಯಾಂಡಲ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು, ಪ್ರತ್ಯಕ್ಷ ಯುದ್ಧವನ್ನ. ಈಗ ಆಡಳಿತವನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದ. ಆದರೆ ವಯಸ್ಸಾಗಿದ್ದ ತಕ್ಷಣ ನಮ್ಗೊಂದು ಏನಾಗ್ಬಿಡತ್ತೆ ಅಂತಂದ್ರೆ ಸಹಜವಾಗಿ ಒಳ್ಳೆತನ ಬಂದ್ಬಿಡುತ್ತೆ. ಯುದ್ಧದ ತೀವ್ರತೆ ಕಡಿಮೆ ಆಗುತ್ತಲ್ಲ, ಒಳ್ಳೆ ಹೋರಾಟದ ತೀವ್ರತೆ ಕಡಿಮೆ ತಕ್ಷಣ ಒಳ್ಳೇದು. ಇವನಿಗೆ ಅದೇ ಥರ ಒಳ್ಳೆತನ ಬಂದಿತ್ತು. ಒಳ್ಳೆತನ ಹೆಂಗೆ ಅಂದರೆ ಗಾಡ್ ಫಿಯರಿಂಗ್, ಯಾವಾಗಲೂ 5 ಬಾರಿ ನಮಾಜ್ ಮಾಡೋದು, ಇವೆಲ್ಲವನ್ನು ನಿರಂತರವಾಗಿ ಮಾಡ್ತಿದ್ದವನು ಅವನು. ಯಾರಾದರೂ ಕೆಟ್ಟ ಕೆಲಸ ಮಾಡಬಂದ್ರೆ ಕ್ಷಮಿಸೋದು ಅವನಿಗೊಂದು ವಿಶೇಷವಾದ ಗುಣ ಇತ್ತು. ಅನೇಕರಿಗೆ ಅದು ಇಷ್ಟ ಆಗ್ತಿರಲಿಲ್ಲ. ಯಾರಾದರೂ ಇವನ ವಿರುದ್ಧ ಹೋರಾಟ ಮಾಡಬೇಕು ಅಂತಿದ್ದವ್ರು ಸಿಕ್ಕಾಕೊಂಡ್ಬಿಟ್ರು ಅಂತಂದ್ರೆ ಅವ್ರನ್ನ ಕ್ಷಮಿಸಿ ಇನ್ನು ಮುಂದೆ ಹಿಂಗೆ ಮಾಡಬೇಡ ಹೋಗು ಅಂತ ಕಳಿಸ್ಬಿಡ್ತಿದ್ದ. ರಣತಂಬೋರ್ಗೆ ಇವನು ಅಟ್ಯಾಕ್ ಮಾಡಬೇಕು ಅಂತ ತನ್ನ ಸೇನೆ ತೆಗೆದುಕೊಂಡು ಹೋದಾಗ ರಣತಂಬೋರ್ನ ರಾಣ ಅವನೇನು ಮಾಡ್ದ, ಇವನು ಬರೋದನ್ನ ನೋಡಿ ಫೈಟ್ ಮಾಡ್ತಾ ಕೊನೆಗೆ ಒಳಗೆ ಹೋಗಿ ಕೋಟೆ ಒಳಗೆ ಸೇರ್ಕೊಂಡ್ಬಿಟ್ಟ. ಯೂಶುವಲ್ ಆಗಿ ಇದುವರೆಗೂ ನಡೀತಿದ್ದೀನಿ, ಕೋಟೆ ಒಳಗೆ ಹೋದ ತಕ್ಷಣ ಕೋಟೆಗೆ ಇವ್ರು ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಅನೇಕ ದಿನಗಳ ಕಾಲ ಆ ಕೋಟೆನ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ರಾಜನನ್ನು ಪೂರ್ತಿ ಸೋಲಿಸಿ ದುಡ್ಡು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇವನು ಏನೂ ಮಾಡದೆ ಅವ್ನು ಕೋಟೆ ಒಳಗೆ ಹೋಗಿ ಬಾಗಿಲು ಹಾಕೊಂಡ ತಕ್ಷಣ ಇವನು ಅಲ್ಲಿಂದ ವಾಪಸ್ ರಾಜ್ಯಕ್ಕೆ ಹೋಗೋಣ ಅಂತಂದ. ಮೇ ಬಿ ನನಗನ್ಸುತ್ತೆ ತನ್ನ ರಾಜ್ಯಕ್ಕೆ ಇನ್ಯಾರಾದ್ರೂ ಮುತ್ತಿಗೆ ಹಾಕ್ಬಿಟ್ರೆ ಕಷ್ಟ, ಮೊದಲು ಅಲ್ಲಿಗೆ ಹೋಗಿ ಸೇರ್ಕೋಬೇಕು, ಕುರ್ಚಿ ಭಯ ಹಂಗಿರುತ್ತೆ. ಯಾರಾದರೂ ಬಂದು ಅಲ್ಲಿ ಇವರು ಹಾಗೆ ಬಂದು ಕೂತಿರ್ತಾರಲ್ಲ, ಇನ್ಯಾರಾದ್ರೂ ಬಂದು ಕೂತ್ಬಿಟ್ರೆ ಕಷ್ಟ ಅನ್ನೋ ಟೆನ್ಷನ್ಗೆ ವಾಪಸ್ ಹೋಗ್ಬೇಕು ಅಂತ ಇರ್ಬೋದು. ಆದ್ರೆ ಹೋಗುವಾಗ ಏನು ಮಾತು ಹೇಳ್ದ ಅಂತಂದ್ರೆ, ಈ ಕೋಟೆ ನನ್ನ ಒಬ್ಬ ಆರ್ಡಿನರಿ ಮುಸಲ್ಮಾನನ ಒಂದು ಕೂದಲಿಗೆ ಸಮ ಅಲ್ಲ, ಇದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ನಾನು, ಬಾ ಅಂತ ಕರ್ಕೊಂಡೋದೆ. ಆಪರಿಯ ಖದರ್ ಒಂದು 1292ರಲ್ಲಿ ಮುಂಗೋಲ್ ಪಡೆ ದಾಳಿ ಮಾಡಿದಾಗ ದೊಡ್ಡ ಸೇನೆ ತಗೊಂಡು ಮಿಡತೆಗಳ ಹಿಂಡು ಅಂತ ನೆನ್ನೆ ಉಲ್ಲೇಖ ಮಾಡ್ತಿದ್ದ ದೊಡ್ಡ ಸೇನೆಯೊಂದಿಗೆ ಬಂದಾಗ ಇವನು ಅದರ ಮುಂದಿರುವಂಥ ಪಡೆಯನ್ನು ಸೋಲಿಸಿದ. ಇನ್ನು ಹಿಂದೆ ಬರ್ತಾ ಇರುವಂಥ ದೊಡ್ಡ ಪಡೆಯೊಂದಿಗೆ ಮತ್ತೆ ಹೋರಾಟ ಮಾಡ್ಲಿಕ್ಕೆ ಕಷ್ಟ ಅಂತೇಳಿ ಮುಂದಿನ ಪಡೆಯನ್ನು ಸೋಲಿಸೋ ಆಧಾರದ ಮೇಲೆ ಅವನು ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟ. ಅನೇಕ ಮುಂಗೋಲರಿಗೆ ಬೇಕಾಗಿರೋದನ್ನು ಕೊಟ್ಟು ಮುಸ್ಲಿಮರಾಗಿ ಕನ್ವರ್ಟ್ ಕೂಡ ಮಾಡ್ಲಿಕ್ಕೆ ಅವನ ಹತ್ರ ಸಾಧ್ಯ ಆಯಿತು. ಇದು ಅವನಿಗೊಂಥರ ಒಳ್ಳೆಯ ಗೌರವವನ್ನು ಕೊಡ್ತು. ಮುಂಗೋಲರನ್ನೇ ಸೋಲಿಸಿ ಓಡಿಸಿದವನಲ್ಲ ಅಂತ 70 ವರ್ಷದ ಮುದುಕನ ಮೇಲೂ ಎಲ್ಲರೂ ಗೌರವ ಇಡುವಂತೆ ಮಾಡಿತು. ಇವನ ಒಬ್ಬ ಸಾಮಂತ ಅಂತ ಕರೀತಾರೋ, ಗವರ್ನರ್ ಅಂತ ಕರೀತಾರೋ, ಅವನೇ ಅಲ್ಲಾವುದ್ದೀನ್ ಖಿಲ್ಜಿ. ಈ ದೇಶ ಕಂಡಂತ ಬಹುಶಃ ನನ್ನ ದೃಷ್ಟಿಯಲ್ಲಿ ಒಬ್ಬ ಅತ್ಯಂತ ಕ್ರೂರಿಯಾಗಿರುವಂಥ ಸುಲ್ತಾನರಲ್ಲೊಬ್ಬ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ನನಗನ್ಸುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ಮಹತ್ವಾಕಾಂಕ್ಷೆ ಉಳ್ಳವನು.
ಅವನಿಗೆ ಕಾರ ಅಂತ ಒಂದು ಪ್ರದೇಶದ ಜವಾಬ್ದಾರಿ ಕೊಟ್ಟಿದ್ರು, ಅದನ್ನು ನೋಡ್ಕೋ ಅಂತ. ಯೂನಿಯನ್ ಮಾಡಿದ ತನ್ನ ಪ್ರಭಾವದಿಂದ ಫಿರೋಜ್ನ ಮಗಳ ಮೇಲೆ ಪ್ರೇಮದ ಇದನ್ನು ಬೀರಿ ಅವಳನ್ನು ಮದುವೆ ಆದ, ಫಿರೋಜ್ನ ಅಳಿಯ ಇವನೀಗ. ಆದರೆ ಅವ್ರದ್ರಲ್ಲಿ ಮಕ್ಕಳುಗಳೆಲ್ಲ ತುಂಬ ಇರೋದ್ರಿಂದ ಅಳಿಯ ಮಕ್ಕಳೆಲ್ಲ ತುಂಬ ಕೇರ್ ಮಾಡುವಂಥ ಪ್ರಕ್ರಿಯೆ ಏನಿರಲಿಲ್ಲ. ಅಳಿಯನಿಗೆ ಇದು ಮಾಡಬೇಕು ಅದು ಮಾಡಬೇಕು ಅವೆಲ್ಲ ಏನಿಲ್ಲ, ಇವನಿಗೆ ಎಲ್ಲಿಡಬೇಕು ಅಲ್ಲೇ ಇಟ್ಕೊಂಡು ಕೂತಿದ್ದ. ಆದರೆ ಇವನಿಗೆ ಎಂಥ ಪ್ರಭಾವಿ ಮತ್ತು ಎಂಥ ಸಮರ್ಥಶಾಲಿ ಅಂತಂದರೆ ಇವನೇನು ಮಾಡಿದ, ಭಿಲ್ಸಾ ಮತ್ತು ಅಕ್ಕಪಕ್ಕದ ಜಾಗಗಳ ಮೇಲೆ ಆಕ್ರಮಣ ಮಾಡಿ ಗೆದ್ದು ಅದರಿಂದ ತಂದಿರುವಂಥ ಅಪಾರ ಸಂಪತ್ತನ್ನು ಸುಲ್ತಾನನ ಎದುರಿಗೆ ಸುರಿದ. ಸುಲ್ತಾನ ಮೋಹಿತನಾಗ್ಬಿಟ್ಟ, ಏನು ಸಾಮರ್ಥ್ಯಪ್ಪ ಇವನದ್ದು ಅಂತ. ಒಳಗಿದ್ದ ಇವನ ಸೋದರ ಸಂಬಂಧಿಗಳು, ಫಿರೋಜ್ನ ಸೋದರ ಸಂಬಂಧಿಗಳು ಯಾವಾಗಲಾದರೂ ಇಲ್ಲಿ ಇವನ ವಿರುದ್ಧ ತೊಡೆ ತಟ್ಟಿ ಇವನನ್ನು ಕೆಳಗಿಳಿಸಿ ತಾವು ಕೂತು ಬಿಡ್ತಾರೆ ಅನ್ನೋದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡು ಇವನೇನು ಮಾಡ್ದ, ಆ ದುಡ್ಡಿನ ಮೂಲಕ ತನ್ನ ಸುಲ್ತಾನನ ಗೌರವವನ್ನು ಗಳಿಸ್ಕೊಂಡು ಪ್ರೀತಿಯನ್ನು ಗಳಿಸ್ಕೊಂಡು ಅವಧ್ ಅಥವಾ ಅಯೋಧ್ಯೆಯ ಜವಾಬ್ದಾರಿನ ಪಡ್ಕೊಂಡ. ಅಲ್ಲಿಂದ ಮುಂದೆ ಏನು ಮಾಡ್ದ, ಅವನ ಮಹತ್ವಾಕಾಂಕ್ಷೆ ಹೆಂಗಿತ್ತು ನೋಡಿ. ಅದಕ್ಕೆ ಅವನು ಅತ್ಯಂತ ಕ್ರೂರಿ ಮತ್ತು ವಿಸ್ತಾರವಾದ ದೃಷ್ಟಿಯುಳ್ಳಂಥ ಒಬ್ಬ ಸುಲ್ತಾನನಾಗಿ ಬೆಳೆದು ನಿಂತವನು. ಅವನೇನು ಮಾಡ್ದ, ಸುಲ್ತಾನನಿಗೆ ಅವನಿಗೆ ಹೇಳದೆ ಒಂದು ಹೆಜ್ಜೆ ಮುಂದೆ ಇಡುವಂತಿಲ್ಲ, ನಿಂಗೆ ಕೊಟ್ಟ ಜವಾಬ್ದಾರಿ ಅಷ್ಟೇ ನೀನು ನೋಡಬೇಕು. ಆದರೆ ಅವನಿಗೆ ಹೇಳದೆ ಏನು ಮಾಡ್ದ, ದಕ್ಷಿಣಕ್ಕೆ ಅಟ್ಯಾಕ್ ಮಾಡ್ದ. ಅಲ್ಲಿವರೆಗೂ ದಕ್ಷಿಣದ ಮೇಲೆ ಅಟ್ಯಾಕ್ ಆಗಿರಲಿಲ್ಲ. ಇದು ಬಹುಶಃ 1300ನೇ ಇಸ್ವಿಯಲ್ಲಿ ನಡೆಯುವಂಥ ಘಟನೆ, 14ನೇ ಶತಮಾನದಲ್ಲಿ. ಮೊದಲನೇ ಅಟ್ಯಾಕ್ ನಮ್ಮ ಮೇಲೆ ಆಗೋದು 8ನೇ ಶತಮಾನದಲ್ಲಿ, 712 713ರಲ್ಲಿ. ಈಗ 1300ಕ್ಕೆ ನಾವು ಬಂದಿದ್ದೀವಿ. ಅಂದರೆ ಈ ಮಧ್ಯದಲ್ಲಿ ಸುಮಾರು ಒಂದು 5-6 ಶತಮಾನಗಳ ಕಾಲ ಏನು ಉತ್ತರ ಭಾರತ ಪೂರ್ತಿ ಬೆಂಕಿ ಆಗಿದೆ, ದಕ್ಷಿಣ ಭಾರತಕ್ಕೆ ಈ ಬೆಂಕಿಯ ಕಾವೂ ತಾಕಲಿಲ್ಲ. ಯಾಕೆ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದೆ, ಇದು ಮಿಲಿಟರಿ ಹಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ಇವ್ರು ಹೇಳೋ ಥರ ಏನಂತಂದರೆ, ಉತ್ತರ ಭಾರತ ಪ್ಲೇನ್ ಅಟ್ಯಾಕ್ ಮಾಡೋದು ಸುಲಭ, ಆದರೆ ದಕ್ಷಿಣ ಭಾರತ ಗುಡ್ಡ ಬೆಟ್ಟಗಳಿಂದ ಕೂಡಿರುವಂಥದ್ದು, ಹಿಂಗೆಲ್ಲ ಆಗಿರೋದ್ರಿಂದ ಸುಲಭ ಇಲ್ಲ. ಮಳೆ ಹಿಂಗೇನಾದರೂ ಜಡಿ ಹಿಡ್ಕೊಳ್ತು ಅಂತಂದರೆ ಅವನು ಯಾವ ಭಾಗದಲ್ಲೂ 4 ಹೆಜ್ಜೆ ಮುಂದಿಡ್ಲಿಕ್ಕೆ ಆಗದೆ ಇರುವಂಥ ಸ್ಥಿತಿ. ಮಲೆನಾಡನ್ನು ಗೆಲ್ಲೋದು ಸುಲಭ ಅನ್ಕೊಂಡಿದ್ದೀರೇನು, ಆ ಮಳೆಯ ಪರಿಸ್ಥಿತಿ ಏನಾದರೂ ಒಳಗೆ ಕಾಲಿಟ್ಟ ಎಂಥವನೂ ಸೋಲ್ಬೇಕು. ಕೆಳದಿಯ ಚೆನ್ನಮ್ಮನ ಎದುರಿಗೆ ಔರಂಗಜೇಬನ ಸೇನೆ, ಎಲ್ಲ ಗೆದ್ದಂಥ ಔರಂಗಜೇಬನ ಸೇನೆ ಕೆಳದಿಯ ಚೆನ್ನಮ್ಮನ ಎದುರಿಗೆ ಧೂಳಿಪಟವಾಗುವಂಥ ಸ್ಥಿತಿ ಬಂತು. ಯಾಕೆ ಅಂತಂದ್ರೆ ವಾತಾವರಣವೇ ಹಂಗಿದೆ ಅಲ್ಲಿಂದ. ಆಕೆಯ ಸಾಹಸ ಒಂದಾದರೆ, ಎರಡನೇದು ನಮ್ಮ ಪರಿಸರ ಹೆಂಗಿದೆ ಅಂದರೆ ಸುಲಭ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಇವನು ಮೊದಲನೇ ಬಾರಿಗೆ ಪೆನೆಟ್ರೇಟ್ ಮಾಡಿದ. ಅದು ಯಾವಾಗಲೂ ಹಂಗೆ, ಮೊದಲು ಒಬ್ಬರು ನಾನು ಹೇಳಿದ್ದಲ್ಲ ನೆನ್ನೆ, ಒಂದು ಸ್ವಲ್ಪ ರ್ಯಾಟ್ ಹೋಲ್ ಮಾಡಿಕೊಡ್ಬೇಕು, ಆನಂತರ ಸಿಕ್ದವರೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ. ಹಂಗೇನು ಮಾಡಿದ್ರು, ಮೊದಲು ಪೆನೆಟ್ರೇಟ್ ಮಾಡಬೇಕು ಅಂತ ಇವನು ಮುಂದಕ್ಕೆ ಬಂದು ಏನು ಮಾಡಿದ, ದೇವಗಿರಿ, ಅದನ್ನೀಗ ದೌಲತಾಬಾದ್ ಅಂತ ಕರೀತಾರೆ, ದೇವಗಿರಿಯ ಮೇಲೆ ಆಕ್ರಮಣ ಮಾಡ್ತಾನೆ, ಲಗ್ಗೆ ಇಡ್ತಾನೆ. ಅಲ್ಲಿನ ಸಂಪತ್ತನ್ನು ಅವನನ್ನು ಮೋಹಗೊಳಿಸಿತ್ತು. ಆದರೆ ಅಲ್ಲಿದ್ದಂಥ ರಾಜ ರಾಮಚಂದ್ರ ಯಾದವ ಕುಲಕ್ಕೆ ಸೇರಿದವನು, ಅವನ ಮಗನನ್ನ ಮತ್ತೊಂದು ಕಡೆ ಯುದ್ಧಕ್ಕೆ ಅಂತ ಕಳಿಸಿದ್ದ. ಸಿಂಗಣ ಅಂತ ಕರೀತಾರೆ ಅವ್ರ ಮಗನನ್ನ. ಅವನನ್ನು ಮತ್ತೊಂದು ಕಡೆ ಯುದ್ಧಕ್ಕೆ ಕಳಿಸಿದ್ದ. ಹಿಂಗಾಗಿ ಇವನು ಏಕಾಏಕಿ ಬಂದಾಗ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೋಟೆ ಒಳಗೆ ಸೇರ್ಕೊಂಡು ಬಾಗ್ಲಾಕೊಂಡ್ಬಿಟ್ಟ. ಕೋಟೆ ಒಳಗೆ ಪ್ರಾವಿಷನ್ಸ್ ಕಡಿಮೆ ಆಗ್ತಾ ಬಂದಿದೆ, ಇಲ್ಲಿ ಇವನು ಮಾತ್ರ ಕರಗುವ ಲಕ್ಷಣವೇ ಕಾಣ್ತಿಲ್ಲ. ತಕ್ಷಣ ಏನು ಮಾಡ್ದ ಅವನು ಅಂದರೆ ನಮ್ಮದು ಸ್ಪೈಯಿಂಗ್ ವ್ಯವಸ್ಥೆ ಚೆನ್ನಾಗಿದ್ದಿದ್ರೆ ಇವನು ಸುಲ್ತಾನನಿಗೆ ಹೇಳದೆ ಬಂದಿದ್ದಾನೆ, ಸುಲ್ತಾನನಿಗೆ ಒಂದು ಮೆಸೇಜ್ ಮುಟ್ಟಿಸಿದ್ರು ಸುಲ್ತಾನ ಹಿಂದಿನಿಂದ 4 ಬಾರಿಸ್ತಾನನಿಗೆ ಇವನು ಬಾಯಿ ಮುಚ್ಕೊಂಡು ವಾಪಸ್ ಹೋಗ್ತಾನೆ ಎನ್ನುವಂಥದ್ದು ಗೊತ್ತಿರಬೇಕಿತ್ತು. ಆದರೆ ನಾವು ಹೆಂಗೆ ಮೈ ಮರ್ತಿದ್ವಿ ಅಂತಂದರೆ, ಉತ್ತರ ಭಾರತಕ್ಕೆ ತಾನೇ ನಮಗೇನು ಪ್ರಾಬ್ಲಮ್ ಇಲ್ಲ, ನಮಗೇನೂ ಆಗಲ್ಲ ಅಂತ. ಹಂಗಾಗಲ್ಲ ಅಂತ. ಇಡೀ ಭಾರತ ಒಂದು ಎಂಟೈಟಿ ಅಂತ ಆದಾಗ ಅಲ್ಲಿಗಾಗಿರೋದೇ ನಮ್ಗಾಗತ್ತೆ ಎನ್ನುವಂಥ ಸಾಮಾನ್ಯ ಜ್ಞಾನದ ಪರಿಕಲ್ಪನೆ ನಮಗಿರಬೇಕಿತ್ತು. ಆದರೆ ಅದರಲ್ಲಿ ನಾವು ಸೋತೀವಿ. ಹೀಗಾಗಿ ಈಗೇನಾಯಿತು, ಒಳಗೆ ಅವನು ಬಂದು ನಿಂತಾಗ ಸುತ್ತಲೂ ಡೇರೆ ಹಾಕ್ಕೊಂಡು ನಿಂತ್ಬಿಟ್ಟ. ತನ್ನ ಮಗ ಕೂಡ ಬರುವ ಲಕ್ಷಣ ಗೊತ್ತಿಲ್ಲದೆ ಹೋದಾಗ ಇವನು ಅವನ ಜೊತೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಮುಂದಾದ. ಒಪ್ಪಂದದ ಮಾತುಕತೆ ನಡೀತಾ ಇರುವಾಗಲೇ ಮಗನಿಗೆ ಗೊತ್ತಾಯಿತು ತನ್ನ ರಾಜ್ಯದ ಮೇಲೆ ಇವನು ಬಂದು ನಿಂತಿದ್ದಾನೆ ಅಂತ. ಅವನು ದೊಡ್ಡ ಸೇನೆ ತಗೊಂಡ್ಬಂದು ಆಕ್ರಮಣಕ್ಕೆ ನಿಂತ. ಅವನ ಪ್ರಭಾವ ಹೆಂಗಾಯಿತು ಅಂತಂದರೆ, ಅಲ್ಲಾವುದ್ದೀನ್ ಖಿಲ್ಜಿ ಪತರುಗುಟ್ಟು ಹೋದ. ಇನ್ನೇನು ಸೇನೆ ಸೋಲ್ಬೇಕು ಅಂತಂದಾಗ ಇವನೇ ಕಾದಿಟ್ಟಿದ್ದ 10,000 ಸೈನಿಕರ ಪಡೆ ಆಕ್ರಮಣ ಮಾಡಿತು. ಆ ಆಕ್ರಮಣವನ್ನು ಎದುರಿಸ್ಲಿಕ್ಕಾಗದೆ ರಾಮಚಂದ್ರನ ಮಗ ಅಲ್ಲಿಂದ ಹಿಂದೆ ಸರಿದ. ಅವನು ಹಿಂದೆ ಸರಿದಾಗ ಈಗ ಒಪ್ಪಂದ ಮಾಡ್ಕೊಳ್ಬೇಕಲ್ಲ, ಒಪ್ಪಂದದ ಕಂಡೀಷನ್ ಮತ್ತೂ ಸ್ಟ್ರಾಂಗ್ ಆಯಿತು. ನೀನು ಒಪ್ಪಂದ ಮಾಡ್ಕೊಂಡು ಶರಣಾಗತನಾಗಬೇಕು ಅಂತಾದರೆ ಇಂತಿಂಥದ್ದು ಮಾಡಬೇಕು ಅಂತ ಕೇಳಿದ. ಅವನಿಗೆ ಯಾರೋ ಹೇಳಿದರು ರಾಮಚಂದ್ರನ ಮಗಳು ಭಾಳ ಸುಂದರಿಯಾಗಿದ್ದಾಳೆ ಅಂತ.
ಒಂದು ಕಂಡೀಷನ್, ಅದರಲ್ಲಿ ನಿನ್ನ ಮಗಳನ್ನು ನನಗೆ ಕೊಡಬೇಕು ಅಂತಲೂ ಇತ್ತು. ಬಹುಶಃ ನನಗನ್ಸುತ್ತೆ ಈ ದೇಶ ಈ ಥರ ಮುಸಲ್ಮಾನರಿಗೆ ತಮ್ಮ ಮಕ್ಕಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದು ಅಲ್ಲಿಂದ ಆರಂಭ ಆಯಿತು ಅಂತ. ಅಲ್ಲಿವರೆಗೂ ಯಾರೂ ಕೇಳಿರಲಿಲ್ಲ. ಅವ್ರು ಹೊತ್ಕೊಂಡು ಹೋಗ್ಬಿಡ್ತಿದ್ರು ಅಥವಾ ಜೌಹರ್ಗೆ ಬಲಿಯಾಗಿರ್ತಿದ್ರು. ಆದರೆ ಒಪ್ಪಂದದಲ್ಲಿ ಈ ಮಗಳನ್ನು ತನಗೆ ಕೊಡಬೇಕು ಅಂತ ಕೇಳಿಕೊಂಡು ಅವಳನ್ನು ತಗೊಂಡು ಹೋಗ್ತಾನೆ. ಖಿಲ್ಜಿಯ ಉದ್ದಕ್ಕೂ ನಾವು ನೋಡ್ತೀವಿ ಭಾರತೀಯ ಹೆಣ್ಣುಗಳ ಮೇಲೆ ಅವನಿಗಿರುವಂಥ ಆ ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಕೆಟ್ಟದ್ದಾಗಿರುವಂಥದ್ದು. ಅದರ ಆರಂಭ ಇಲ್ಲಿಂದ ಶುರುವಾಯಿತು. ಆ ಮಗಳನ್ನು ಅವನು ಸೇರಿಸ್ಕೊಂಡು ಅಪಾರವಾಗಿರುವಂಥ ಸಂಪತ್ತನ್ನು ತೆಗೆದು ತನ್ನ ಹತ್ರ ಇಟ್ಕೊಂಡ, ಲೂಟಿ ಮಾಡಿಕೊಂಡ. ಆನಂತರ ಇದು ಫಿರೋಜ್ ಗೊತ್ತಾಗಲಿಲ್ಲ, ಯಾರೂ ಹೇಳಲಿಲ್ಲ. ಆದರೆ ಫಿರೋಜ್ ಯಾವುದೋ ಒಂದು ಭಾಗಕ್ಕೆ ಹೋದಾಗ ಅಲ್ಲಿ ಯಾರೋ ಹೇಳಿದರು, ಈ ಥರ ಅವನು ದೇವಗಿರಿಗೆ ಮುತ್ತಿಗೆ ಹಾಕಿ ಅಪಾರವಾದ ಸಂಪತ್ತನ್ನು ತೊಗೊಂಡು ಬಂದ, ನಿನಗದು ಗೊತ್ತಾಗಲಿಲ್ಲ ಅಂತ. ಅವನು ಕೆಂಡಾಮಂಡಲ ಆಗ್ಬಿಟ್ಟ. ಒಂದು ಗೊತ್ತಿಲ್ಲದೆ ಹೋಗಿರೋದು, ಎರಡನೇದು ಯುದ್ಧ ಗೆದ್ದು ಸಂಪತ್ತನ್ನು ಗಳಿಸಿ ನನಗೆ ಕೊಡದೆ ನೀನು ತಿಂತಾ ಇರೋದು. ಎರಡೂ ಭಾಳ ಕೆಟ್ಟದಾಗಿರುವಂಥ ಸಂಗತಿ ಅಂತ ಅವನೇನು ಮಾಡ್ದ, ತಕ್ಷಣ ಬಂದು ನನ್ನ ಎದುರುಗಡೆ ನಿಲ್ಲಬೇಕು ಅಂತ ಫರ್ಮಾನ ಹೊರಡಿಸ್ದ. ಈಗ ಇವನೇನು ಮಾಡ್ದ ಅಂತಂದರೆ, ಅಲ್ಲಾದೀನ್ ಎಂಥ ಬುದ್ಧಿವಂತ ನೋಡಿ, ತಕ್ಷಣ ಒಂದು ಪತ್ರ ಬರ್ದ, ದಯವಿಟ್ಟು ನನಗೆ ಕ್ಷಮಿಸಿ, ನಾನು ತಿಳಿದೆ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ದಯಮಾಡಿ ಕ್ಷಮಿಸಿ ಅಂತ ಇವನಿಗೆ ಪತ್ರ ಬರ್ದ, ರಾಜನಿಗೆ, ಸುಲ್ತಾನನಿಗೆ ಪತ್ರ ಬರ್ದ. ಈ ಕಡೆ ಏನು ಮಾಡಿದ, ಸುಲ್ತಾನನ ತಮ್ಮನಿಗೆ ಪತ್ರ ಬರ್ದ, ನನಗೆಷ್ಟು ನಾಚಿಕೆ ಆಗಿದೆ ಅಂತಂದರೆ, ಒಂದೋ ನಾನು ನದಿಯಲ್ಲಿ ಬಿದ್ದು ಸಾಯಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ. ಎಂಥ ಸ್ವೀಟ್ ವರ್ಡ್ಸ್. ಒಂದೋ ಸುಲ್ತಾನನೇ ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕು ದಿಲ್ಲಿಗೆ, ಆಗ ಮಾತ್ರ ನಾನು ಬರ್ತೀನಿ, ಇಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಫಿರೋಜ್ನ ತಮ್ಮ ಹೋಗಿ ಪತ್ರವನ್ನು ತೋರಿಸ, ನೋಡಿ ಎಷ್ಟು ಪ್ರೀತಿಯಿಂದ ಬರ್ತಿದ್ದಾನೆ. ಇದ್ದು ಕೋಪ ಎಲ್ಲ ಇಳಿದೋಯ್ತು ಪಾಪ ಅವನಿಗೆ. ಚಾಚೆ ಒಳ್ಳೆ ಹುಡುಗ, ಹೋಗಿ ಬರ್ತೀನಿ, ಅವನು ಕೂಡಿಟ್ಟಿರೋ ಸಂಪತ್ತನ್ನೆಲ್ಲ ನಾನೇ ತೊಗೊಂಡು ಬರ್ತೀನಿ ಹೋಗಿ ಅಂತ ಅವನೇನು ಮಾಡ್ದ, ನದಿ ಮಾರ್ಗವಾಗಿ ಬಂದ, ಕರಾಕ್ ಬಂದ. ಅಲ್ಲಿಗೆ ಬಂದರೆ ಭೂಮಾರ್ಗದಲ್ಲಿ ಸೇನೆಯನ್ನು ಕರೆಸ್ಕೊಂಡ. ಡೌಟ್ ಇಲ್ಲದೇ ಇಲ್ಲ ಇವರುಗಳಿಗೆ, ಎಷ್ಟಾದರೂ ಕೂಡ ಇವನು ದೊಡ್ಡ ಕಳ್ಳನೇ ಇರಬೇಕು ಅಂತ ಅನುಮಾನ ಇದೆ ಅವನಿಗೆ. ಹಿಂಗಾಗಿ ಭೂಸೇನೆಯನ್ನು ಅಲ್ಲಿಂದ ಕರೆಸ್ಕೊಂಡಿದ್ದಾನೆ. ಈ ಕಡೆ ಇವನು ನದಿ ಮೂಲಕ ಬಂದ. ಅವನು ಎಲ್ಲಿ ನದಿ ಮೂಲಕ ಬರಬೇಕು ಅಂತಿತ್ತೋ ಆ ಜಾಗದಲ್ಲಿ ಒಂದು ದೊಡ್ಡ ಡೇರೆ ಹಾಕ್ಕೊಂಡು ಇನ್ನು ಕೂತಿದ್ದ ಅಲಾವುದ್ದೀನ್ ಖಿಲ್ಜಿ. ಇವನು ಒಳಗೆ ಬಂದ ತಕ್ಷಣ ಇವನು ಗೌರವದಿಂದ ಅಪ್ಪಿಕೊಳ್ಬೇಕು. ಅವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕಣ್ಣು ಸನ್ನೆ ಮಾಡಿದ್ದಷ್ಟೇ ಅವನ ಆಪ್ತ ಸೈನಿಕರು ಬಂಟರು ಬಂದು ಅವನನ್ನು ಅಲ್ಲೇ ತಲೆ ಕಡಿದು ಬಿಸಾಕ್ಬಿಟ್ರು. ಫಿರೋಜ್ನ ತಲೆ ಕಡಿದ ರಕ್ತ, ಆರ್ಸಿ ಮಜುಮ್ದಾರ್ ಚೆನ್ನಾಗಿ ಹೇಳ್ತಾರೆ ಅದನ್ನು, ತಲೆ ಕಡಿದ ರಕ್ತ ಇನ್ನೂ ತೊಟ್ಟಿಕ್ತಾ ಇರುವಾಗಲೇ ಇವನು ಅನೌನ್ಸ್ ಮಾಡಿದ್ನಂತೆ, ದೆಹಲಿಯ ಬಾದ್ಶಾ ನಾನೇ ಅಂತ. ಇನ್ನೂ ಇಳಿಲಿಲ್ಲ ಇತ್ತು ಅಂದರೆ ಆಗಲೇ ಏರ್ಬಿಟ್ಟ. ಆದರೆ ಆಗಿದ್ದ ಸಮಸ್ಯೆ ಏನು ಅಂತಂದರೆ, ಸುಲ್ತಾನ್ ಅಂತ ಘೋಷಣೆ ಏನೋ ಮಾಡ್ಕೊಂಡ, ಅಲ್ಲಿಗೆ ಹೋಗೋ ಧೈರ್ಯ ಇಲ್ಲ ಇವನಿಗೆ. ಯಾಕೆ ಧೈರ್ಯ ಇಲ್ಲ ಅಂತಂದರೆ, ಅಲ್ಲಿ ಅದಾಗಲೇ ಈ ಸುಲ್ತಾನನ ಫಿರೋಜ್ನ ಹಿರಿಯ ಮಗ ಪ್ರಬಲವಾಗಿದ್ದ, ಅರ್ಕಾಲಿ ಖಾನ್ ಅಂತ ಅವನ ಹೆಸರು. ಅವನು ಪ್ರಬಲವಾಗಿದ್ದ. ಅವನು ತನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತಗೊಳ್ತಾನೆ. ಆದರೆ ಕರಾಕ್ ಬಂದು ತಗೊಳ್ಳಲ್ಲ ಸದ್ಯಕ್ಕೆ. ಯಾಕೆ ಅಂತಂದರೆ ಅದು ಇವನ್ ನೆಲ, ಇಲ್ಲಿ ತಾನು ಹೋದರೆ ಬಹಳ ಕಷ್ಟ ಆಗ್ಬೋದು ಅಂತ ದೆಹಲಿಯಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು 100% ಕೂತಿರ್ತಾನೆ. ತನಗಿದು ನಿಜವಾಗ್ಲೂ ಹೊಡೆತ ಬೀಳುತ್ತೆ ಅಂತ ಅವನಿಗೆ ಅರಿವಿದ್ದಿದ್ದರಿಂದ ಹೋಗ್ಲಿಕ್ಕೆ ತಯಾರಾಗಲಿಲ್ಲ. ಆದರೆ ಅಲ್ಲೊಂದು ಘಟನೆ ನಡೀತು. ಅಲ್ಲೇನಾಯಿತು ಅಂತಂದರೆ, ಇಲ್ಲಿ ಇವನ ಹೆಂಡತಿ, ಸುಲ್ತಾನನ ಹೆಂಡತಿ ಯಾರಿದ್ಲೋ ಅವಳೇನು ಮಾಡಿದ್ಲು, ತನ್ನ ಹಿರಿ ಮಗನನ್ನು ಪಟ್ಟಕ್ಕೆ ಕೂರಿಸಿದ್ಲು. ಹಿರಿ ಮಗ ಇಲ್ಲದೆ ಹೋದಾಗ ಅವನನ್ನು ಪಟ್ಟಕ್ಕೆ ಕೂರಿಸಿ ಅವನ ಮೂಲಕ ರಾಜ್ಯವನ್ನು ಆಳ್ಲಿಕ್ಕೆ ಶುರು ಮಾಡಿಬಿಟ್ರು. ಹಿರಿ ಮಗ ಕೆಲಸಕ್ಕೆ ಬಾರದವನು, ಆದರೆ ಹಿರಿಮಗ ಪ್ರಭಾವಿ. ಅವನು ದೂರಕ್ಕೆ ಹೋಗ್ಬಿಟ್ಟ, ಭಾಳ ಬೇಸರದಿಂದ ದೂರಕ್ಕೆ ಹೋಗಿ ಕುಳಿತುಬಿಟ್ಟ. ಹೀಗಾಗಿ ದೆಹಲಿ ಈಗ ಸೇಫ್ ಝೋನ್ ಅಲ್ಲ, ಅದನ್ನು ಅಟ್ಯಾಕ್ ಮಾಡೋದು ಭಾಳ ಸುಲಭ ಅಂತ ಇವನಿಗೆ ಗೊತ್ತಾಗಿ ಏನು ಮಾಡ್ದ, 60,000 ಅಶ್ವದಳದವ್ರನ್ನ, 60,000 ಸೈನಿಕರನ್ನ ಕರ್ಕೊಂಡು ದೆಹಲಿಗೆ ಮಾರ್ಚ್ ಮಾಡಿಬಿಟ್ಟ. ದೆಹಲಿಯಲ್ಲೂ ಅದಾಗಲೇ ಹಿರಿಯ ಮಗನಿಗೆ ಇದು ಸಿಗಲಿಲ್ಲ ಅಂತ ಬೇಸರದಲ್ಲಿ ಅನೇಕರಿದ್ದರು. ಅವರೆಲ್ಲರಿಗೂ ಕೂಡ ಏನಾದರೂ ಆಗಬೇಕು ಅಂತಿತ್ತು. ಅವರಿಗೆ ಅನ್ನಿಸ್ತು ಇವನೇ ಸರಿಯಾದ ವ್ಯಕ್ತಿ, ಇವನು ಬಂದರೆ ಒಂದ್ಸಲ ದೆಹಲಿನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಿ, ಆಮೇಲೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲರೂ ಸಿದ್ಧವಾಗಿದ್ದರು. ಇವನೇನು ಮಾಡಿದ, ಅಲ್ಲಿಂದ ದಾರಿಯಲ್ಲೇ ಆ ತಾಯಿ ಫಿರೋಜ್ನ ಹೆಂಡತಿ ಏನು ಮಾಡಿದ್ಲು, ಇವನ ದಾರಿಯಲ್ಲೇ ಅಡ್ಡ ಹಾಕಲಿಕ್ಕೆ ಒಂದಷ್ಟು ಹಿರಿಯರನ್ನು ಕಳಿಸ್ಕೊಟ್ರು, ಇವನನ್ನು ವಾಪಸ್ ಕಳಿಸಿ ಹೆಂಗಾದರೂ ಮಾಡಿ ಅಂತ. ಇವನ ಹತ್ರ ದೇವಗಿರಿ, ದೌಲತಾಬಾದ್ನ ಸಂಪತ್ತಿತ್ತಲ್ಲ, ದೌಲತಾಬಾದ್ ಅಂತ ಆಮೇಲೆ ಹೆಸರಾಗಿದ್ದು. ಆದರೆ ಆ ದೇವಗಿರಿಯ ಸಂಪತ್ತು ಎಷ್ಟಿತ್ತು ಅಂತಂದರೆ, ಲ್ಯಾವಿಶ್ಲಿ ಅವ್ರ ತಲೆ ಮೇಲೆ ಸುರಿದು ಅಡ್ಡಡ್ಡ ಕೊಂಡ್ಕೊಂಡ್ಬಿಟ್ಟ ಅವರನ್ನು.
ಅಷ್ಟು ದೂರದೃಷ್ಟಿ ಅವನದ್ದು. ಇವ್ರನ್ನ ಹಂಗಂಗೆ ಕೊಂಡ್ಕೋಬೇಕು ಅಂತ ಹಂಗಂಗೆ ಅವ್ರನ್ನ ಕೊಂಡ್ಕೊಂಡ. ಮತ್ತು ಅಲ್ಲಿಂದ ದೆಹಲಿಗೆ ಕಾಲಿಟ್ಟ. ದೆಹಲಿಯಲ್ಲೂ ಈ ಥರದ್ದು ಯಾರ್ಯಾರು ಜನ ಇದ್ದರೂ ಅವರಿಗೆ ಬೇಕಾಗಿದ್ದು ಕೇಳಿದಷ್ಟನ್ನು ಕೊಟ್ಟು ಇವನ ವಿರುದ್ಧ ಯಾರೂ ಮಾತಾಡದೇ ಇರೋ ಥರ ಮಾಡಿಬಿಟ್ಟ. ಪ್ರತಿಯೊಂದರಲ್ಲೂ ಕೂಡ ಈ ಥರ ಜನ ಇರ್ತಾರೆ. ಅವರು ತುಂಬ ಪ್ರಭಾವಿಯಾಗಿರ್ತಾರೆ. ಅವರು ಈಗಿನ ದಿನಮಾನಗಳಲ್ಲಿ ಹೇಳೋದಾದರೆ ಪತ್ರಿಕಾ ರಂಗದಲ್ಲಿ ಇರ್ತಾರೆ, ಅವರು ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳಲ್ಲಿ ಇರ್ತಾರೆ, ಪ್ರಭಾವಿಯಾಗಿರ್ತಾರೆ. ಅವರು ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿ ತಗೊಂಡು ಕೂತಿರ್ತಾರೆ. ಅವ್ರು ಹೇಳಿರೋ ಮಾತಿಗೆ ಅಪಾರವಾದ ಬೆಲೆ ಇದೆ. ಅವರು ತುಂಬ ಸರ್ಕಾರ ನನ್ನ ಮಾತು ಕೇಳ್ತಿಲ್ಲ ಅಂತಂದರೆ ಅವಾರ್ಡ್ ವಾಪಸ್ ಮಾಡ್ತಾರೆ. ಇಡೀ ದೇಶ ಅವ್ರು ಹೇಳಿದ ಮಾತು ಅಯ್ಯೋ ಅಂತ. ಈ ಥರದನ್ನ ನೋಬೆಲ್ ಮ್ಯಾನ್ ಅಂತ ಕರೀತಾರೆ. ಇವ್ರುಗಳನ್ನ ಬಡ್ದು ಸರಿಯಾಗಿ ಪಕ್ಕಕ್ಕಿಟ್ಟರೆ ರಾಷ್ಟ್ರ ಚೆನ್ನಾಗಿ ನಡೆಯುತ್ತೆ. ಇವನು ಮೊದಲನೇ ಹೆಜ್ಜೆ ಏನು ಮಾಡ್ದ, ಇವ್ರು ಯಾರನ್ನೂ ವಿರೋಧ ಕಟ್ಕೊಳ್ಳಿಲ್ಲ. ಯಾಕೆಂದ್ರೆ ತಾನಲ್ಲೋಗಿ ಕೂತ್ಕೋಬೇಕಿತ್ತಲ್ಲ, ಕೂತ್ಕೊಂಡ್ಮೇಲೆ ನೋಡೋಣ ಅಂತ. ಇವರೆಲ್ಲರನ್ನೂ ತನ್ನ ತೆಕ್ಕೆಗೆ ತಕ್ಕಂತೆ ಆಡಿಸಿಕೊಳ್ತಾ ಹೆಂಗ್ ಮಾಡಿದ ಅಂತಂದ್ರೆ, ದುಡ್ಡು ಕೊಟ್ಟು ಅಡ್ಡಡ್ಡ ಖರೀದಿ ಮಾಡಿಬಿಟ್ಟ. ಗೊತ್ತಾಯ್ತು, ಫಿರೋಜ್ನ ತಾಯಿ ಮತ್ತು ಅವನ ಕಿರಿ ಮಗನಿಗೆ, ಫಿರೋಜ್ನ ಹೆಂಡತಿ ಮತ್ತು ಅವನ ಮಗನಿಗೆ ಗೊತ್ತಾಯ್ತು ಇನ್ನು ಕಷ್ಟ ಅಂತೇಳಿ ಅವ್ರೇನು ಮಾಡಿದ್ರು, ತಮ್ಮದೊಂದು ಪುಟ್ಟ ಸೇನೆ ತಗೊಂಡು ಮುಲ್ತಾನಿಗೆ ಓಡೋಗ್ಬಿಟ್ರು. ಹೀಗಾಗಿ ದೆಹಲಿ ಪೂರ್ತಿ ಖಾಲಿ ಇತ್ತು. ಇವನು ಹೋಗಿ ಸಿಂಹಾಸನದ ಮೇಲೆ ತಾನೇ ವಿರಾಜಮಾನನಾಗ್ಬಿಟ್ಟ. ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಸಣ್ಣ ಪ್ರಾಂತದ ಪ್ರಮುಖನಾಗಿದ್ದವನು ಈಗ ದೊಡ್ಡ ಪ್ರಾಂತಕ್ಕೆ ಅವನು ಒಡೆಯನಾಗ್ಬಿಟ್ಟ. ಇಡೀ ಒಂಥರ ದಿಲ್ಲೀಶ್ವರೋವ ಜಗದೀಶ್ವರೋವ ಅಂತ ಹೇಳೋದಾದರೆ ಇಡೀ ಭಾರತದ ಒಡೆಯ ತಾನು ಅನ್ನುವಂಥ ಹಂತಕ್ಕೆ ಬಂದ. ಮೊದಲು ಮಾಡಿದ ಕೆಲಸ ಏನು ಗೊತ್ತೇನು, ಒಂದು ದೊಡ್ಡ ಸೇನೆ ಕಳಿಸಿ ಮುಲ್ತಾನ್ ಮೇಲೆ ಆಕ್ರಮಣ ಮಾಡಿಸಿ ಓಡೋಗಿದ್ದು ಇಬ್ಬರನ್ನೂ ಹಿಡ್ಕೊಂಡು ಬಂದು ಏನು ಮಾಡಿದ, ಅವರಿಬ್ಬರದ್ದನ್ನು ಜೊತೆಗೆ ಇವನದ್ದು ಕೂಡ ಅರ್ಕಾಲಿ ಖಾನ್ದು ಕೂಡ ಕಣ್ಣು ಕೀಳಿಸಿ ಜೈಲಿಗಟ್ಟಿಸ್ದ, ಕೊನೆ ಕೊಲ್ಲಿಸ್ದ. ಈ ಕೊಲೆಗಳು ಹೆಂಗೆ ನಡೀತಾವೆ ಗೊತ್ತೇನು, ಬರೀ ಪ್ರಮುಖರಾಗಿದ್ದವ್ರ ಕೊಲೆಗಳಷ್ಟೇ ಅಲ್ಲ, ಇವರ ಮಕ್ಕಳು ಮೊಮ್ಮಕ್ಕಳು ಇವ್ರ ಸಂಬಂಧಿಕರು ಎಲ್ಲರನ್ನೂ ಕೊಲೆ ಮಾಡ್ತಾರೆ. ಯಾಕೆ ಎಲ್ಲರನ್ನೂ ಕೊಲೆ ಮಾಡ್ತಾರೆ ಅಂತಂದ್ರೆ, ನಾಳೆ ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವನು ಒಬ್ಬನಿದ್ದಾನೆ ಅಂತ ಗೊತ್ತಾದ್ರೂ ಈ ನೋಬಲ್ ಮಾನಗಳು ಅವನಿಗೆ ಪಟ್ಟ ಕಟ್ಬಿಡ್ತಾರೆ. ಅವನು ಮೂರ್ಖನಾಗಿದ್ರು, ಅವನು ಈಡಿಯಟ್ ಆಗಿದ್ರು ಸರಿ, ಅವನು ಬದುಕಬೇಕು. ಯಾಕೆ ಅಂತಂದ್ರೆ ಅವನಿಗೆ ಪಟ್ಟ ಕಟ್ಲಿಕ್ಕೆ ಬೇಕಲ್ಲ. ಅರ್ಥ ಆಗ್ತಿದೆಯಾ? ಈ ಲಾಜಿಕನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಪೀಳಿಗೆಯಿಂದ ಪೀಳಿಗೆ ಉಳಿಬೇಕು ಅಂತ ಅವ್ರು ಪ್ರಯತ್ನ ಪಡ್ತಾರೆ ಅಂತಂದ್ರೆ, ಈಡಿಯಟ್ ಆಗಿದ್ರು ಪರವಾಗಿಲ್ಲ, ಉಳಿಬೇಕು ಅವನು. ಇದು ಅವತ್ತಿಂದಲೂ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾರು ಉಳಿದೇ ಇರೋ ಥರ ಮಾಡ್ಬಿಡ್ತಾರೆ, ದೂರದ ಸಂಬಂಧಿಕರು ಉಳಿದೇ ಇರೋ ಥರ ಮಾಡ್ಬಿಡ್ತಾರೆ. ಇವನು ಹಂಗೆ ಮಾಡ್ದ. ಅವರೆಲ್ಲರನ್ನು ಫಸ್ಟ್ ಅದನ್ನು ಮುಗಿಸ್ಕೊಂಡು ಏನು ಮಾಡ್ದ, ಆ ರಾಯಲ್ ಫ್ಯಾಮಿಲಿ ಉಳಿದೇ ಇರೋ ಥರ ಮಾಡಿ ತಾನೇ ಪಕ್ಕ ಹೊಸದಾಗಿರುವಂಥ ಒಂದು ಸಂಸ್ಥಾನವನ್ನೇ ಆರಂಭಿಸೋರಂತ ಆದ. ಆದರೆ ಖಿಲ್ಜಿಯ ವಂಶವೇ ಮುಂದುವರೆದಿದ್ದರಿಂದ ಒಂದು ಖಿಲ್ಜಿ ವಂಶದ್ದೇ ಮುಂದುವರಿಕೆ ಅಂತ ಹೇಳ್ತಾರೆ. ಅವನೇ ನಿಜವಾಗ್ಲೂ ಒಂದು ಅದ್ಭುತವಾಗಿರುವಂಥ ಅಡಿಪಾಯವನ್ನು ಅವರಿಗೆ ಹಾಕಿಕೊಟ್ಟ. ಆಮೇಲೆ ಏನು ಮಾಡ್ದ, ಮುಂಗೋಲಿಯನ್ರ ಅಟ್ಯಾಕ್ ಆದಾಗ ಅದನ್ನು ಹಿಮ್ಮೆಟ್ಟಿಸಿ ಸ್ಟ್ರಾಂಗ್ ಆಗಿರುವಂಥ ನವಾಬ ಇವನು ಅಥವಾ ಸುಲ್ತಾನ ಇವನು ಅಂತ ಇದು ಮಾಡಿಕೊಂಡ. ತಕ್ಷಣ ಏನು ಮಾಡಿದ, ಯಾವಾಗ ಇವನು ಸ್ಟ್ರಾಂಗ್ ಅಂತ ಎಲ್ಲರ ಹತ್ರ ಗೌರವ ಸಿಕ್ತೋ ಏನು ಮಾಡಿದ ಗೊತ್ತಾ, ಯಾರ್ಯಾರ ಹಣ ತಗೊಂಡು ತನ್ನ ಪಾರ್ಟಿಗೆ ಬಂದಿದ್ರೋ ಅವ್ರನ್ನೆಲ್ಲ ಕರೆಸಿ ತಲೆ ಕಡಿಸ್ದ. ಯಾಕೆ ಅಂತಂದ್ರೆ, ಹಣ ತಗೊಂಡು ನೀವು ನಿಮ್ಮ ಸುಲ್ತಾನನ ಬಿಟ್ಟು ನನ್ನ ಕಡೆ ಬಂದಿದ್ದೀರಾ ಅಂತ ಆದರೆ ನಾಳೆ ಇನ್ನೊಬ್ಬ ಹಣ ಕೊಟ್ಟರೆ ಅವನ ಕಡೆ ಹೋಗ್ತೀರಾ ಅಂತ. ಒಬ್ಬ ರಾಜ ರುತ್ಲೆಸ್ ಆಗಿರ್ಬೇಕಾಗಿರೋದು ಹಿಂಗೆ ಅಂತ. ಯಾರ್ಯಾರು ಇವ್ರು ಇದ್ದಾರೋ ಮುಲಾಜಿಲ್ದೆ ಅವ್ರನ್ನ ಮೂಲೆಗೆ ಕಳಿಸ್ಬೇಕು. ನನಗೆ ಆ ಕಾರಣಕ್ಕೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಮೇಲೆ ಬೇಜಾರಿದೆ. ಯಾಕೆ ಅಂತಂದರೆ ಅವ್ರಿಗೆ ತುಂಬ ಮಾತ್ರ ಹೃದಯ ಇತ್ತು, ಇವರೆಲ್ಲ ಅಲ್ಲೇ ಇರಲಿ ಅಂತ. ಅವರೆಲ್ಲ ಹೆಂಗೆ ಆಯಕಟ್ಟಿನ ಜಾಗದಲ್ಲೇ ಕೂತ್ಕೊಂಡಿದ್ರು ಅಂತಂದರೆ ಮುಂದೆ ಇವರನ್ನೇ ಮಟ್ಟ ಹಾಕಿ ಕಳಿಸ್ಬಿಟ್ರು. ಹೆಂಗಿರ್ತಾರೆ ಗೊತ್ತೇನು ಇವರೆಲ್ಲರೂ ಎಷ್ಟು ಪ್ರಭಾವಿಯಾಗಿರ್ತಾರೆ ಅಂತಂದರೆ, ಇವರಿಗೊಂದು ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ದೆಹಲಿಯ ಅತ್ಯಂತ ಪ್ರಮುಖವಾದ ಜಾಗದಲ್ಲಿ ಸರ್ಕಾರಿ ಬಂಗ್ಲೆಯಲ್ಲಿ ಇರ್ತಾರೆ. ಈ ಬಂಗ್ಲೆಯಲ್ಲಿ ಕೂತ್ಕೊಂಡು ತಮಗೆ ಬೇಕಾದವ್ರನ್ನಲ್ಲಿ ಸೇರಿಸ್ಕೊಂಡು ಸರ್ಕಾರದ ವಿರುದ್ಧದ ಕೆಲಸಗಳನ್ನು ಮಾಡ್ತಿರ್ತಾರೆ. ನರೇಂದ್ರ ಮೋದಿ 4-5 ವರ್ಷ ಕಳೆದ ಮೇಲೆ ಮಾಡಿದ ಮೊದಲನೇ ಕೆಲಸ ಏನು ಅಂದರೆ, ಯಾರ್ಯಾರು ಹಿಂಗೆ ಇಲ್ಲಿಗಲ್ ಆಗಿ ಬಂಗ್ಲೆಗಳಲ್ಲಿ ಕೂತಿದ್ದಾರೋ ಅವ್ರನ್ನೆಲ್ಲ ಅಲ್ಲಿಂದ ಓಡಿಸಿದ್ರು. ಅವ್ರಿಗೆಲ್ಲ ಸಿಗಬಹುದಾಗಿರುವ ಗಂಜಿಯನ್ನು ನಿರಾಕರಿಸಿದ್ರು. ಅದು ಭಯಂಕರ ಉರಿ ಅಂತ.
ಸಮರ್ಥವಾಗಿರುವಂಥ ನಾಯಕ ಆ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಅಲ್ಲಾವುದ್ದೀನ್ ಖಿಲ್ಜಿ ಏನೇನು ಬೆಂಬಲಿಸೋದಲ್ಲ, ಆದರೆ ಅವನು ಕಟ್ಟಿಕೊಟ್ಟಂತ ಅವನು ಹಾಕಿದ ಒಂದೊಂದು ಹೆಜ್ಜೆಯೂ ಇತ್ತಲ್ಲ, ಏನು ಬಲವಾಗಿತ್ತು ಅಂತಂದರೆ ಸುಲಭಕ್ಕೆ ಕಳೆದು ಹೋಗುವಂಥದ್ದಲ್ಲ. ಎಲ್ಲರೂ ತಲೆ ಕೆಡಿಸಿ ಮುಗಿಸ್ದ. ಆಮೇಲೆ ಏನು ಮಾಡ್ದ ಅವನು, ಅದನ್ನು ತುಂಬ ಚೆನ್ನಾಗಿ ಆರ್ ಸಿ ಮಜುಮ್ದಾರ್ ಹೇಳೋ ನನ್ನ ಸಾಲನ್ನು ಅದನ್ನು ನಿಮ್ಗೆ ಹಂಗೆ ಪ್ರೆಸೆಂಟ್ ಮಾಡಬೇಕು. ಆರ್ ಸಿ ಮಜುಮ್ದಾರ್ ಅವನು ತಲೆ ಕೆಡಿಸಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಏನು ಹೇಳ್ತಾರೆ? ದಸ್ ದ ಮಾನ್ಸ್ಟರ್ ಟ್ರೇಟರ್ punished all those who were guilty of infidelity ಅಂತ ಹೇಳ್ತಾರೆ. ಯಾರು ವಿಶ್ವಾಸಘಾತಕ್ಕೆ ದೋಷಿಗಳಾಗಿದ್ರೋ ಅವರನ್ನ ಮಾನ್ಸ್ಟರ್ ಆಫ್ ಟ್ರೈಟರ್ಗಳ ಒಡೆಯ ಅವ್ರು ತಲೆ ಕಡಿಸಿದ್ದ ಅಂತ. ಇವನೇ ಟ್ರೈಟರು, ಇವನು ಸುಲ್ತಾನನ ಕತ್ತು ಕಡ್ದವನು, ಇವನು ಅವ್ರುಗಳ ಕತ್ತು ಕಡ್ದು ಹೇಳ್ತಾನೆ ನೀವು ಟ್ರೈಟರ್ಗಳು ಅಂತ. ಏನು ಚೆನ್ನಾಗಿದೆ ಅಂತ ಅವ್ರು ಅದನ್ನು ಹೇಳ್ತಾರೆ. ಮುಂದೆ ಅವನು ಗುಜರಾತಿಗೆ ಸೇನೆಯನ್ನು ಕಳಿಸ್ದ. ಈ ಗುಜರಾತಿನ ಸೇನೆ ಗುಜರಾತಿಗೆ ಹೋದಂಥ ಸೇನೆ ಅದು ನುಸ್ರತ್ ಖಾನ್ ಮತ್ತು ಉಲ್ಗು ಖಾನ್ನ ನೇತೃತ್ವದಲ್ಲಿ ಹೋಯಿತು. ಹೋದ ಸೇನೆ ಗುಜರಾತನ್ನಷ್ಟೇ ಗೆಲ್ಲದೆ ಅವರು ಸೋಮನಾಥದ ಮೇಲೂ ದಾಳಿ ಮಾಡಿದರು. ಆಫ್ಟರ್ ಘಜ್ನಿ ಇದು 2ನೇ ದಾಳಿ ಸೋಮನಾಥದ ಮೇಲಾಗಿತ್ತು. ಸೋಮನಾಥ ಮತ್ತೆ ರೀಬಿಲ್ಡ್ ಆಗಿತ್ತು, ಚೆನ್ನಾಗಿತ್ತು, ಗಟ್ಟಿಯಾಗಿತ್ತು. ಗುಜರಾತ್ ತುಂಬ ಸ್ಟ್ರಾಂಗ್ ಆಗಿ ಇನ್ನು ಆಕ್ರಮಣ ತಡೆಯಬಹುದಾಗಿರುವಂಥ ಹಂತಕ್ಕೆ ಬಂದು ನಿಂತಿತ್ತು. ಆದರೆ ಈಗ ಇವನು ಗುಜರಾತನ್ನು ಅಲಗಾಡಿಸಿಬಿಟ್ಟ, ಇವನ ಸೇನೆ ನುಗ್ಗಿತು. ಅದು ಸೋಮನಾಥದ ಮೇಲೆ ಮತ್ತೆ ಅಟ್ಯಾಕ್ ಮಾಡಿ ಸಿಕ್ಕಾಪಟ್ಟೆ ಪ್ಲಂಡರ್ ಮಾಡಿತು. ಅಲ್ಲೇ ಐತಿಹಾಸಿಕವಾಗಿ ದಕ್ಷಿಣ ಮುಟ್ಟಿಕೊಂಡು ನೋಡ್ಕೊಳ್ಬೇಕಾಗಿರುವಂಥ ಒಂದು ಘಟನೆ ನಡೆದಿದ್ದೇನು ಅಂತಂದರೆ, ಅವರಿಗೆ ಮಲ್ಲಿಕಾಫರ್ ಸಿಕ್ಕಿದ್ದಲ್ಲೇ. ಮಲ್ಲಿಕಾಫರ್ನ ದಂಡಯಾತ್ರೆಗಳು ಅಂತ ನಮ್ಮೆಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಬರ್ತವೆ. ದಕ್ಷಿಣದವರು ಮಲ್ಲಿಕಾಫರ್ನ ಮರೆಯುವಂತಿಲ್ಲ. ಮಲ್ಲಿಕಾಫರ್ ಒಬ್ಬ ಸೇವಕನಾಗಿ ಬಂದವನು, ಒಬ್ಬ ಸ್ಲೇವ್ ಆಗಿ ಬಂದವನು. ಮಲ್ಲಿಕಾಫರ್ನ ಖೋಜಾ ಅಂತ ಕರೀತಾರೆ. ಖೋಜಾ ಅಂತಂದರೆ ಷಂಡ ಅಂತ, ನಪುಂಸಕ ಅಂತ. ಸ್ಫುರದ್ರೂಪಿಯಾಗಿದ್ದ. ಅವನನ್ನು ಒಬ್ಬರು ಖರೀದಿ ಮಾಡಿದ್ರು. 1000 ದಿನಾರಿ ಅಂತ ಹೆಸರು. 1000 ದಿನಾರಿ ಅಂತಂದರೆ 1000 ದಿನಾರಗಳನ್ನು ಕೊಟ್ಟು ಖರೀದಿ ಮಾಡಿದ್ದು ಅಂತ. ಮೂಲತಃ ಹಿಂದುವಾಗಿದ್ದವನನ್ನು ಕನ್ವರ್ಟ್ ಮಾಡಿದ್ರು. ಅವನು ಮೂಲತಃ ನಪುಂಸಕನಾಗಿದ್ನೋ ಇವರು ಬೀಜಗಳನ್ನು ಒಡೆದರೋ ಗೊತ್ತಿಲ್ಲ. ನಾನು ಈ ಬೀಜಗಳನ್ನು ಒಡೆದ್ರು ಅನ್ನೋ ಪದಪ್ರಯೋಗವನ್ನು ಯಾಕೆ ಬಳಸ್ತೀನಿ ಅಂತಂದರೆ, SL ಭೈರಪ್ಪನವರು ಆವರಣದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಪ್ರತಿಯೊಬ್ಬರು ಓದಬೇಕಾಗಿರೋದಾಗಿದ್ದರಿಂದ ನಾನು ಹೇಳ್ತೀನಿ. ಅವ್ರಿಗೆ ಎಷ್ಟು ಇತ್ತು ಅಂತಂದರೆ, ಲೆಟ್ ಮಿ ಕ್ಲಿಯರ್ ಯಾಕೆ ಇದನ್ನು ಭೈರಪ್ಪನವರಲ್ಲಿ ಹೇಳ್ತಾರೆ ಅಂತಂದರೆ, ಮುಸ್ಲಿಮರ ಜನಾನ ಅಲ್ಲಿ ಹೆಂಗಸರು ಇರ್ತಿದ್ರಲ್ಲ ಅದನ್ನು ಕಾಪಾಡಲಿಕ್ಕೆ ನಿಜವಾದ ಗಂಡಸನ್ನು ಇಟ್ಬಿಟ್ರೆ ಅವನು ಯಾರ ಜೊತೆ ಆದರೂ ಸಂಬಂಧ ಬೆಳೆಸ್ಬಿಡ್ತಾನೆ ಅಂತ ಅವನ ಬೀಜಗಳನ್ನು ನೋಡಿದ್ದು ಅವನ ಗಂಡಸ್ತನವನ್ನು ಕಿತ್ಕೊಂಡು ಅವನನ್ನೆಲ್ಲ ಕಾಪಾಡಲಿಕ್ಕೆ ನಿಲ್ಲಿಸ್ತಿದ್ರು ಅಂತ. ಖೋಜಾ ಮಾಡಿ ನಿಲ್ಲಿಸ್ತಿದ್ರು ಅಂತ. ಅವನನ್ನು ಷಂಡನನ್ನಾಗಿಸಿ ಅಲ್ಲಿ ನಿಲ್ಲಿಸ್ತಿದ್ರು ಅಂತ ಅದನ್ನು ಹೇಳ್ತಾರೆ. ಈ ದೃಷ್ಟಿಯಿಂದ ಇವನನ್ನು 1000 ದಿನಾರಿಯಾಗಿ ಕೊಂಡುಕೊಳ್ಳಾಯಿತು. ಆದರೆ ಮುಂದಿನ ದಿನಗಳಲ್ಲಿ ಏನಾಯ್ತು, ಈ ಗಲಾಟೆ ನಡೆದಾಗ, ಈ ಹೋರಾಟ ನಡೆಯುವಾಗ ಈ ಸ್ಫುರದ್ರೂಪಿಯಾಗಿದ್ದ ತರುಣನನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಗಿಫ್ಟ್ ಆಗಿ ಕೊಟ್ಟರೆ ಅವನು ಖುಷಿ ಪಡ್ತಾನೆ ಅಂತ ಇವನನ್ನು ಅಲ್ಲಿಂದ ಹೊತ್ಕೊಂಡು ಬರಲಾಯಿತು ಸ್ಲೇವ್ ಆಗಿ. ಅವನನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ಕೊಡಲಾಯಿತು. ಹಾಗೆ ಸಿಕ್ಕವನು ಮಲ್ಲಿಕಾಫರ್. ಆದರೆ ಅಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ಲೂಟಿ ಹಣ ಸಿಕ್ಕಾಪಟ್ಟೆ ಇತ್ತಲ್ಲ. ಈ ಮುಂಗೋಲಿಯನ್ರು ಯಾರು ಕನ್ವರ್ಟ್ ಆಗಿದ್ರು, ನ್ಯೂ ಇಸ್ಲಾಮಿಸ್ಟ್ ಅಂತ ಏನು ಕರೀತಾರೆ, ನಿಯೋ ಇಸ್ಲಾಮಿಸ್ಟ್ ಅಂತ, ಅವರುಗಳು ಈ ಲೂಟಿಯ ಹಣದಲ್ಲಿ ತಮ್ಮ ಪಾಲು ಕೂಡಲೇಬೇಕು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿ ದಂಗೆ ಎದ್ದುಬಿಟ್ರು. ದಂಗೆ ಎದ್ದವರು ಅಲ್ಲಿರುವಂಥ ನುಸ್ರತ್ ಖಾನ್ನ ತಮ್ಮನನ್ನು ಕೊಂದುಬಿಟ್ರು. ತಕ್ಷಣ ನುಸ್ರತ್ ಖಾನು ಅಲ್ಲಿರುವಂಥ ಸಾಮ್ರಾಜ್ಯಕ್ಕೆ ನಿಷ್ಠರಾಗಿರೋರನ್ನ ಸೇರಿಸಿಕೊಂಡು ಅವನು ಈ ದಂಗೆಯನ್ನು ಮೆಟ್ಟಿ ನಿಂತ. ಆದರೆ ವಾಪಸ್ ಬರೋದ್ರೊಳಗೆ ಯಾರ್ಯಾರು ಈ ದಂಗೆಗಳನ್ನು ಮಾಡಿದ್ರೋ ಅವ್ರ ಹೆಂಡತಿ ಮಕ್ಕಳ ಸಮೇತ ಅಲ್ಲಾವುದ್ದೀನ್ ಖಿಲ್ಜಿ ಜೈಲಿಗೆ ಹಾಕಿಸ್ತೀನಿ ಎಂದಾಗಲೂ ಇವನಿಗೆ ಸಮಾಧಾನ ಆಗಲಿಲ್ಲ. ರಿವೆಂಜ್ ತಗೊಳ್ಳೋದು ಹೆಂಗೆ ಗೊತ್ತಾ, ಮಾನಸಿಕತೆ ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡಬೇಕು ಅಂತ. ನನ್ನ ಇಡೀ ಇತಿಹಾಸದಲ್ಲಿ, ಹಿಂದೂ ಇತಿಹಾಸದಲ್ಲಿ ಈ ಥರದ ಮಾನಸಿಕತೆಯನ್ನು ನೋಡಲಿಲ್ಲ. ಅದನ್ನೇ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡೋದು. ನಾನು ಇಡೀ ಉದ್ದಕ್ಕೆ ಮುಸಲ್ಮಾನರ ಈ ವರ್ಣನೆಯನ್ನು ಮಾಡ್ತಿರುವಾಗ ಅವರ ಮಾನಸಿಕತೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರೋದು ಉದ್ದಕ್ಕೂ. ಅವನ ಮಾನಸಿಕತೆ ಹೆಂಗಿತ್ತು ಅಂತಂದರೆ, ತನ್ನ ತಮ್ಮನನ್ನು ಕೊಂದರಿವರು ಅನ್ನೋ ಕಾರಣಕ್ಕೋಸ್ಕರ ಇವ್ರ ಹೆಂಡತಿಯರನ್ನ ಊರಿನ ಹಲಾಲ್ಕೋರರು ಇರ್ತಾರಲ್ಲ, ಹಲಾಲ್ಕೋರರು ಅಂದರೆ ಜಾಡಮಾಲಿಗಳು, ಆ ಜಾಡಮಾಲಿಗಳಿಗೆ ಗಿಫ್ಟಾಗಿ ಕೊಟ್ಟ. ಕ್ಯಾನ್ ಯು ಎವರ್ ಇಮ್ಯಾಜಿನ್? ಗಂಡ ಮಾಡಿದ ತಪ್ಪಿಗೆ ಹೆಂಡ್ತಿನ ಕರ್ಕೊಂಡೋಗಿ ನೀನು ಜಾಡಮಾಲಿಗಳನ್ನ ಮದುವೆ ಆಗ್ಬೇಕು, ನೀನು ಅವನ ಜೊತೆ ಇರಬೇಕು ಅಂತ ಒತ್ತಾಯಪೂರ್ವಕವಾಗಿ ಕಳಿಸ್ಕೊಡೋದು. ಆ ತಾಯಂದ್ರ ಎದೆಗೆ ಅಪ್ಪಿಕೊಂಡಿದ್ದ ಮಕ್ಕಳನ್ನು ಕಿತ್ಕೊಂಡು ಬಂದು ನಡು ರಸ್ತೆಯಲ್ಲಿ ಬುಚರ್ ಮಾಡ್ದ ಅವರನ್ನು. ತನ್ನೊಬ್ಬ ತಮ್ಮನ ಸಾವಿಗೆ ಅವನ ಪ್ರತೀಕಾರ ತಗೊಂಡ ರೀತಿ ಅಂದರೆ, ಯಾರಿಗೆ ಈ ಥರದ ಮನೋಭಾವ ಬರಬಹುದು ಅಂತ ನೀವು ಊಹಿಸ್ಕೊಂಡ್ರೆ ಗೊತ್ತಾಗುತ್ತೆ. ಯಾರಿಗೆ ತನ್ನ ತೋಳ್ಬಲದ ಮೇಲೆ ವಿಶ್ವಾಸ ಇಲ್ವೋ, ಯಾವತ್ತೂ ಹೆದರಿಕೆಯಲ್ಲಿ ಬದುಕಿರ್ತಾನೋ, ಇದ್ದಿದ್ದು ಇವತ್ತು ಮುಗಿಸ್ಕೊಳ್ಬಿಡ್ಬೇಕು ಅಂದ್ಕೊಳ್ತಾನೋ, ಅಂಥವ್ನು ಮಾತ್ರ ಇಂಥದ್ದು ಮಾಡ್ಲಿಕ್ಕೆ ಸಾಧ್ಯ.
ಅವರು ಹೋರಾಟದ ಶೈಲಿಯೇ ಇಂಥದ್ದು, ಉದ್ದಕ್ಕೂ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಹೋರಾಟ ಪೌರುಷ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದ್ದಿದ್ದು. ಅಫ್ಕೋರ್ಸ್ ರಾಜರು ಯುದ್ಧದಲ್ಲಿ ಸೋಲೋವರೆಗೂ, ಸೋತ ನಂತರ ಅವ್ರು ಅತ್ಯಂತ ಕೆಟ್ಟದಾಗಿ ನಡ್ಕೊಳ್ತಿದ್ದು ಹೆಣ್ಮಕ್ಳೊಂದಿಗೇನೆ. ಮತ್ತು ಇವತ್ತಿಗೂ ಕೂಡ ಯಾರಾದರೂ ಮುಸ್ಲಿಂ ಸ್ಕಾಲರ್ನ ಮಾತನಾಡಿಸಿ ಇದು ಮಾಡಿದ್ ಸರಿನಾ ಅಂತಂದ್ರೆ, ಕಾಫಿರ್ ಹೆಣ್ಮಕ್ಳಲ್ವಾ, ಅವ್ರ ಜೊತೆ ಹಿಂಗೆ ನಡ್ಕೋಬೇಕು ಅಂತ ಯಾವತ್ತಾದ್ರೂ ಮುಸ್ಲಿಂ ಹೆಣ್ಮಗಳು ಸಿಕ್ಕಿದ್ರೆ ಹಿಂಗೆ ನಡ್ಕೋಬೇಕು ಅಂತ ಯಾವತ್ತಾದ್ರೂ ಅನ್ಸುತ್ತೇನು? ನಮ್ಮ ಹಿಂದೂ ಹೆಣ್ಮಕ್ಳೊಂದಿಗೆ ಹೆಂಗೆ ನಡ್ಕೊಳ್ತೀವೋ ಹಂಗೆ ಮುಸ್ಲಿಂ ಹೆಣ್ಮಕ್ಳೊಂದಿಗೂ ನಡ್ಕೋಬೇಕು ಅನ್ನೋಂಥದ್ದು ನಮ್ಗೆ ಪಾಠವಾಗಿದ್ರೆ ಅವ್ರಿಗೆ ಹಂಗಿಲ್ಲ ಕಾಫಿರ್ ಹೆಣ್ಮಕ್ಳು ಅಂತ. ನಾನು ನೆನೆ ಒಂದು ಡಿಬೇಟ್ ನೋಡ್ತಾ ಇದ್ದೆ. ಆ ಡಿಬೇಟ್ನಲ್ಲಿ ಅವ್ನಿಗೇನು ಹೇಳ್ತಾನೆ ಗೊತ್ತೇನು? ನೀವು ಹೇಳ್ತೀರಾ ಮುಸಲ್ಮಾನರು ರ್ಯಾಡಿಕಲೈಸ್ ಆಗ್ತಿದ್ದಾರೆ ಅಂತ. ರ್ಯಾಡಿಕಲೈಸ್ ಆಗೋದಲ್ಲ ಸರ್, ಅದು ನಮ್ಮ ಲೈಫ್ ಬದುಕಿನ ರೀತಿ ಇರದೆ ಹಂಗೆ ಅಂತ. ನಾವು 5ನೇ ಕ್ಲಾಸು 6ನೇ ಕ್ಲಾಸಿಗೆ ಬಂದಿರುವಂಥ ಹುಡುಗ ಹಿಂದೂಗಳ ಜೊತೆ ಮಾತನಾಡಬಾರ್ದು ಅಂತ ಒಂದು ತಾಯಿ ಹೇಳ್ಕೊಟ್ರೆ ರ್ಯಾಡಿಕಲೈಸೇಷನ್ ಅಲ್ಲ ಅದು. ನಾವು ಹಂಗೆ ಬದುಕಬೇಕು ಅಂತ ನಮ್ಮ ಕಮಾಂಡ್ಮೆಂಟ್ಸ್ ಇದೆ, ಆರ್ಡರ್ಸ್ ಇದೆ, ಅದಕ್ಕೆ ತಕ್ಕಂತೆ ಬದುಕ್ತೀವಿ ನಾವು. ರ್ಯಾಡಿಕಲೈಸೇಷನ್ ಹೆಂಗೆ ಅಂತ ಒಂದು ಪ್ರಶ್ನೆ ಮಾಡ್ತಾನೆ ಒಬ್ಬ ಮುಸ್ಲಿಂ ಸ್ಕಾಲರ್. ಅವ್ರದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ, ಹಿಂಗಿರೋದು ಸರಿ ಅಂತ. ನನಗಿದನ್ನು ಕೇಳಿ ಭಾಳ ಮೊದಲನೇ ಬಾರಿಗೆ ಓದುವಾಗ ಭಾಳ ಸಂಕಟ ಅನಿಸ್ಬಿಟ್ಟು, ಏನು ಕೆಟ್ಟ ಮಂದಿಪ್ಪ ಇದು. ಆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಜಾಡ್ಮಾಲಿಗಳ ಜೊತೆ ಜಾಡ್ಮಾಲಿಗಳ ಕೆಳಗೆ ಮೇಲೆ ಅನ್ನೋದು ಬೇರೆ, ವಿಚಾರವೇ ಬೇರೆ. ಆದರೆ ನೀನು ಯಾರ್ದೋ ಮತ್ತೊಬ್ಬನ ಜೊತೆ ಹೋಗಿ ಮಲ್ಕೋ, ನೀನು ಅವನ ಜೊತೆನೇ ಇರಬೇಕು, ಇನ್ಮೇಲೆ ನಿನ್ನ ಗಂಡನ ಜೊತೆ ಇರುವಂತಿಲ್ಲ ಅಂತ ಹೇಳ್ತಾರೆ ಅಂದರೆ, ಆ ಹೆಣ್ಮಕ್ಳ ಮೇಲೆ ಪೌರುಷವ, ಅವಳು ಶೀಲದ ಜೊತೆಗೆ ಆಟ ಆಡಲ್ಲ. ಅರ್ಥ ಆಗೋದೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಬಹುಶಃ ನಾವು ಸರಿಯಾಗಿರುವಂಥ ಅವ್ರ ಬಗೆಗಿನ ವ್ಯೂನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಮುಂದೆ ಮಂಗೋಲರು ದಾಳಿ ಮಾಡಿದಾಗ ಇವನು ಜಫರ್ ಖಾನ್ ಸೇನೆ ತಗೊಂಡು ಕಳಿಸ್ತಾನೆ. ಜಫರ್ ಖಾನ್ ಎಂಥ ಅಪ್ರತಿಮವಾದ ಹೋರಾಟ ಮಾಡ್ತಾನೆ ಅಂತಂದರೆ, ಆ ಸೇನೆ ಮಂಗೋಲರನ್ನ ಸೋಲಿಸಿ ಬಂದ್ಬಿಡುತ್ತೆ. ಜಫರ್ ಖಾನ್ ಹೀರೋ ಆಗ್ಬಿಡ್ತಾನೆ ಇದ್ದಕ್ಕಿದ್ದಂಗೆ. ಜಫರ್ ಖಾನ್ ಹೀರೋ ಆಗಿದ್ದು ಇಲ್ಲಿರುವಂಥ ಇಬ್ಬರು ಇನ್ನಿತರ ಖಾನ್ಗಳಿಗೆ ಭಾಳ ಕಿರಿಕಿರಿ ಆಗ್ಬಿಡುತ್ತೆ. ಉಲ್ಗು ಖಾನ್ಗೆ ಮತ್ತು ನುಸ್ರತ್ ಖಾನ್ ಇಬ್ಬರಿಗೂ ಎಷ್ಟು ಕಿರಿಕಿರಿ ಆಗ್ಬಿಡುತ್ತೆ ಅಂತಂದರೆ, ಅವನು ಹೀರೋ ಆಗ್ಬಿಟ್ಟಲ್ಲ ನಮಗಿಂತ. ಬರೀ ಅವ್ರಿಗಷ್ಟೇ ಅಲ್ಲ, ಅಲ್ಲಾವುದ್ದೀನ್ ಖಿಲ್ಜಿಗೂ ಕಿರಿಕಿರಿ ಆಗ್ಬಿಡುತ್ತೆ. ಇಂಥ ದೊಡ್ಡ ಹೀರೋ ನಾಳೆ ನಾನು ಹೆಂಗೆ ಉಲ್ಟಾ ಹೊಡೆದ್ನೋ ನನಗೂ ಹಂಗೆ ಉಲ್ಟಾ ಹೊಡೆದ್ರೆ ಏನು ಮಾಡಬೇಕು ಅಂತ ಕುರ್ಚಿ ಮೇಲೆ ಕೂತವನು ಯಾವಾಗಲೂ ಟೆನ್ಷನ್ ಇದೆ, ಯಾರು ಉಲ್ಟಾ ಹೊಡಿತಾರೆ ಅಂತ. ಇವನೇನು ಮಾಡ್ತಾನೆ, ಆ ಸಂದರ್ಭದಲ್ಲಿ ಅದನ್ನು ಮನಸ್ಸಲ್ಲೇ ಇಟ್ಕೊಳ್ತಾನೆ. ಮುಂದೆ ಅವನು ಮತ್ತೊಂದು ಅಟ್ಯಾಕ್ ಆದಾಗ, ಈ ಅಟ್ಯಾಕ್ನಲ್ಲಿ ಮುಂಗೋಲರು ಮತ್ತೊಮ್ಮೆ ಅಟ್ಯಾಕ್ ಮಾಡಿದಾಗ, ಅಟ್ಯಾಕು ದೆಹಲಿಗೆ ಬಂದ್ಬಿಡ್ತಾರೆ ಅವರು. ದೊಡ್ಡ ಸೇನೆ ತೆಗೆದುಕೊಂಡು ಜಫರ್ ಖಾನ್ ಹೋಗ್ತಾನೆ, ಹಿಂದೆ ಇವರೆಲ್ಲ ಇರ್ತಾರೆ. ಜಫರ್ ಖಾನ್ ನಿರಂತರವಾದ ಹೋರಾಟ ಮಾಡಿ ಮುಂಗೋಲರನ್ನು ಮುಂದೆ ನಿಂತು ಬಡಿತಿರ್ತಾನೆ. ಆದರೆ ಅವನಿಗೆ ರೇನ್ಫೋರ್ಸ್ಮೆಂಟ್ ಆಗಬೇಕು. ಆ ರೇನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಜೊತೆಯಲ್ಲಿದ್ದಂಥ ನುಸ್ರತ್ ಖಾನ್ ಆಗಲಿ ಉಲುಗ್ ಖಾನ್ ಆಗಲಿ ಯಾರೂ ಸಪೋರ್ಟ್ ಮಾಡಲ್ಲ. ಅವನು ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಿದ್ದಾನೆ, ಇಲ್ಲಿಂದ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಇದನ್ನು ಕೂತ್ಕೊಂಡು ಇವನು ನೋಡ್ಕೊಂಡು ಕೂತಿದ್ದಾನೆ. ಕೊನೆಗೆ ಹೆಂಗಾಯ್ತು ಹೋರಾಟ ಅಂತಂದರೆ, ಹೋರಾಟದಲ್ಲಿ ಅವರು ಸೋತರು ಮುಂಗೋಲರು, ಅವ್ರು ರಾತ್ರೋರಾತ್ರಿ ಓಡಿದರು. ಇಲ್ಲಿ ಜಫರ್ ಖಾನ್ ಕೂಡ ಸತ್ತೋದರೆ ಎಲ್ರಿಗೂ ಸಮಾಧಾನ ಆಗಿದೆ. ಒಂದು ಕಡೆ ಶತ್ರುಗಳು ಹೋದರು, ಎರಡನೇದು ನಮ್ಮ ಆಪ್ತನು ಇವನು ಸತ್ತ, ಇವನು ಭಾಳ ವೀರಾವೇಶದಿಂದ ಕಾದಾಡ್ತಿದ್ದ, ನನಗೆ ವಿರೋಧಿ ಆಗಬಹುದಾಗಿದ್ದವನು ಒಬ್ಬ ಸತ್ತ ಅಂತ, ಪೊಟೆನ್ಷಿಯಲ್ ಥ್ರೆಟ್ ಆಗ್ಬೋದಾಗಿರೋನು ಒಬ್ಬ ಸತ್ತ ಅಂತ ಅವ್ರು ಖುಷಿ ಪಡೋದಿದೆಯಲ್ಲ, ಭಾಳ ವಿಶೇಷವಾದ್ದು ಅಂತ. ಈ ಎಲ್ಲ ಪ್ರಭಾವದ ನಂತರ ಅಲ್ಲಾವುದ್ದೀನಿಗೆ ಒಂದು ಚಟ ಏನು ಬಂತು ಅಂತಂದರೆ, ನಾನು ಇಷ್ಟೆಲ್ಲ ಸಮರ್ಥನಾಗಿರೋದ್ರಿಂದ ಹೇಗೆ ಪ್ರಾಫೆಟ್ ಪೈಗಂಬರ್ ಒಂದು ಮತ ಸ್ಥಾಪಿಸಿದ್ರೋ ನಾನೊಂದು ಯಾಕೆ ಸ್ಥಾಪಿಸಬಾರದು ಅಂತ ಅನ್ನಿಸ್ತವನು. ಅವನು ಹೇಳ್ಕೊಳ್ತಾನೆ, ಪ್ರಾಫೆಟ್ ಪೈಗಂಬರಿಗೆ 4 ಜನ ಇದ್ದರು, ಅಬೂಬಕ್ರು, ಉಮರ್ರು, ಉಸ್ಮಾನು, ಅಲಿ 4 ಜನ ಇದ್ದರು. ಹಾಗೆ ನನಗೂ ಈ ಜಫರ್ ಇದ್ದ ಅವನಿದ್ದಾಗ ನುಸ್ರತ್ ಇದ್ದ, ಆಲ್ಪ್ ಖಾನ್ ಇದ್ದಾನೆ ಮತ್ತು ಉಲ್ಗು ಖಾನ್ ಇದ್ದಾನೆ, ಇವೆಲ್ಲರೂ ಸೇರಿಸ್ಕೊಂಡು ನಾನು ಯಾಕೆ ಮಾಡಬಾರ್ದು ಅಂತ. ಎರಡನೇದು ಅವನಿಗಿದ್ದಿದ್ದು, 2ನೇ ಸಿಕಂದರ್ ನಾನಾಗಬೇಕು ಅಂತ. ಹೇಗೆ ಅಲೆಕ್ಸಾಂಡರ್ ಜಗತ್ತನ್ನೆಲ್ಲ ಗೆದ್ನೋ ಹಾಗೆ ನಾನು ಕೂಡ ಜಗತ್ತನ್ನು ಗೆಲ್ಲಬೇಕು ಅಂತ ಕನಸನ್ನು ಕಟ್ಕೊಂಡಾಗ ಯಾರೋ ಒಬ್ಬ ಕಾಸಿ ಬಂದು ಹೇಳ್ದ, ನೋಡಪ್ಪ ಈ ಥರ ಮತ ಎಲ್ಲ ಕಟ್ಟೋದು ಕನಸು ಕಟ್ಟಬೇಡ, ಜನ ಉಲ್ಟಾ ಹೊಡೆದು ಬಿಡ್ತಾರೆ. ಎರಡನೇದು, ಜಗತ್ತನ್ನು ಗೆಲ್ಲದ ಆಮೇಲೆ ಭಾರತದಲ್ಲೇ ಇನ್ನೂ ಎಷ್ಟು ಜಾಗ ಬಾಕಿ ಉಳಿದಿದೆ ಅಂತಂದರೆ, ನೀನು ಗೆದ್ದು ಬಂದಂಗೆಲ್ಲ ಮತ್ತೆ ಅವ್ರು ಎದ್ದು ನಿಂತ್ಕೊಳ್ತಾರೆ. ನೀನು ಮೊದಲು ಆ ಕೆಲಸ ಮಾಡಬೇಕೆ ಹೊರತು ಜಗತ್ತನ್ನು ಗೆಲ್ಲೋ ಕನಸು ಕಟ್ಟಬೇಡ ಅಂತ. ಹಾಗೆ ಒಂದು ಸ್ವಲ್ಪ ನೆಟ್ಟಿಗೆ ಒಂದು ಲೆವೆಲ್ಲಿಗೆ ಬರ್ತಾನೆ. ಬಂದು ಏನು ಮಾಡ್ತಾನೆ, ರಣಥಂಬೋರ್ನಲ್ಲಿ ಈ ಮುಂಗೋಲರು ಏನು ಓಡೋಗಿದ್ರು ಅವರಿಗೆ ಹಮೀರ ದೇವ ಆಶ್ರಯ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ರಣಥಂಬೋರ್ಗೆ ಸೇನೆ ಕಳಿಸ್ಕೊಡ್ತಾನೆ. ರಣಥಂಬೋರ್ನಲ್ಲಿದ್ದಂಥ ಹಮೀರ ದೇವ ಯಾವ ಪರಿ ಬಡಿತಾನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನೆ, ನುಸ್ರತ್ ಖಾನ್ನ ಸೇನೆ ಅಂತಂದರೆ ಅವ್ರು ಚೆಲ್ಲಾಪಿಲ್ಲಿಯಾಗಿ ಓಡಿ ಬಂದುಬಿಡ್ತಾರೆ. ಇದು ಅವಮಾನ ಅವನಿಗೆ.
ಇಂಥ ದೊಡ್ಡ ಸಾಮ್ರಾಜ್ಯ ಕಡ್ದವ್ ನಾನು, ರಣಥಂಬೋರಲ್ಲಿ ಹಿಂಗೆ ಅವಮಾನ ಆಗೋಯ್ತಲ್ಲ ಅಂತ ಹಿಂದಿಗಿಂತಲೂ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಇವನೇ ಬರ್ತಾನೆ. ಇವನಲ್ಲಿ ಬಂದು ಆ ರಣಥಂಬೋರ್ ಕೋಟೆಯ ಸುತ್ತ ನಿಂತಿರುವಾಗ ಅವಧನ ಮತ್ತು ಬದೌನಿನ ನವಾಬರಿಬ್ಬರು ಅಥವಾ ಇವನು ನೇಮಿಸಿದ ಗವರ್ನರ್ ಇಬ್ಬರು ಪ್ರತಿಭಟನೆ ಮಾಡಿ, ಇವನೇ ನೇಮಿಸಿದ ಗವರ್ನರು ಪ್ರತಿಭಟನೆ ಮಾಡಿ ಇವನ ವಿರುದ್ಧ ತಿರುಗಿ ಬೀಳ್ತಾರೆ. ತಕ್ಷಣ ಅವನನ್ನು ಹಿಡಿಸ್ಕೊಂಡ್ಬಂದು ಕಣ್ಣು ಕೀಳಿಸಿ ಕಡಿಸ್ಬಿಡ್ತಾನೆ. ಅಂದರೆ ರುತ್ಲೆಸ್ನೆಸ್ ಅವನದ್ದು. ಎರಡನೇದು, ಇದಿದ್ದಾಗಲೇ ರಣಥಂಬೋರ್ನಲ್ಲಿದ್ದಂಥ ಹಮೀರ್ ದೇವನಿಗೆ ಇನ್ನು ಇವನು ಇವನು ಹಾಕಿರುವಂಥ ಈ ಒತ್ತಡವನ್ನು ತಾಳ್ಕೊಳ್ಳೋದು ಕಷ್ಟ ಅಂತ ಗೊತ್ತಾದಾಗ ಹಮೀರ್ ದೇವ ಏನು ಮಾಡ್ತಾನೆ, ತನ್ನ ಮಂತ್ರಿ ರಣಮಲ್ಲನನ್ನು ಕಳಿಸ್ಕೊಟ್ಬಿಟ್ಟು ನೀನು ಸ್ವಲ್ಪ ಸಂಧಾನ ಮಾಡ್ಕೊಂಡು ಬಾ, ಅವನೇನು ಬೇಕೋ ಕೇಳಿ ಕೊಟ್ಟು ಕಳಿಸೋಣ ಅಂತೇಳಿ ಕಳಿಸ್ಕೊಡ್ತಾನೆ. ರಣಮಲ್ಲ ಸಂಧಾನ ಮಾಡ್ಲಿಕ್ಕೆ ಬಂದವನ ಅಯೋಗ್ಯ ಇವನ ಮಾತಿಗೆ ಮರಳಾಗಿ ಇವನು ಕೊಡ್ತೀನಿ ಅನ್ನೋ ದುಡ್ಡಿಗೆ ಮರಳಾಗಿ ಇವನ ಕಡೆ ಸೇರ್ಕೊಂಡು ಬಿಡ್ತಾನೆ. ಹಮೀರ್ ದೇವ ಬೇರೆ ದಾರಿ ಕಾಣದೆ ಇವನ ಜೊತೆ ಯುದ್ಧಕ್ಕೆ ಅಂತ ನಿಂತ್ಕೊಳ್ತಾನೆ. ಹಮೀರ್ ದೇವ ಕಾದಾಡ್ತಾ ಸಾಯ್ತಾನೆ. ಸಾಯೋದ್ರ ಜೊತೆಗೆ ಹೆಂಗಸರು ಜೌಹರ್ಗೆ ಬಲಿಯಾಗ್ತಾರೆ. ಇವನು ಅಷ್ಟು ನಟೋರಿಯಸ್ ಅಲ್ಲ, ಕರ್ಕೊಂಡು ಹೋಗಿ ಇವನು ಏನು ಮಾಡ್ತಾನೋ ಅನ್ನೋಂಥ ಅನುಮಾನ ಇತ್ತಲ್ಲ, ಹೀಗಾಗಿ ಹಾಗೆ ಎಲ್ಲರೂ ಜೌಹರಿಗೆ ಬಲಿಯಾಗ್ತಾರೆ. ನಾನು ನಿಮ್ಗೆ ಹೇಳ್ಬೋದಾದರೆ ಒಂದು ರಿಪೋರ್ಟ್ನಲ್ಲಿ ಹೇಳ್ತಾರೆ, ಪ್ರಾಬಬಲಿ ಇದನ್ನು ಫರಿಷ್ತಾ ಬರೀತಾನೆ. ಫರಿಷ್ತಾ ಹೇಳ್ತಾನೆ, ಅಕಾರ್ಡಿಂಗ್ ಟು ಹಾಜಿ ಮೊಹಮ್ಮದ್ ಕಂದಾರಿ, ಅವರು ಪ್ರತಿ ಬಾರಿ ಕೂಡ ಬಂದಾಗ ಮುಸಲ್ಮಾನರ ಆಕ್ರಮಣಕಾರಿಗಳಾಗಿ ಬಂದಾಗ ಇಲ್ಲಿಂದ ಸಾವಿರ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗ್ತಿದ್ರಂತೆ. ಏನು ಮಾಡೋದ, ಆ ಹೆಣ್ಮಕ್ಳನ್ನ ಸೈನಿಕರಿಗೆ ಕೊಡೋದು, ಚೆನ್ನಾಗಿದ್ದ ಹೆಂಗಸನ್ನು ಇವನು ಭೋಗಿಸ್ಲಿಕ್ಕೆ ಅಂತ ಕರ್ಕೊಳ್ಳೋದು, ಇಲ್ಲಾಂದರೆ ಸೈನಿಕರಿಗೆ ಕೊಡೋದು. ಅರಬ್ ರಾಷ್ಟ್ರದಲ್ಲಿ ಭಾರತದ ಹೆಣ್ಮಕ್ಳು ತುಂಬ ಹೋಗಿದ್ರಂತೆ. ಪ್ರತಿ ಬಾರಿ ಆಕ್ರಮಣ ಮಾಡಿದಾಗಲೂ ಗಂಡಸರು ಸ್ಲೇವ್ಸ್ ಅಲ್ಲದೆ 20,000-30,000 ಹೆಂಗಸರನ್ನು ಎಳ್ಕೊಂಡು ಹೋಗ್ತಿದ್ರಂತೆ. ಹೀಗಾಗಿ ಅರಬ್ ರಾಷ್ಟ್ರದಲ್ಲಿ ಏನಾದರೂ ರಕ್ತ ಹರಿತಾ ಇದ್ರೆ ಅದು ಮತ್ತೆ ಭಾರತೀಯ ಹೆಣ್ಮಕ್ಳದ್ದೇ. ಅಷ್ಟರ ಮಟ್ಟಿಗೆ ಇವರು ಕ್ರೂರಿಗಳು. ಯಾರ್ಯಾರು ಈ ಕಥೆಯನ್ನು ಕೇಳಿದ್ರೋ ಆ ಕಥೆಯನ್ನು ಕೇಳಿದವರೆಲ್ಲರೂ ಕೂಡ ಇವ್ರ ಹತ್ರಕ್ಕೆ ಒಂದು ಚೂರು ಒಪ್ಪಿಕೊಳ್ಳದೆ ಅವರು ಜೌಹರ್ಗೆ ಬಲಿಯಾಗ್ತಿದ್ರು. ಅಲ್ಲೇ ಉಳ್ಕೊಂಡು ಕೆಲವು ದಿನ ಇವನೇನು ಮಾಡಿದ, ರಣಮಲ್ಲ ಯಾರು ಬಂದಿದ್ನೋ ಇವನ ಕಡೆಗೆ ಮೊದಲು ಅವನ ಕತ್ತನ್ನು ಕಡ್ದ. ಯಾಕೆ ಕತ್ತನ್ನು ಕಡ್ದ ಅಂತಂದರೆ, ಸಂಧಾನಕ್ಕೆ ಅಂತ ಕಳಿಸಿದರೆ ನೀನು ನನ್ನ ಜೊತೆ ಸೇರಿಕೊಂಡಿದ್ಯಲ್ಲ, ನಿನ್ನನ್ನು ಹೆಂಗೆ ನಂಬೋದು ನಾನು ಅಂತ ಯುದ್ಧ ಗೆದ್ಮೇಲೆ ಮೊದಲು ಮಾಡಿದ ಕೆಲಸ ಅದು. ನನಗೆ ಒಂದೊಂದು ಸಲ ಭಾಳ ಖುಷಿ ಅನಿಸುತ್ತೆ, ಕರೆಕ್ಟಾಗಿ ಮಾಡ್ತಿದ್ದ ಅವನು ಅಂತ. ಯಾರು ತನ್ನ ರಾಷ್ಟ್ರಕ್ಕೆ ನಿಷ್ಠರಲ್ವೋ ಅವ್ರಿಗೆ ಇದೇ ಗತಿ ಕಾಣಬೇಕು ಅನ್ನೋದು ತುಂಬ ಸ್ಪಷ್ಟವಾದ ದನಿ ಕೊಟ್ಟ. ಆದರೆ ಈಗ ಅವನು ತುಂಬ ಆಲೋಚನೆ ಮಾಡ್ದ. ಇವೆಲ್ಲವೂ ಕೂಡ ನಮಗೆ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಬೇಕಾಗಿರೋ ಪಾಯಿಂಟ್ಸ್ ಕೊಡ್ತಾನ ಅವನು. ಅವನೀಗೇನು ಆಲೋಚನೆ ಮಾಡ್ದ ಅಂತಂದರೆ, ನನ್ನ ವಿರುದ್ಧ ನಾನೇ ಇರಿಸಿದ ಗವರ್ನರ್ಗಳು ರಿವೋಲ್ಟ್ ಆಗೋದು ಹೇಗೆ, ಯಾಕೆ ಅಂತ ಕೂತು ಯೋಚನೆ ಮಾಡಿ ಒಂದು 3-4 ಪಾಯಿಂಟನ್ನು ಆಲೋಚನೆ ಮಾಡ್ತಾನೆ. ಮೊದಲನೇದು, ರಾಜನಾದವನಿಗೆ ಈ ರಿವೋಲ್ಟ್ ಮಾಡೋರುಗಳ ಅಥವಾ ಪ್ರಮುಖರ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ಗೊತ್ತೇ ಆಗಲ್ಲ, ಅದು ಗೊತ್ತಾಗಿಸ್ಕೊಳ್ಬೇಕು. ಎರಡನೇದು, ಕುಡಿತ ತುಂಬ ದೊಡ್ಡ ಪ್ರಾಬ್ಲಮ್. ಯಾಕೆ ಅಂತಂದರೆ ಈ 4 ಜನ ಈ ಕುಡಿತಕ್ಕೆ ಸೇರ್ತಾರಲ್ಲ, ಅಲ್ಲೇ ಈ ಥರದೆಲ್ಲ ಕಾನ್ಸ್ಪಿರಸಿಗಳು ಹ್ಯಾಚ್ ಆಗೋದು ಅಂತ. ಹೀಗಾಗಿ ನನಗನ್ಸುತ್ತೆ ಎಲ್ಲ ಬಾರಗಳ ಮೇಲೂ ಒಂದು ಕಣ್ಣಿಟ್ಟಿರಬೇಕು ಅಂತ, ವಿಶೇಷವಾದ ಕಣ್ಣಿಟ್ಟಿರಬೇಕು ಅಂತ. ಮೂರನೇದು, ಅವನು ಹೇಳ್ತಾನೆ ಇಂಟರ್ ಮ್ಯಾರೇಜ್ನಿಂದಾಗಿ ಪ್ರಾಬ್ಲಮ್ ಆಗತ್ತೆ ಅಂತ. ಹಿಂದೂಗಳನ್ನು ಇವರು ಮದುವೆ ಆದರೆ ಅಥವಾ ಬೇರೆ ಬೇರೆ ಪಂಥದವ್ರನ್ನ ಇವರು ಮದುವೆ ಆದರೆ ಅವರುಗಳ ಪ್ರಭಾವ ಇವ್ರ ಮೇಲಾಗಿ ಅವ್ರು ಆ ಕಾರಣಕ್ಕೋಸ್ಕರ ಕೂಪ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾನೆ. ಮತ್ತು ನಾಲ್ಕನೇದು, ಈ ಹಣ ಇವ್ರ ಹತ್ರ ಕ್ರೋಢೀಕರಣ ಆದರೆ ಇವರಿಗೆ ಟೈಮ್ ಸಿಗುತ್ತೆ ಈ ಥರದೆಲ್ಲ ಮಾಡಲಿಕ್ಕೆ ಅಂತ. ಎಂಥ ಆಲೋಚನೆ ಮಾಡ್ತಾನೆ ನೋಡಿ. ಎಷ್ಟು ದಿನಗಳ ಕಾಲ ಬಡತನದಲ್ಲಿ ಇರ್ತಾರೋ ಅಲ್ಲಿವರೆಗೂ ಪ್ರಾಬ್ಲಮ್ ಇಲ್ಲ, ಹಣ ಬಂತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹೀಗಾಗಿ ಅವನು ಏನು ಮಾಡಿದ, ಫಸ್ಟು ಇದಕ್ಕೆಲ್ಲ ಪರಿಹಾರ ಹುಡುಕಬೇಕು ಅಂತ ಫಸ್ಟ್ ಏನು ಮಾಡಿದ, ಹೋಗಿದ ತಕ್ಷಣ ವಿತ್ ಹಿಸ್ ಒನ್ ಸಿಗ್ನೇಚರ್, ಒಂದು ಆರ್ಡರ್ನಿಂದ ಮುಸಲ್ಮಾನರ ಹತ್ರ ಇರ್ಬೋದಾಗಿರುವಂಥ ಎಲ್ಲ ಪ್ರಾಪರ್ಟಿ ರೈಟ್ಸನ್ನು, ಅವರಿಗೆ ಈ ಹಿಂದಿನ ರಾಜರುಗಳು ಕೊಟ್ಟಿರುವ ಇನಾಮನ್ನು, ಏನು ಕೊಡುಗೆ ಕೊಟ್ಟಿರ್ತಾರೋ ಜಾಗ ಮನೆಯೆಲ್ಲ, ಅವುಗಳನ್ನೆಲ್ಲ ಕಿತ್ಕೊಂಡ, ಅವ್ರಿಗೆ ಪೆನ್ಷನ್ ಸಿಗೋದನ್ನು ನಿಲ್ಲಿಸ್ದ, ವಕ್ಫ್ಗಳಿಗೆ ಏನು ಡೊನೇಷನ್ ಕೊಡ್ತಾ ಇದ್ನೋ ಅದು ಪೂರ್ತಿ ಸ್ಟಾಪ್ ಮಾಡಿದ ವಿತ್ ಇಸ್ ಒನ್ ಸಿಗ್ನೇಚರ್. ಫಿನಿಶ್ಡ್, ಕ್ಲೋಸ್ಡ್, ಯಾವುದೂ ಇಲ್ಲ, ಮುಸಲ್ಮಾನರಿಗೆ ಯಾವ ಅವಕಾಶವೂ ಇಲ್ಲ ಅಂತ ಮಾಡಿಟ್ಟ. ಎರಡನೇದು, ಯಾರ ಬಳಿಯೂ ಗೋಲ್ಡ್ ಇರಬಾರ್ದು ಅಂತ ಮಾಡಿದ. ಎಲ್ಲರೂ ಗೋಲ್ಡನ್ನು ಸರ್ಕಾರದ ಬೊಕ್ಕಸಕ್ಕೆ ಹಾಕಬೇಕು ಅಂತ. ಮೂರನೇದು, ಇದ್ರ ಪರಿಣಾಮ ಅವನು ಟ್ಯಾಕ್ಸ್ ಎಲ್ಲ ಹೆಂಗೆ ಕಲೆಕ್ಟ್ ಮಾಡ್ತಿದ್ದ ಅಂತಂದರೆ, ಜನ ಬಾಯಿ ಮುಚ್ಕೊಂಡು ಬೆಳಗಿಂದ ಸಂಜೆ ದುಡಿದ್ರೆ ಮಾತ್ರ ಅವತ್ತಿನ ದಿನ ಊಟ ಮಾಡ್ಬೋದು ಅನ್ನೋ ಸ್ಥಿತಿಗೆ ಬಂದ್ಬಿಟ್ರು. ಬೇರೆ ಆಲೋಚನೆ ಮಾಡ್ಲಿಕ್ಕೆ ಪುರ್ಸುತ್ತೆ ಇರಲಿಲ್ಲ.
ಅದಾದ ನಂತರ ಅವನೇನು ಮಾಡ್ದ, ಸ್ಪೈ ಆಕ್ಟಿವಿಟಿನ ಎಷ್ಟು ಜಾಸ್ತಿ ಮಾಡಿಬಿಟ್ಟ ಅಂತಂದರೆ ಮಾರ್ಕೆಟಲ್ಲಿ ಏನಾದರೂ ಮಾತನಾಡಿದ್ರು ರಾಜನಿಗೆ ಗೊತ್ತಾಗ್ತಿತ್ತು. ಹೀಗಾಗಿ ಜನ ಮಾತಾಡೋದೇ ಬಿಟ್ಬಿಟ್ರು. ಮತ್ತು ಇವನಿಗೆ ಗೊತ್ತಾದರೆ ಇದೆಯಲ್ಲ, ಆಮೇಲೆ ಕತ್ತೆ ಕಡಿಸ್ಬಿಡ್ತಾನೆ, ಕಣ್ಣು ಕೀಳಿಸ್ಬಿಡ್ತಾನೆ, ಅದು ಎಲ್ರಿಗೂ ಗೊತ್ತಾಗುತ್ತೆ. ಹೀಗಾಗಿ ಮಾತಾಡೋದೇ ಬಿಟ್ಬಿಟ್ಟು ಸೈಲೆಂಟ್ ಆಗಿಬಿಟ್ರು. ಆಮೇಲೆ ಏನು ಮಾಡ್ದ, ಸೇಲ್ಸ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ವೈನ್ಸ್ ಟೋಟಲಿ ಸ್ಟಾಪ್ಡ್. ತಾನು ಕುಡಿತವನ್ನು ಬಿಟ್ಟ, ಯಾವ ಕಾರಣಕ್ಕೂ ಇದು ನಡಿಬಾರದು ಅಂತ. ಮತ್ತು ಕೊನೆಯದಾಗಿ ಇಂಟರ್ ಮ್ಯಾರೇಜಸ್ಸನ್ನು ಟೋಟಲಿ ಸ್ಟಾಪ್ ಮಾಡಿದ. ನಾನು ಹೇಳಿದರೆ ಮಾತ್ರ ಇಂಟರ್ ಮ್ಯಾರೇಜಸ್ ಆಗ್ಬೋದು ಅಂತ. ಮುಸಲ್ಮಾನರ ವಿಚಾರದಲ್ಲಿ ಭಾಳ ಹುಷಾರು. ಯಾವಾಗ ಇಂಟರ್ ಮ್ಯಾರೇಜಸ್ ಆಗಬೇಕು, ಯಾವಾಗ ಆಗಬಾರ್ದು ಎಲ್ಲ ಗೊತ್ತಿದೆ ಅವರಿಗೆ. ಈಗ ಹೈಯೆಸ್ಟ್ ಪ್ರಮೋಟ್ ಮಾಡ್ತಾರೆ ಅವರು ಇಂಟರ್ ಮ್ಯಾರೇಜಸ್ನ. ಹೈಯೆಸ್ಟ್ ಯಾಕೆ ಪ್ರಮೋಟ್ ಮಾಡ್ತಾರೆ ಅಂತಂದರೆ ಅವರಿಗೆ ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಸಂಖ್ಯೆ ಹೆಚ್ಚಿಸ್ಕೊಳ್ಬೇಕು. ತಮ್ಮಲ್ಲಿ ಹೆಣ್ಮಕ್ಕಳ ನಂಬರ್ ಕಡಿಮೆ ಆಗ್ತಿದೆ, ಹೀಗಾಗಿ ಪಕ್ಕದಿಂದಾದರೂ ಹೆಣ್ಮಕ್ಳನ್ನ ತಗೊಂಬರ್ಬೇಕು. ಅಕಸ್ಮಾತ್ ನಾಳೆ ಬೆಳಗ್ಗೆ ಅವಳು ಆ ಕಡೆ ಹೋದ್ರೂ ಅವಳಿಂದ ಪಡ್ಕೊಡ್ರಂಥ 4 ಮಕ್ಕಳು ಇರ್ತಾರಲ್ಲ, ಅವ್ರ ಕೈಯಲ್ಲಿ ಬಂದು ಕೊಟ್ಟು ಕಳಿಸ್ಬೋದು ಅಂತ. ಈಗ ಅವ್ರು ಇಂಟರ್ ಮ್ಯಾರೇಜಸ್ನ ತುಂಬ ಪ್ರಮೋಟ್ ಮಾಡ್ತಾರೆ. ಆದರೆ ಅವತ್ತಿನ ದಿನ ಅವನು 100% ಪ್ರಮೋಷನ್ ಮಾಡೋದು ನಿಲ್ಲಿಸಿದ್ದ. ಹಾಗಂತ ಬರೀ ಮುಸಲ್ಮಾನರಿಗೆ ಮಾತ್ರನ, ಹಿಂದೂಗಳ ಜೊತೆ ಇನ್ನೂ ಕ್ರೂರವಾಗಿ ನಡ್ಕೊಂಡ. ಹಿಂದೂಗಳಲ್ಲಿ ಜಮೀನ್ದಾರರು, ಚೌಧರಿಗಳು ಮತ್ತು ಮುಕ್ದಮ್ಗಳು ಅಂತಿದ್ರು. ಜಮೀನ್ದಾರರು ಅಂದರೆ ಜಮೀನ್ದಾರರು, ಚೌಧರಿಗಳು ಅಂತಂದರೆ ಒಂದು ನಗರ ಅಥವಾ ಒಂದು ಪಟ್ಟಣದ ಒಡೆಯರು, ಮತ್ತು ಮುಖದಮ್ಗಳು ಅಂದರೆ ಒಂದು ವಿಲೇಜ್ನ ಒಡೆಯರು. ಇವ್ರು ಏನು ಮಾಡ್ತಿದ್ರು, ಜನರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಅದನ್ನ ಮೇಲಕ್ಕೆ ತಲುಪಿಸುವಂಥ ಪ್ರಯತ್ನ. ಈ ಟ್ಯಾಕ್ಸ್ನಲ್ಲೇ ಇವರು ತಮ್ಮದೇ ಆಗಿರುವಂಥ ಒಂದು ಲ್ಯಾವಿಶ್ ಲೈಫನ್ನು ಲೀಡ್ ಮಾಡ್ತಾ ಇದ್ರು. ಇವನೇನು ಮಾಡಿದ, ಎಲ್ಲರೂ ಕೂಡ ಟ್ಯಾಕ್ಸನ್ನು 50% ಕಟ್ಟಬೇಕು, ಇದರ 1 ಪೈಸವನ್ನು ಕೂಡ ಇಟ್ಕೊಳ್ಳುವಂತಿಲ್ಲ ಅಂತ ಕಂಡೀಷನ್ ಮಾಡಿ ಬಿಸಾಕ್ಬಿಟ್ಟ. ದನಗಳಿಗೆ ಇಟ್ಕೊಂಡ್ರೆ ಅದಕ್ಕೂ ತೆರಿಗೆ ಕಟ್ಟಬೇಕಿತ್ತು, ಮನೆಗೂ ತೆರಿಗೆ ಕಟ್ಟಬೇಕಿತ್ತು. ಅವನೊಂದೇ ಒಂದು ಕಂಡೀಷನ್ ಏನಿತ್ತು ಅಂತಂದರೆ, ಹಿಂದುವಾದವನು ಯಾವಾಗಲೂ ಬಡವನಾಗಿರಬೇಕು, ಹಂಗೆ ಬಡವನಾಗಿದ್ದರೆ ಮಾತ್ರ ಅವನು ಸರ್ಕಾರದ ವಿರುದ್ಧದ ಆಲೋಚನೆ ಬಿಡ್ತಾನೆ ಅಂತ. ನಂಗೆ ಭಾಳ ಬಾರಿ ಅನಿಸುತ್ತೆ, ಉತ್ತರ ಭಾರತದಲ್ಲಿ ಇಷ್ಟೊಂದು ಕೊಳಕು, ಅವ್ರಿಗೆ ಯಾವುದ್ರ ಮೇಲೂ ಚಿಂತೆ ಇಲ್ಲ, ಹೆಂಗಂದ್ರೆ ಹೆಂಗೆ ಬಂದುಬಿಡ್ತಾರೆ. ಇದೆಲ್ಲ ಯಾಕೆ ಅಂತ ಯೋಚನೆ ಮಾಡುವಾಗ ಅವ್ರನ್ನ ಯಾವ ಪರಿ ಬಡತನದಲ್ಲಿ ಇರಿಸಿ 100 ವರ್ಷಗಳ ಕಾಲ ಅವ್ರ ಮೇಲಕ್ಕೆ ಬರದೇ ಇರುವಂತೆ ಮಾಡಿಬಿಟ್ರು ಅಂತಂದರೆ, ಬಡತನದಲ್ಲಿದ್ದಾಗಲೇ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ದ್ವೇಷ ಬರೋದು, ಬಡತನದಲ್ಲಿದ್ದಾಗ ತಾನು ದುಡ್ಡನ್ನು ಹೇಗಾದರೂ ಮಾಡಿ ಸಂಪಾದಿಸಬೇಕು ಅನ್ನೋ ತುಡಿತ ಎಲ್ಲ ಬಂದ್ಬಿಡುತ್ತಲ್ಲ, ಆ ತುಡಿತ ಬರುವಂತೆ ಮಾಡಿಬಿಟ್ರು. ಅದರಲ್ಲಿ ದೊಡ್ಡ ಪಾತ್ರ ಇವನದ್ದು. ಇದನ್ನು ನನಗನ್ಸುತ್ತೆ ಬರೀ ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ಅವನು ಮಾತ್ರ ಮಾಡಿದ್ದಲ್ಲ, ಸ್ವಾತಂತ್ರ್ಯ ನಂತರ ಮುಸಲ್ಮಾನರ ಮೇಲೂ ಇದೇ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ನೀವು ಹೆಂಗಾಗಿದೆ ಅಂತಂದರೆ, ಮುಸಲ್ಮಾನರಿಗೆ ಎಜುಕೇಷನ್ನ ಟೋಟಲಿ ಸ್ಟಾಪ್ ಮಾಡಿಬಿಟ್ರು. ಮದರಸಾಗಳನ್ನು ಹೆಂಗೆ ಬೆಂಬಲಿಸ್ತು ಅವತ್ತಿನ ಕಾಂಗ್ರೆಸ್ಸು ಮತ್ತು ಇವತ್ತಿನವರೆಗೂ ಅಂತಂದರೆ, ನರೇಂದ್ರ ಮೋದಿ ಬರುವವರೆಗೂ, ನಾನು ಮೋದಿನ ಪದೇ ಪದೇ ಹೇಳ್ತೀನಿ ಅನ್ಕೋಬೇಡಿ, ಸುಮ್ಮನೆ ನಾನು ಕಂಪೇರ್ ಮಾಡ್ತಿದ್ದೀನಿ ಅಷ್ಟೇ. ಮೋದಿ ಬರುವವರೆಗೂ ಮದರಸಾದಲ್ಲಿ ಕಂಪ್ಯೂಟರ್ ಶಿಕ್ಷಣ ಅನ್ನೋ ಕಲ್ಪನೆಯೇ ಇರಲಿಲ್ಲ, ಇದೇ ಸಾಕು ಅಂತ. ಹೀಗಾಗಿ ಅವರ ಮಾನಸಿಕತೆ ಎಲ್ಲಿಗೆ ಸೀಮಿತ ಆಯಿತು ಅಂದರೆ ಗುಜರಿ ಮಾನಸಿಕತೆಯಾಗಿ ನಿಂತುಬಿಡ್ತು. ಗುಜರಿ ಮಾರಾಟ ಮಾಡಿ, ಹಳೆ ವಸ್ತುಗಳನ್ನು ಮಾರಾಟ ಮಾಡಿ, ಕೊಳತೋಗಿರೋದೇನಾದರೂ ಮಾರಾಟ ಮಾಡಿ, ಈ ಲೆವೆಲಿಗೆ ಬಂದು ನಿಲ್ಲಿಸ್ಬಿಟ್ರು ಅವರನ್ನು. ಅವ್ರಿಗೆ ಅಕ್ಷರವೇ ಇರಲಿಲ್ಲ, ಅವರು ಪ್ರಮುಖವಾದ ಯಾವ ಹುದ್ದೆಗಳಿಗೂ ಬರುವಂತಿಲ್ಲ. ಅಂಬೇಡ್ಕರ್ ಭಾಳ ಚೆನ್ನಾಗಿ ಬರೀತಾರೆ, ಅದಕ್ಕೆ ಹೇಳೋದು ಅಂಬೇಡ್ಕರ್ ನಾವು ಯಾರೂ ಓದೋದೇ ಇಲ್ಲ. ಅಂಬೇಡ್ಕರ್ನ ಓದಿದರೆ ಅನೇಕ ಸಂಗತಿಗಳನ್ನು ನಮಗೆಲ್ಲರಿಗೂ ಅರ್ಥ ಆಗೋ ಥರ ಹೇಳ್ತಾರೆ. ಅಂಬೇಡ್ಕರ್ ಏನು ಹೇಳ್ತಾರೆ ಗೊತ್ತೇನು, ಮುಸಲ್ಮಾನರ ರಾಜಕೀಯ ಪ್ರಜ್ಞೆ ಅತ್ಯಂತ ಕೆಟ್ಟದ್ದು ಅಂತಾರೆ. ಅಂಬೇಡ್ಕರ್ ಮಾತಿದ್ದು ನಂದಲ್ಲ, ಅವರ ರಾಜಕೀಯ ಪ್ರಜ್ಞೆ ಎಂಥದ್ದು ಅಂತಂದರೆ, ಯಾರಾದರೂ ಒಬ್ಬ ಚುನಾವಣೆಗೆ ನಿಂತವನು ಇವ್ರ ಹತ್ರ ಬಂದು, ನೀವು ನನಗೆ ಏನು ನಮ್ಮ ಮಸೀದಿಗೆ ಕೆಳಗಡೆ ನೆಲಹಾಸನ್ನು ಹಾಸ್ಕೊಟ್ಬಿಟ್ರೆ ನಿಮ್ಗೆ ಓಟ್ ಕೊಡ್ತೀವಿ ಅಂತಾರಂತ. ಅವ್ರಿಗೆ ಇನ್ನೇನೂ ಬೇಕಾಗಿಲ್ಲ, ನಮ್ಮ ಮಸೀದಿಗೊಂದು ಕಾಂಪೌಂಡು, ನಮ್ಮ ಮಸೀದಿಗೊಂದು ನೆಲಹಾಸು, ನಮ್ಮ ಮಸೀದಿಗೊಂದು ಮೈಕು, ಓಟು ಅಂತ. ಮುಸಲ್ಮಾನರ ಒಟ್ಟಾರೆ ಮಾನಸಿಕತೆ ಹಂಗೆ. ನೀವೊಬ್ಬ ಹಿಂದುವಿನ ಮನೆಗೆ ಹೋದರೆ ಇತ್ತೀಚೆಗೆ 500 ರೂಪಾಯಿ 1000 ರೂಪಾಯಿ ಇರ್ಬೋದು, ಅವನು 500 ರೂಪಾಯಿ 1000 ರೂಪಾಯಿ ಒಬ್ಬನ ಹತ್ರ ತಗೊಳ್ಳಲ್ಲ, ಎಲ್ಲ ಪಾರ್ಟಿಗಳ ಹತ್ರ ತಗೊಳ್ತಾನೆ. ಆದರೆ ಆಮೇಲೆ ಏನು ಮಾಡ್ತಾನೆ ಗೊತ್ತಾ, ಡೆವಲಪ್ಮೆಂಟೇ ಆಗಿಲ್ಲ ಅಂತಾನೆ. ಅವನಿಗೆ ಡೆವಲಪ್ಮೆಂಟ್ ಬೇಕು, ಅವನಿಗೆ ರೋಡ್ ಬೇಕು, ಅವನಿಗೆ ನಮ್ಮ ಸ್ಕೂಲ್ ಚೆನ್ನಾಗಿರಬೇಕು, ಅವನಿಗೆ ಹಾಸ್ಪಿಟಲ್ ಚೆನ್ನಾಗಿರಬೇಕು. ಆದರೆ ಯಾವತ್ತಾದರೂ ಮುಸಲ್ಮಾನ ರೀತಿಗೋಸ್ಕರ ಗಲಾಟೆ ಮಾಡಿ ಬೀದಿಗೆ ಬಂದಿದ್ದು ನೋಡಿದ್ದೀರಾ? ಅವ್ರನ್ನ ಒಗ್ಗಟ್ಟು ಮಾಡಲಿಕ್ಕೆ ಒಂದು ಸರ್ ತನ್ಸೆ ಜುದಾ ಘೋಷಣೆ ಸಾಕು. ಅಂಬೇಡ್ಕರ್ ಹೇಳ್ತಾರೆ ಇದನ್ನೆಲ್ಲ. ಅವ್ರ ಮಾನಸಿಕತೆ ಹಿಂಗಿದೆ, ಪೊಲಿಟಿಕಲಿ ಅವ್ರು ಈ ವಿಚಾರದಲ್ಲಿ ತುಂಬ ವೀಕ್ ಆಗಿದ್ದಾರೆ ಅಂತ ಹಂಗೆ ಇಟ್ಟರು, ಅವ್ರಿಗೆ ಅರ್ಥವೇ ಆಗಲಿಲ್ಲ ಅದು.
ಅವ್ರು ಅದನ್ನೇ ಸರಿಯಾಗಿರುವಂಥ ಚಿಂತನೆ ಅಂತ ಭಾವಿಸ್ಕೊಂಡು ಬೆಳ್ಕೊಂಡು ಬಂದರು. ಇವನು ಅದನ್ನು ತುಂಬ ಸ್ಪಷ್ಟವಾಗಿ ಹೊಡೆದು ಹಾಕ್ದ. ಅವನಿಗೆ ಹಿಂದೂಗಳ ಮೇಲೆ ಎಷ್ಟು ಆಕ್ರೋಶ ಇತ್ತು ಅಂತಂದರೆ, ಅನೇಕ ಇತಿಹಾಸಕಾರರು ಏನು ಬರೀತಾರೆ ಅಂತಂದರೆ, ಅದು ಹಿಂದೂಗಳ ಮೇಲೆ ಮಾತ್ರ ಅಲ್ಲ ಮುಸಲ್ಮಾನರಲ್ಲೂ ಇತ್ತು ಅಂತ. ಆದರೆ ಹಿಂದೂಗಳ ಮೇಲೆ ಒಂದು ತೂಕ ಜಾಸ್ತಿ ಅವನಿಗೆ. ಮುಸಲ್ಮಾನರ ಮೇಲೆ ಆಕ್ರೋಶ, ತನ್ನ ವಿರುದ್ಧ ದಂಗೆ ಹೇಳ್ಬಾರ್ದಷ್ಟೇ, ಆದರೆ ಹಿಂದೂಗಳನ್ನ ಅವನು ಯಾವತ್ತೂ ಸಿರಿವಂತಿಕೆ ಬರ್ಲಿಕ್ಕೆ ಬಿಡಬಾರ್ದು ಅಂತ ಹಠ ಹಿಡಿದು ಕೂತಿರ್ತಿದ್ದ. 50% ಟ್ಯಾಕ್ಸ್, 50% ಟ್ಯಾಕ್ಸ್ ಅನ್ನು ರೈತ ಕಟ್ಟಬೇಕಿತ್ತು. ಅತ್ಯಂತ ಕೆಟ್ಟದಾಗಿರುವಂಥ ಸ್ಥಿತಿ. ಅವನೊಂದ್ಸಲ ಕಾಜಿ ಒಬ್ಬನ ಹೋಗಿ ಕೇಳ್ತಾನೆ. ಅವನಿಗದೊಂದು ಇತ್ತು, ಕಾಜಿಗಳನ್ನ ಯಾವಾಗಲೂ ಹೋಗಿ ಕೇಳ್ತಿದ್ದ, ನಾನು ಮಾಡ್ತಿರೋದು ಸರಿನಾ ಅಂತ. ಒಬ್ಬ ಕಾಜಿ ಹೇಳ್ತಾರೆ, ಹಿಂದೂಗಳ ವಿಚಾರದಲ್ಲಿ ನೀನು ಮಾಡ್ತಿರೋದು ಏನೂ ತಪ್ಪಿಲ್ಲ, ಕರೆಕ್ಟಾಗಿದೆ ಮಾಡು ಅಂತ. ಕಾಜಿ ಅವನಿಗೇನು ಹೇಳ್ತಾನೆ ಗೊತ್ತಾ? ಕಾಜಿ ಅವನಿಗೆ ಹೇಳ್ತಾನಂತೆ, ನೋಡು, ಒಬ್ಬ ಮುಸ್ಲಿಂ ರೆವಿನ್ಯೂ ಕಲೆಕ್ಟರ್ ಹಿಂದೂ ಹತ್ರ ಹೋಗಿ ರೆವಿನ್ಯೂ ಕಲೆಕ್ಟ್ ಮಾಡುವಾಗ ಎಂಜಿಲ್ ಉಗಿಬೇಕು ಅಂತ ಏನಾದರೂ ಹೇಳಿದರೆ ಹಿಂದೂವಾದವನು ಬಾಯಿ ತೆಕ್ಕೊಂಡು ನಿಂತಿರಬೇಕು ಅಂತ. ದಿಸ್ ಈಸ್ ವೇರ್ ಹಿಂದೂ ಸ್ಟ್ಯಾಂಡ್ಸ್ ಅಂತ. ಇದೊಬ್ಬ ಸೈನಿಕನ ಯೋಚನೆ ಅಲ್ಲ, ಒಬ್ಬ ಕಾಜಿಯ ಯೋಚನೆ. ಕಾಜಿ ಅಂತಂದ್ರೆ ಆತ ಕುರಾನ್ ಪಠಣೆ ಮಾಡಿಸಿ ಹೇಳ್ಕೊಡುವವನು ಕಾಜಿ. ಕಾಜಿ ಅಂತಂದ್ರೆ ಮಾರ್ಗ ತೋರಿಸುವವನು ಕಾಜಿ. ಕಾಜಿ ಹೇಳುವಂಥದ್ದು. ಅಂಡ್ ಕಾಜಿ ಸೇಸ್ ದಿಸ್ ಇಸ್ ರೈಟ್. ಆದರೆ ಕಾಜಿ ಅವನಿಗೆ ಹೇಳ್ತಾನೆ, ನೋಡು, ಆದರೆ ಒಂದೇ ಒಂದು ತಪ್ಪು ನೀನು ಏನು ಮಾಡಿದ್ಯಾ ಅಂತಂದರೆ, ದೌಲತಾಬಾದ್ನಿಂದ ತಂದಿರೋ ಹಣವನ್ನು ಲ್ಯಾವಿಶ್ಲಿ ಖರ್ಚು ಮಾಡಿದ್ಯಾ, ಹಂಗೆ ಖರ್ಚು ಮಾಡುವ ಅಧಿಕಾರ ನಿನಗಿಲ್ಲ, ಅದೊಂದೇ ನೀನು ಮಾಡಿ ತಪ್ಪು ಅಂತ. ಕಾಜಿ ಹೇಳು, ಇನ್ನೆಲ್ಲ ಸರಿ ನೀನು ಮಾಡಿರೋದು, ಇದೊಂದೇ ತಪ್ಪು ಮಾಡಿದ್ಯಾ ಅಂತ. ಆದರೆ ಒಂದು ಮಾತನ್ನು ಅವನು ತುಂಬ ಚೆನ್ನಾಗಿ ಹೇಳಿದ್ದ, ಅದು ಅದನ್ನು ಆಚರಣೆಗೂ ತಂದಿದ್ದು. ಏನಂತಂದರೆ, ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸಾಮ್ರಾಜ್ಯ ಆಚರಣೆ ತರುವಾಗ, ಕೆಲಸ ಮಾಡುವಾಗ ಯಾವ ಕಾರಣಕ್ಕೂ ಉಲೇಮಾಗಳು ಇಂಟರ್ಫಿಯರ್ ಆಗದಂತೆ ನೋಡಿಕೊಂಡಿದ್ದ. ಉಲೇಮಾಗಳು ಅಂತಂದರೆ ಅವರು ಮಸೀದಿಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಆ ಥರದ ಉಲೇಮಾಗಳು ಅವರು ಕಂಟ್ರೋಲಿಗೆ ತರದಂತೆ ನೋಡ್ಕೊಂಡಿದ್ದ ಅಂತ. ಅದು ಬಹಳ ಇಂಪಾರ್ಟೆಂಟ್. ಒಂದು ಸ್ಟೇಟ್ ಮತ್ತು ಈ ಧರ್ಮಾಚಾರ್ಯರುಗಳು ಅಂತ ನಾವೇನು ಕರೆಸ್ಕೊಳ್ತೀವೋ ಅವ್ರ ಮಾರ್ಗದರ್ಶನ ಅಷ್ಟೇ ಇರಬೇಕು. ಅವ್ರು ಡಿಕ್ಟೇಟ್ ಮಾಡೋ ಸ್ಥಿತಿಗೆ ಬರಬಾರ್ದು. ಯಾವತ್ತು ಡಿಕ್ಟೇಟ್ ಮಾಡಿ ಧರ್ಮಾಚಾರ್ಯರುಗಳು ಬೀದಿಗೆ ಬರ್ಲಿಕ್ಕೆ ಶುರು ಮಾಡಿಬಿಡ್ತಾರೋ, ಅವರು ನಾವು ಹೇಳದಂತೆ ಆಗಬೇಕು ಅಂತ ಹೇಳ್ತಾರೋ, ಅವತ್ತು ದೇಶ ಹಾಳಾಗುತ್ತೆ ಅಂತ ಅರ್ಥ. ಅದನ್ನು ಯಾವ ಕಾರಣಕ್ಕೂ ಇಂಟರ್ಫಿಯರ್ ಆಗಿ ಬಿಡಲಿಲ್ಲ. ಅವನು ಅದನ್ನು ಸೆಪರೇಟ್ ಆಗಿ ಇಟ್ಕೊಂಡು ನೋಡ್ಕೊಂಡಿದ್ದ. ಆದರೆ ಬೇಕಾದಾಗ ಅವ್ರ ಹತ್ರ ಅವನು ಮಾಹಿತಿ ತೆಗೆದುಕೊಳ್ತಿದ್ದ. ಇಲ್ಲಿಂದ ಮುಂದೆ ಅವನು ವಾರಂಗಲ್ಗೆ ಹೋದ. ವಾರಂಗಲ್ಗೆ ಹೋಗಬೇಕಾದ್ರೆ ಬೆಂಗಾಲ್, ಒರಿಸ್ಸಾ ಕಡೆಯಿಂದ ಹೋದ. ಆದರೆ ತೆಲಂಗಾಣದಲ್ಲಿ ಅವನ ಸೇನೆಗೆ ಬಲವಾದ ಹೊಡೆತ ಬಿತ್ತು. 1303ರಲ್ಲಿ ವೆರಿ ಫೇಮಸ್ ಹೋರಾಟ ನಡೆದಿದ್ದು ಚಿತ್ತೋಡ್ನಲ್ಲಿ. ನಾವೆಲ್ಲರೂ ಚಿತ್ತೋಡದ ಹೋರಾಟ ಕೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವಿಶೇಷವಾಗಿರುವಂಥ ಹೋರಾಟ. ಚಿತ್ತೋಡ್ನ ಅಟ್ಯಾಕ್ ಅವನು ಮಾಡಿದ. 7 ತಿಂಗಳುಗಳ ಕಾಲ ಚಿತ್ತೋಡನ್ನು, ಕೋಟೆಯನ್ನು ವಶಪಡಿಸ್ಕೊಳ್ಳಿಕ್ಕಾಗಲಿಲ್ಲ. ಆ ಕೋಟೆಯನ್ನು ತಡಲಿಕ್ಕಿದ್ದಂಥ ಅಲ್ಲಿನ ರಜಪೂತ ರಾಜ, ಆತ ಎಷ್ಟರ ಮಟ್ಟಿಗೆ ರತನ್ ಸಿಂಗ್ ಹೋರಾಟ ಮಾಡ್ದ ಅಂತಂದರೆ, ಇವನನ್ನು 7 ತಿಂಗಳುಗಳ ಕಾಲ ದೂರ ತಡೆದು ಕೊನೆಗೆ ಅನಿವಾರ್ಯವಾಗಿ ಹೋರಾಟ ಮಾಡ್ತಾ ಪ್ರಾಣ ಕೊಡಬೇಕಾಗಿ ಬಂತು. ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ಏನಂತಂದರೆ, ಅವನು ಚಿತ್ತೋಡ ಮೇಲೆ ಹೋರಾಟ ಮಾಡಿದ್ದು ಬರೀ ಸಂಪತ್ತಿಗೆ ಮಾತ್ರ ಅಲ್ಲ. ರಾಣಾ ರತನ್ ಸಿಂಗನ ಸುಂದರವಾದ ಹೆಂಡತಿ ರಾಣಿ ಪದ್ಮಿನಿಗೋಸ್ಕರ ಅಂತ. ಅವನು ಎಷ್ಟರ ಮಟ್ಟಿಗೆ ಆತುರಗಾರನಾಗಿದ್ದ ಅಂತಂದರೆ, ಪದ್ಮಿನಿಯ ಮುಖವನ್ನು ಎಲ್ಲರೂ ಹೊಗಳಿದ್ರು ಅವನಿಗೆ. ನೀನು ಎಷ್ಟು ಹೆಣ್ಣುಗಳನ್ನು ಭೋಗಿಸಿದ್ರೆ ಏನು, ಪದ್ಮಿನಿ ಅಂತ. ಪದ್ಮಿನಿಯನ್ನ ಮುಖ ಆದರೂ ನೋಡಬೇಕು ಅಂತ. ಆದರೆ ರಜಪೂತರಿಗೆ ಈ ಥರದ ಬಯಕೆಗಳೇ ಕೆಟ್ಟ ಕೋಪ ತರಿಸುವಂಥದ್ದು ಅಂತ. ನಾವು ಹೆಣ್ಮಕ್ಳನ್ನ ನೋಡ್ಕೊಳ್ಳೋದು ಹೆಂಗೆ ಅಂತಂದರೆ, ಅವಳು ಗೌರವಕ್ಕೆ ಒಂದಿನಿತೂ ಧಕ್ಕೆ ಬರದೇ ಇರೋ ಥರ ನೋಡ್ಕೊಳ್ಳುವಂಥದ್ದು. ನಿಮಗೆ ದಶರಥ ಕೈಕೇಯಿ ಕೋಪಗ್ರಹಕ್ಕೆ ಹೋಗಿ ಕೂತಿದ್ದಾಳೆ ಅಂದಾಗ ಅವ್ನು ಗಾಬರಿ ಪಡೋದು ನೋಡ್ಬೇಕಲ್ಲ. ಯಾಕೆ ಹೋಗ್ಲಿ ಬಿಡಿ, ಹೆಂಡತಿ ಕೋಪಿಸ್ಕೊಂಡ್ರೆ ಏನಾಗ ಅಂತದ್ದು ಬಿಡಲಿಲ್ಲ. ಅವಳು ಕೋಪಕ್ಕೆ ಕಾರಣ ಹುಡುಕದ, ಅವಳು ಯಾಕೆ ಕೋಪಿಸ್ಕೊಂಡಿದ್ದಾಳೆ ಅನ್ಕೊಂಡ. ಕೊನೆಗೆ ಅವಳು ವರ ಕೇಳಿದ, ಕುಸಿದು ಬೀಳ್ತಾನೆ ಅವನು. ಅವಳು ವರಕ್ಕೆ ಹೋಗೆ ನೀನು ಯಾರೇ ಕೇಳಕ್ಕೆ ಅಂತ ಹೇಳಲಿಲ್ಲ ಅಂತ. ಅವಳ ಮಾತಿಗೆ ಅಷ್ಟು ಮೌಲ್ಯ ಇದೆ. ಅಷ್ಟು ಗೌರವ ಕೊಟ್ಟು ಹೆಂಡತಿಯನ್ನು ನೋಡ್ಕೊಳ್ಳುವಂಥ, ತನ್ನ ಮನೆಯಲ್ಲಿರುವಂಥ ಸ್ತ್ರೀಯರನ್ನ ನೋಡ್ಕೊಂಡಂಥ ಸಮಾಜ ಇವನು ಮುಖ ತೋರಿಸ್ಬಿಡು ಅಂದರೆ. ಮನೆಗೆ ಹೇಳ್ತಾರೆ, ಕನ್ನಡಿಯಲ್ಲಿ ರಿಫ್ಲೆಕ್ಟ್ಸ್ ಮಾಡಿ ಮುಖ ತೋರಿಸ್ತು, ಡೈರೆಕ್ಟ್ ತೋರಿಸ್ಲಿಲ್ಲ ಅಂತೆಲ್ಲ ಕಥೆಗಳು ಬರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅವೆಲ್ಲ ಬೇರೆ. ಆದರೆ ರಾಣಿ ಪದ್ಮಿನಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೋಬೇಕು ಅಂತ ಅವನು ತುಂಬ ಪ್ರಯತ್ನ ಪಟ್ಟ. ರಾಣಿ ಪದ್ಮಿನಿಯನ್ನು ಕೋಟೆನಂತೂ ಒಡ್ಲಿಕ್ಕೆ ಆಗಲಿಲ್ಲ, ಅವನಿಗೆ ಭೇದಿಸ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ರಾಜನ ಜೊತೆ ಸಂಧಾನ, ಅವನಿಗೆ ತೀವ್ರವಾದ ತುಡಿತ, ಹೆಂಗಾದ್ರೂ ಮಾಡಿ ರಾಣಿ ಪದ್ಮಿನಿಯನ್ನು ಭೋಗಿಸ್ಬೇಕು ಅಂತ. ರಾಜನ ಜೊತೆ ಸಂಧಾನ ಮಾಡ್ಕೊಳ್ತೀನಿ ಅಂತ ಸಂಧಾನಕ್ಕೆ ಅಂತ ರಾಜನನ್ನು ಕರೆಸಿ ಆ ರಾಜನನ್ನು ಒತ್ತೆಯಾಳಾಗಿಟ್ಕೊಂಡ. ಈಗ ರಾಣಿ ಪದ್ಮಿನಿ ಬರಬೇಕು ಅಂತ.
ರಾಣಿ ಪದ್ಮಿನಿ ಬರ್ತಾಳೆ ಅಂತೇಳಿ ರಾಣಿ ಪದ್ಮಿನಿಯನ್ನು ಒಂದು ಇದರಲ್ಲಿ ಮೇನೆಯ ಮೇಲೆ ಅಥವಾ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಳ್ಳಾಯಿತು. ಅವಳ ಜೊತೆಗೆ ಅವಳ ಸೇವಕಿಯರು ಅಂತ ಒಂದು 35-40 ಜನ ಬಂದರು. ಅಷ್ಟು ಜನ ಬಂದಾಗ ಗೊತ್ತಾಯಿತು ಒಳಗೆ ಬಂದವಳು ರಾಣಿ ಪದ್ಮಿನಿ ಅಲ್ಲ, ರಾಣಿ ಪದ್ಮಿನಿ ವೇಷದಲ್ಲಿದ್ದಂಥ ರಜಪೂತರ ಸೈನಿಕರು ಅಂತ. ಅವರೆಲ್ಲರೂ ಸೇರ್ಕೊಂಡು ಹೆಂಗೆ ಬಡಿದ್ರು ಅಂತಂದರೆ ಕೊನೆ ಕ್ಷಣದಲ್ಲಿ ಇವನ ಕುತ್ತಿಗೆ ಮೇಲಿದ್ದ ಕತ್ತಿಯನ್ನು ರಾಣಾ ರತನ್ ಸಿಂಗ್ ಬಿಡಿಸ್ದ. ಹಾಳಾಗಿ ಹೋಗ್ಲಿ ಅವನು, ಬಿಡು, ಅವನಿಗೆ ಕ್ಷಮಾದಾನ ಮಾಡ್ಬಿಟ್ಟು ಹೋಗೋಣ ಅಂತೇಳಿ ಹೋದ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ವಾಪಸ್ ಬಂದ್ಮೇಲೆ ಇವನು ಇನ್ನೂ ಹೆಚ್ಚು ತುಡಿತದಿಂದ ಆಕ್ರಮಣ ಜೋರಾಯಿತು. ಈ ಬಾರಿ ಆಕ್ರಮಣದಲ್ಲಿ ಅನಿವಾರ್ಯವಾಗಿ ರತನ್ ಸಿಂಗಿಗೆ ಸೋಲಾಯಿತು. ರತನ್ ಸಿಂಗಿಗೆ ಸೋಲಾಗೋದು ಗೊತ್ತಾಗ್ತಾ ಇದ್ದಂತೆ ರಾಣಿ ಪದ್ಮಿನಿ ಮತ್ತು ಅವಳ ಜೊತೆ ಇದ್ದ ಎಲ್ಲರೂ ಕೂಡ ಜೌಹರಾದರು, ಜೀವಹಾರ ಮಾಡಿಕೊಂಡ್ರು. ಇವನಿಗೆ ಕೊನೆಗೆ ಸಿಕ್ಕಿದ್ದು ರಾಣಿ ಪದ್ಮಿನಿಯ ಬೂದಿಯಲ್ಲದೆ ಮತ್ತೇನೂ ಅಲ್ಲ ಅಂತ ಅಷ್ಟನ್ನು ಹೇಳ್ತಾರೆ. ಆದರೆ ಬಹಳ ಜನರಿಗೆ ಇದರ ಸೋರ್ಸ್ ಮೇಲೆ ಒಪ್ಪಿಗೆ ಇಲ್ಲ. ಹಿಂಗಾಗಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಅನೇಕರು ಪ್ರಶ್ನೆ ಕೇಳ್ತಾರೆ. ಹಿಂಗೆ ಸಾಧ್ಯತೆ ಇತ್ತಾ? ಇವನು ಅದಕ್ಕೋಸ್ಕರ ಮಾಡಿದ್ನ, ಒಂದು ರಾಣಿ ಪದ್ಮಿನಿಗೋಸ್ಕರ ಅವನು ಇಷ್ಟೆಲ್ಲ ಚಾಲೆಂಜ್ ತೊಗೊಳಕ್ಕೆ ಸಿದ್ಧನಾಗಿದ್ನ, ಮತ್ತು ಅವನಿಗೆ ಆ ದಾರಿಯಲ್ಲಿರೋದ್ರಿಂದ ಅದು ಬೇಕೇ ಬೇಕಾಗಿತ್ತು ಚಿತ್ತೋಡ್. ಹೀಗಾಗಿ ಚಿತ್ತೋಡನ್ನು ಗೆಲ್ಲಲಿಕ್ಕೆ ರಾಣಿ ಪದ್ಮಿನಿ ಅವನಿಗೆ ಕಾರಣವಾಗಿರ್ಲಿಕ್ಕಿಲ್ಲ, ಆದರೆ ಅಲ್ಲಿಗೆ ಬಂದಮೇಲೆ ಹಂಗೆ ಅನಿಸಿರ್ಬೋದು ಅಂತ. ಇನ್ಫ್ಯಾಕ್ಟ್ ಇದನ್ನು ಅಬುಲ್ ಫಜಲ್ ಫರಿಷ್ಠಾ ಆದಿಯಾಗಿ ಎಲ್ಲರೂ ಉಲ್ಲೇಖ ಮಾಡ್ತಾರೆ. ಅವರೆಲ್ಲರೂ ತಗೊಳ್ಳೋದು ಅಮೀರ್ ಖುಸ್ರೋ ಅನ್ನುವಂಥ ಒಬ್ಬ ಕವಿಯಿಂದ. ಅಮೀರ್ ಖುಸ್ರೋ ಈ ಥರದ ಒಂದು 2-3 ಘಟನೆಗಳನ್ನು ಬರೆದಿದ್ದಾನೆ. ಹೀಗಾಗಿ ಈ ರಾಣಿ ಪದ್ಮಿನಿಯ ಘಟನೆಯನ್ನು ಎಷ್ಟು ಒಪ್ಪಬೇಕು ಎಷ್ಟು ಬಿಡಬೇಕು ಅನ್ನೋದಕ್ಕೆ ಎಲ್ರಿಗೂ ಗೊಂದಲ ಇದೆ. ಆದರೆ ಇತಿಹಾಸಕಾರರು ಒಂದು ಮಾತು ಏನು ಹೇಳ್ತಾರೆ ಅಂತಂದರೆ, ಪದ್ಮಿನಿಯ ಘಟನೆಯನ್ನು ಇದಮಿತ್ತಂ ಹೀಗೆ ಅಂತ ಪೂರ್ತಿ ತಗೊಳಕ್ಕಾಗಲ್ಲ. ಹಂಗಂತ ಅಲ್ಲಾವುದ್ದೀನ್ ಖಿಲ್ಜಿಯ ತೆವಲುಗಳನ್ನು ನೋಡಿದರೆ ಇಲ್ಲ ಅಂತ ನಿರಾಕರಿಸ್ಲಿಕ್ಕೂ ಆಗಲ್ಲ ಅಂತ. ಸಾಧ್ಯತೆಗಳಿವೆ ಅಂತ. ದುರದೃಷ್ಟ ನಮ್ಮ ಹತ್ರ ಅದಕ್ಕೆ ಬೇಕಾಗಿರುವಂಥ ಎನಫ್ ಎವಿಡೆನ್ಸಸ್ ಇಲ್ಲ ಅಂತ. ಆದರೆ ಯಾಕೆ ಈ ಘಟನೆಗಳ ಮೇಲೆ ನಂಬಿಕೆ ಇಡಬಹುದು ಅಂತಂದರೆ, ಯಾಕೆ ಈ ಘಟನೆಗಳು ಸಾಧ್ಯ ಇರಬಹುದು ಅಂತಂದರೆ, ಇದು ಮತ್ತು ಮೊದಲನೇ ಕೇಸ್ ಅಲ್ಲ. ಅವನ ಹಿಂದೆ ರಣತಂಬೋರ್ನಿಂದ ದೇವಗಿರಿಯಿಂದ ರಾಮಚಂದ್ರನ ಮಗಳನ್ನು ಹಿಂಗೆ ಕರ್ಕೊಂಡು ಹೋಗಿದ್ದ, ಅವಳನ್ನು ಮದುವೆ ಆಗಿದ್ದ ಅಂತ ಇವರೆಲ್ಲ ಹೇಳ್ತಾರೆ. ಮೊದಲನೇ ಮುಸ್ಲಿಂ ಮತ್ತು ಹಿಂದೂ ರಾಜನ ಮಗಳ ಮದುವೆ ಅಂತ ಇವರೆಲ್ಲ ಹೇಳ್ತಾರೆ. ಬಟ್ ಮದುವೆನೇ ಆಗಬೇಕು ಅಂತ ಅವನಿಗೇನಿತ್ತು? ಹೀಗಾಗಿ ಅವನು ಮದುವೆ ಆಗಿರಲೇಬೇಕು ಅನ್ನೋಂಥ ರೀಸನ್ ಏನಿಲ್ಲ. ಆದರೆ ಇನ್ನೊಂದು ಘಟನೆ, ಭಾಳ ವಿಶಿಷ್ಟವಾಗಿರುವಂಥ ಘಟನೆ ಏನು ಅಂತಂದರೆ, ಗುಜರಾತಿನ ಮೇಲೆ ಅವನು ಅಟ್ಯಾಕ್ ಮಾಡಿದಾಗ ಅಲ್ಲಿನ ಕರುಣಾ ವಾಘೇಲಾ ತೀವ್ರತರವಾಗಿರುವಂಥ ಫೈಟ್ ಮಾಡ್ತಾನೆ. ಆದರೆ ಕರುಣಾ ವಾಘೇಲಾ ಅವನು ಇನ್ನೂ ಫೈಟ್ ಮಾಡಲಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ತನ್ನ ಪರಿವಾರದೊಂದಿಗೆ ಓಡಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ ಅವನ ಹೆಂಡತಿ ಕಮಲಾದೇವಿಯನ್ನು ಹಿಂಗೆ ಎಳ್ಕೊಂಡು ಹೋಗ್ತಾರೆ. ಗುಜರಾತ್ನಿಂದ ಗಿಫ್ಟ್ ಆಗಿ ಅವನಿಗೆ ಕೊಡ್ತಾರೆ. ಆ ಕಮಲಾದೇವಿಯನ್ನು ಅಪಹರಿಸ್ಕೊಂಡು ಹೋಗಿ ಅವನು ಆಕೆಯನ್ನು ಮದುವೆ ಆದ, 1297ರಲ್ಲಿ ಆದಂಥ ಘಟನೆ. ಆಕೆಯನ್ನು ಮದುವೆ ಆದ ಅಂತ ಹೇಳ್ತಾರೆ. ಬಟ್ ಕಮಲಾದೇವಿ ಅವನ ಜೊತೆ ಹೋಗಿದ್ದು ಹೌದು, ಅದರವರೆಗೂ ಎಲ್ರಿಗೂ ಒಪ್ಪಿಗೆ ಇದೆ. ಮದುವೆ ಆದ್ನೋ ಇನ್ನೇನು ಮಾಡ್ಕೊಂಡೋ ಅದು ಬೇರೆಯ ಪ್ರಶ್ನೆ. ಅನೇಕರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಒಪ್ಕೊಳ್ಳಲ್ಲ. ಬಟ್ ಈ ಸ್ಟೋರೀಸ್ನ ಮುಸಲ್ಮಾನರು ತಮ್ಮ ಕೃತಿಗಳಲ್ಲಿ ಬರೆದು ಹಿಂದೂಗಳನ್ನು ಇನ್ನೂ ಹೆಚ್ಚು ಹ್ಯೂಮಿಲಿಯೇಟ್ ಮಾಡ್ತಿದ್ರು ಅಂತ. ಬಿಲೀವ್ ಮಿ, ನಂಗೆ ಹೇಳಬೇಕಾದ್ರೆ ಹ್ಯೂಮಿಲಿಯೇಷನ್ ಆಗ್ತಿದೆ, ನಂಗೆ ಹೇಳಬೇಕಾದ್ರೆ ಕಷ್ಟ ಆಗ್ತಿದೆ. ನನ್ನ ದೇಶದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಆ ಗೌರವವನ್ನು ನಾವು ಇಮ್ಯಾಜಿನ್ ಮಾಡ್ತೀವಲ್ಲ, ಅಂಥದ್ರಲ್ಲಿ ಒಬ್ಬ ಅವಳನ್ನು ಎಳ್ಕೊಂಡು ಹೋಗ್ತಾನೆ. ಅವಳಿಗೆ ಮಗು ಇತ್ತು, 2-3 ವರ್ಷದ ಪುಟ್ಟ ಮಗು. ಆ ಮಗುವನ್ನು ಅವಳು ಬಿಟ್ಟು ಅವಳನ್ನು ಎಳ್ಕೊಂಡೋಗಿ ಅವಳನ್ನು ಮದುವೆ ಆಗ್ತಾನೆ, ಭೋಗಿಸ್ತಾನೆ ಅಂತಂದರೆ ಅದು ಯಾವ ಥರದ ಮಾನಸಿಕ ಸ್ಥಿತಿ ಇರ್ಬೋದು ಅಂತ ನನಗನ್ಸುತ್ತೆ. ಅದು ಪ್ರೇಮದಿಂದ ಹುಟ್ಟಿರುವಂಥ ಮಾನಸಿಕ ಸ್ಥಿತಿ ಅಲ್ಲ, ಒತ್ತಾಯದಿಂದ ಹುಟ್ಟಿರುವಂಥದ್ದು. ಹೆಂಡತಿಯನ್ನ ಒತ್ತಾಯ ಮಾಡಿ ಭೋಗಿಸಿದ್ರೇನೆ ದಟ್ ಈಸ್ ಕಾಲ್ಡ್ ರೇಪ್ ಅಂತ ಸರ್ಕಾರಗಳು ಹೇಳ್ತವೆ, ಕೋರ್ಟ್ಸ್ ಹೇಳುತ್ತೆ. ಅಂಥದ್ರಲ್ಲಿ ಯಾವುದೋ ಹೆಣ್ಮಗನ ಎಳ್ಕೊಂಡು ಹೋಗ್ತಾನೆ, ಎಳ್ಕೊಂಡೋಗಿ ಅವಳನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ, ಮದುವೆ ಆದ ಅಂತ ಸಂಭ್ರಮಿಸ್ತಾರೆ. ಯಾವುದ್ರಿ ಮದುವೆ ಅದು? ತನ್ನ ಮಗುವನ್ನು ಬಿಟ್ಕೊಂಡು, ಚಿಕ್ಕ ಮಗುವೊಂದನ್ನು ಬಿಟ್ಕೊಂಡು ಬಂದಿರುವಂಥ ಆ ಹೆಣ್ಣು ಮಗು, ಆ ತಾಯಿಯನ್ನು ಇನ್ನು ಮದುವೆ ಆದ ಅಂತ ಕರೆಯೋದು ಯಾವ ಇತಿಹಾಸ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಮೀರ್ ಖುಸ್ರೋ ಅನ್ನೋ ಅಯೋಗ್ಯ, ನಾನು ಅಯೋಗ್ಯ ಅನ್ನೋ ಪದವನ್ನು ಯಾಕೆ ಬಳಸ್ತೀನಿ ಅಂತಂದರೆ, ಆತ ಅನೇಕ ಸುಲ್ತಾನರ ಆಸ್ಥಾನದಲ್ಲಿ ಕವಿಯಾಗಿದ್ದ. ಯಾವ ಸುಲ್ತಾನರು ಇರ್ತಾರೋ ಅವ್ರನ್ನ ಹೊಗಳು ಬರೆಯೋದು ಒಂದೊಂದು ಚರ್ಯೆ. ಅವನನ್ನು ಸೂಫಿ ಸೈಂಟ್ ಅಂತ ಆಮೇಲೆ ಅವ್ರು ಕರೀತಾರೆ. ಎಷ್ಟು ಜನರನ್ನು ಹಿಂಗೆ ಹೊಗಳ್ತಾನೆ, ಅವ್ರು ತೀರ್ಕೊಂಡು ಮತ್ತೊಬ್ಬ ಬಂದ ತಕ್ಷಣ ಹೊಗಳದವ್ರನ್ನೇ ಬೈತಾನೆ. ಅದು ನನಗೊಂದು ರೂಢಿ ಇತ್ತು. ಅವನೇ ಇವನ ಆಸ್ಥಾನದಲ್ಲೂ ಇದ್ದಿದ್ದರಿಂದ ಅವನು ಈ ಕಥೆಯನ್ನು ಸ್ವಲ್ಪ ವಿಸ್ತಾರ ಮಾಡ್ತಾನೆ. ಆಶಿಕ್ ಅಂತ ಬಹುಶಃ ಅನ್ಸುತ್ತೆ ಅವನು ಬರೆದಿರುವಂಥ ವಿಸ್ತಾರವಾಗಿರುವಂಥ ಕೃತಿ. ಆ ಆಶಿಕ್ ಕೃತಿಯಲ್ಲಿ ಏನು ಬರೀತಾನೆ ಅಂತಂದರೆ, ಇಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾನೆ. ಕಮಲಾದೇವಿನ ಕರ್ಕೊಂಡು ಬಂದು ಮದುವೆ ಆದ ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಖಿಜರ್ ಖಾನ್ ಅಂತಿದ್ದ. ಆ ಖಿಜರ್ ಖಾನ್
ಈ ಕಮಲಾದೇವಿಯ ಮಗಳು ದೇವಲಾದೇವಿನ ಪ್ರೀತಿಸ್ತಿದ್ದ ಅಂತ. ಕಮಲಾದೇವಿ ನೀನು ಕರ್ಕೊಂಡು ಬಂದು ಮದುವೆ ಆದಾಗ ಅವಳಿಗೆ ಕೆಲವರು 6 ತಿಂಗಳು ಅಂತಾರೆ, ಕೆಲವರು 4 ವರ್ಷ ಅಂತಾರೆ. ನೀವು ಎಟ್ ದ ಮೋಸ್ಟ್ 4 ವರ್ಷ ಅಂತಾನೆ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ನಂಬರ್ಗೆ ಸೆಟ್ಲ್ ಆಗೋಣ. 4 ವರ್ಷದ ಹುಡುಗಿ ಪಾಪ ಅಪ್ಪ ಓಡೋಗ್ಬಿಟ್ಟಿದ್ದಾನೆ. ಓಡೋದವನೇನು ಮಾಡಿದ್ದಾನೆ, ಮತ್ತೆ ವಾಪಸ್ ರಾಮಚಂದ್ರನ ಬಳಿಗೆ ಬಂದ್ಬಿಟ್ಟು ನನಗಿರೋ ರಾಜ್ಯ ಕಳ್ಕೊಂಡಿದ್ದೀನಿ, ಏನು ಮಾಡಲಿ ಅಂತ ಒಂದು ಸಣ್ಣದೊಂದು ರಾಜ್ಯವನ್ನು ಇಲ್ಲಿ ಆಳ್ತಾ ಇರು, ನನ್ನ ಸಾಮಂತನಾಗಿ ಆಳ್ತಾ ಇರು, ತಲೆ ಕೆಡ್ಸ್ಕೊಳ್ಬೇಡ ಅಂತ. ಆದರೆ ಈ ಹುಡುಗಿ 11-12 ವರ್ಷ ಆದಾಗ, ಇವನು ಆಶಿಕಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಕತೆ. 11-12 ವರ್ಷದವನಾದಾಗ ಇವನೇನು ಮಾಡ್ತಾನೆ, ಈ ಯಾದವರಾಜನ ಮಗ ಅಥವಾ ರಾಮಚಂದ್ರನ ಮಗ ಅವಳನ್ನು ನೋಡ್ತಾನೆ, ದೇವಲಾದೇವಿಯನ್ನು ನೋಡ್ತಾನೆ, ಅವಳ ಮೇಲೆ ಮೋಹ ಆಗತ್ತೆ ಅವನಿಗೆ. ನೀನು ನನ್ನ ಮದುವೆ ಮಾಡ್ಕೊಡ್ತೀಯಾ ನಿನ್ನ ಮಗಳನ್ನ ಅಂತ ಕೇಳ್ತಾನೆ. ವಾಘೇಲಾಗೆ, ಕರ್ಣ ವಾಘೇಲಾಗೆ ಕೇಳ್ಕೊಳ್ತಾನೆ. ಆಗ ಕರಣ್ ವಾಘೇಲ ಹೇಳ್ತಾನಂತೆ, ಇಲ್ಲ ನಿಮ್ಮದು ಕೆಳಜಾತಿ, ನಮ್ಮದು ಮೇಲ್ಜಾತಿ, ನನ್ನ ಮಗಳನ್ನು ಕೊಡ್ಲಿಕ್ಕಾಗಲ್ಲ ಅಂತ. ಅಂದರೆ ಪರ್ಸೆಪ್ಷನ್ ಹೆಂಗೆ ಬಿಲ್ಡ್ ಮಾಡ್ತಾ ಹೋಗ್ತಾರೆ ನೋಡಿ ಅವರು. ಅಂದರೆ ಎಲ್ಲ ರೀತಿಯಿಂದಲೂ ಅವನಿಂದ ಸಹಕಾರ ತಗೊಂಡಿದ್ದಾನೆ. ಇವನ ಹೆಂಡತಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ತಗೊಂಡೋಗಿ ಮದುವೆ ಆಗಿದ್ದಾನೆ. ಇವನ್ ಸಹಕಾರ ತಗೊಂಡು ಸಾಮಂತ ರಾಜ ಆಗಿದ್ದಾನೆ. ಅವ್ರ ಮಗ ಸ್ಫುರದ್ರೂಪಿ ಆಗಿರುವಂಥ ತರುಣ, ಸಮರ್ಥನಾಗಿರುವಂಥ ತರುಣ ಮದುವೆ ಮಾಡಿಕೊಡು ಅಂತಂದ್ರೆ ಇಲ್ಲ, ನಮ್ಮ ಜಾತಿ ಬೇರೆ ಅಂತ ಹೇಳ್ತಾನೆ. ಕೊನೆಗೇನಾಗತ್ತೆ, ಇದೇ ದೇವಗಿರಿಗೆ ವಾಪಸ್ ಅಟ್ಯಾಕ್ ಮಾಡಬೇಕು ಅಂತ ತನ್ನ ಸೇನೆಯನ್ನ ಇವನು ಕಳಿಸ್ಲಿಕ್ಕೆ ಹೋದಾಗ ಅವನ ಜೊತೆ ಮದುವೆ ಆಗಿ ಹಾಯಾಗಿರುವಂಥ ಕಮಲಾದೇವಿ, ಇವನು ಎಕ್ಸ್ಪ್ಲೈನ್ ಮಾಡೋದು ಅಮೀರ್ ಖುಸ್ರೋ, ಕಮಲಾದೇವಿ ಹೇಳ್ತಾಳಂತೆ, ನನ್ನ ಮಗಳು ಅಲ್ಲೇ ಇದ್ದಾಳೆ, ಅವಳನ್ನ ಕರ್ಕೊಂಡು ಬನ್ನಿ, ಅವಳು ಸುಂದರಿಯಾಗಿದ್ದಾಳೆ ಅಂತ. ಈಸ್ ಇಟ್ ಪಾಸಿಬಲ್? ಇವನು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದಾಗ ಆಗ ಈ ವಾಘೇಲಾಗ್ ಗೊತ್ತಾಗತ್ತೆ, ನಾನು ಅಟ್ಯಾಕ್ ಮಾಡ್ಲಿಕ್ಕೆ ಬಂದು ನನ್ನ ಮಗಳನ್ನ ತೊಗೊಂಡೋಗ್ಬಿಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತ. ಆಗ ಅವನೇನು ಮಾಡ್ತಾನೆ, ಈ ದೇವಗಿರಿಲಿರುವಂಥ ಇವನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ನೀನು ಮದುವೆ ಆಗು ಇವಳನ್ನ, ಮದುವೆ ಆದರೆ ಪರವಾಗಿಲ್ಲ ಅಂತ ಹೇಳಿ. ಆಗ ಅವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಚಾನಕ್ಕಾಗಿ ಮಲ್ಲಿಕಾಫರ್ ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾನೋ ಅವಳ ಕೈಗೆ, ಅವನ ಕೈಗೆ ಇವಳು ಸಿಕ್ಬಿಡ್ತಾಳೆ. ಕರ್ಕೊಂಡು ಬಂದರೆ ತಾಯಿನೇ ಮುಂದೆ ನಿಂತು ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಖಿಜರ್ ಖಾನ್ನೊಂದಿಗೆ ತನ್ನ ಮಗಳ ಮದುವೆ ಮಾಡಿಸ್ತಾಳೆ ಅಂತ ಅವನು ಬರೀತಾನೆ. ತುಂಬ ಜನ ಮುಂದಿನ ದಿನಗಳಲ್ಲಿ ಇದನ್ನೇ ಅವನು ಹೇಳಿದ ಆ ಕಥೆಯನ್ನೇ ತೆಗೆದುಕೊಂಡು ಹಿಂಗಾಯ್ತು ಅಂತ ಹೇಳ್ತಾರೆ. ಅದೇನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿಯೊಂದಿಗೆ ಕಮಲಾದೇವಿ ಚೆನ್ನಾಗಿದ್ಲು ಅಂತ. ಬಟ್ ಯಾವ ಚೆನ್ನಾಗಿರೋ ತಾಯಿನೂ ತನ್ನ ಮಗಳನ್ನ ಕರ್ಕೊಂಡು ಬಂದು ಇನ್ನೊಬ್ಬ ಅಯೋಗ್ಯನಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾಳೇನ್ರಿ? ಅದು ಎಂಥ ಅಯೋಗ್ಯರಿವರು! ಒಬ್ಬಳ ಮೇಲೆ ನಿಯತ್ತಾಗಿ ಪ್ರೇಮ ಇಟ್ಕೊಂಡಿರುವಂಥವ್ರು ಅಂದ್ಕೊಂಡಿದ್ದೀರೇನು? ತಾಜ್ ಮಹಲ್ನ ಮಮತಾಜಿಗೋಸ್ಕರ ಕಟ್ಟಿಸಿದ ಮಮತಾಜ್ ಎಷ್ಟನೇ ಹೆಂಡತಿ ಎಂದು ಗೊತ್ತಿಲ್ಲ. ಇಷ್ಟು ಜನರ ನಡುವೆ ಅವಳೊಬ್ಬಳ ಮೇಲೆ ಯಾಕೆ ಪ್ರೀತಿ ಇತ್ತು ಅವನಿಗೇನು ಗೊತ್ತಿಲ್ಲ. ನಾವು ಸುಮ್ಮನೆ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಹೆಂಗೆ ಅವಳೊಬ್ಬಳ ಮೇಲೆ ಆ ಪ್ರೀತಿ ಇಟ್ಕೊಂಡು ಅಷ್ಟು ವರ್ಷಗಳ ಕಾಲ ಅವಳು ಸತ್ತ ಮೇಲೆ ಕಣ್ಣೀರಿಡ್ತಾ ಇಷ್ಟೊಂದು ಕಟ್ಟಿದ್ದ, ಅದರ ನಡುವೆ ಮದುವೆ ಆಗಿದ್ನೋ ಇಲ್ವೋ? ಆ ಪ್ರೇಮದ ವ್ಯಾಪ್ತಿ ಏನು? ಇಂಥ ಕ್ರೂರಿಗಳ ನಡುವೆ ತನ್ನ ಮಗಳಂತ ನೀನು ಬದುಕಬೇಕು ಅಂತ ಹೇಳಿದ್ರೆ ಒಂದು ತನ್ನ ಮಗಳ ಮೇಲೆ ರಿವೆಂಜ್ ತಗೋಬೇಕು ಅಂತಾನೆ ಆದ್ರೆ ಇದೆಲ್ಲ ಹಿಂದೂಗಳನ್ನ ಹ್ಯೂಮಿಲಿಯೇಟ್ ಮಾಡಲಿಕ್ಕೆ ಮಾಡಿದ್ದು. ಈ ಕಥೆಗಳು ಬರೆದು ಇದನ್ನು ವಿಸ್ತಾರಗೊಳಿಸಿ ಹಿಂದೂಗಳನ್ನ ಹ್ಯೂಮಿಲಿಯೇಟ್ ಮಾಡುವಂಥ ಪ್ರಯತ್ನ ಇದೆಯಲ್ಲ, ಅದು ಅತ್ಯಂತ ಕೆಟ್ಟದಾಗಿತ್ತು ಅಂತ. ಮಲ್ಲಿಕಾಫರ್ ಮುಂದೆ ಅಲ್ಲಿಂದ ರಾಮಚಂದ್ರನ ಹಿಡ್ಕೊಂಡ, ಅವನು ರಾಮಚಂದ್ರನನ್ನ ಸೋಲಿಸಿದ, ರಾಮಚಂದ್ರನ ಕರ್ಕೊಂಡು ಹೋದ. ಇವನು ಹೆಂಗೆ ಮಾಡ್ದ ಅಂತಂದರೆ, ದೇವಗಿರಿ ಅವನಿಗೆ ಎಂಥ ಪ್ರಾಮಿನೆಂಟ್ ಪ್ಲೇಸ್ ಆಗಿತ್ತು ಅಂತಂದರೆ, ರಾಮಚಂದ್ರನನ್ನು ಕರ್ಕೊಂಡೋಗಿ 6 ತಿಂಗಳು ಹೀರೋ ಥರ ನೋಡ್ಕೊಂಬಿಟ್ಟ ಅಲ್ಲಾವುದ್ದೀನ್ ಖಿಲ್ಜಿ. ರಾಮಚಂದ್ರ ಫುಲ್ ಬೋಲ್ಡ್ ಆಗ್ಬಿಟ್ಟ. ಅವನೇನಂದ, ನಾನು ನಿಮ್ಮ ಸಾಮಂತನಾಗಿರ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ಲಾಭ ಏನಾಯಿತು ಗೊತ್ತಾ ಅವನಿಗೆ? ಇನ್ನು ಮುಂದೆ ಅಟ್ಯಾಕ್ ಮಾಡಬೇಕಾದರೆ ದಕ್ಷಿಣವನ್ನು ಅವನಿಗೆ ದೇವಗಿರಿ ಬೇಸಾಯಿತು. ಅವನು ವಿಸ್ತಾರವಾಗ್ತಾ ಇದ್ದ ರೀತಿ ಹೆಂಗಿತ್ತು ನೋಡಿ ಅಂತ. ಇದನ್ನು ಗಮನಿಸಬೇಕು ಅಂತ. ಸುಮ್ಮನೆ ಸೈಡ್ಲೈನ್ ಮಾಡ್ಲಿಕ್ಕಾಗಲ್ಲ, ಪ್ರತಿಯೊಂದನ್ನು ಹೆಂಗೆ ಗಮನಿಸ್ಬೋದು ಅಂತ. ಅವನನ್ನು ಹೆಂಗೆ ಮಾಡ್ಕೊಂಡ ಅಂತಂದರೆ ಅದನ್ನು ಬೇಸ್ ಮಾಡ್ಕೊಂಡ. ಅದರ ಕಾರಣಕ್ಕೋಸ್ಕರವೇ ದ್ವಾರ ಸಮುದ್ರದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅವನಿಗೆ ಈಸಿ ಆಗಿದ್ದು, ಹೊಯ್ಸಳರ ದೊರೆಗಳ ಮೇಲೆ. ಅದರ ಕಾರಣಕ್ಕೋಸ್ಕರವೇ ಇಲ್ಲಿಂದ ಇನ್ನೂ ದಕ್ಷಿಣಕ್ಕೆ ಹೋಗಲಿ, ಮಧುರೈವರೆಗೂ ಹೋಗಿ ಅವನಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರುವಾಗಿದ್ದು. ಮಲ್ಲಿಕಾಫರ್ ಅಂತೂ ಈ ಅಟ್ಯಾಕ್ನಿಂದ ಎಷ್ಟು ಲೂಟಿ ಮಾಡ್ಕೊಂಡು ಹೋದ ಅಂತಂದರೆ, ಅವನಿಗೆ ಪ್ರತಾಪರುದ್ರ, ವಾರಂಗಲ್ನ ಪ್ರತಾಪರುದ್ರ ಅನೇಕ ತಿಂಗಳ ಕಾಲ ಹೋರಾಟ ಮಾಡಿ ಅವನು ಕೊನೆಗೂ ಸೋಲುವಂಥ ಸ್ಥಿತಿ ಬಂದಾಗ ಪ್ರತಾಪರುದ್ರ ಒಪ್ಪಂದ ಮಾಡಿಕೊಂಡು ಎಷ್ಟು ಸಂಪತ್ತನ್ನು ಕೊಡ್ತಾನೆ ಅಂತಂದರೆ, ಕೆಲವರು ಎಲ್ಲಿವರೆಗೂ ಸಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಇದೇ ಸಂಪತ್ತಿನಲ್ಲಿ ಒಂದು ಕೊಹಿನೂರ್ ವಜ್ರವೂ ಇತ್ತು ಅಂತ. ಆ ವಜ್ರವೂ ಕೂಡ ಇಲ್ಲಿಂದೇ ಹೋಗಿದ್ದು ಅಂತ ಹೇಳ್ತಾರೆ. ಮುಂದೆ ಹೀಗೆಲ್ಲ ಆಗ್ತಿರುವಾಗ
ಇವನು ಈ ಹೋರಾಟದಲ್ಲಿ ಮಗ್ನವಾಗಿರುವಾಗ ಮಂಗೋಲರ ದಾಳಿ ಆಯಿತು. ಮಂಗೋಲರ ದಾಳಿ ದೊಡ್ಡ ಸೇನೆ ಹೆಂಗಿತ್ತು ಅಂದರೆ ದೆಹಲಿಗೆ ಬಂದ್ಬಿಟ್ಟಿತ್ತು. ಹೀಗಾಗಿ ಇವನೇನು ಮಾಡ್ದ, ದೆಹಲಿಗೂ ಹೋಗದೆ ದೂರದಲ್ಲಿ ನಿಂತ್ಕೊಂಡ. ಮಂಗೋಲರು 2 ತಿಂಗಳ ಕಾಲ ದೆಹಲಿಯನ್ನು ಪ್ಲಂಡರ್ ಮಾಡಿ ವಾಪಸ್ ಹೋದರು. 2ನೇ ಬಾಳಿನೂ ಹಿಂಗೆ ಆಕ್ರಮಣ ಆಯಿತು. ಕೊನೆಗೆ ಅವನಿಗನ್ನಿಸ್ತು ಮಂಗೋಲರ ದಾಳಿ ತಡಿಬೇಕು ಅಂದರೆ ಸ್ಟ್ರಾಂಗ್ ಮಾಡಬೇಕು ದೆಹಲಿಯನ್ನು ಅಂತ. ಆಲೋಚನೆಗಳು ಹೆಂಗಿರ್ತಾವೆ ನೋಡಿ. ಸ್ಟ್ರಾಂಗ್ ಮಾಡಬೇಕು ಅಂತ ಏನು ಮಾಡ್ದ, ಇಡೀ ದೆಹಲಿಯನ್ನು ಗಟ್ಟಿ ಮಾಡಲಿಕ್ಕೆ ಎಲ್ಲ ಕಡೆ ಬೇಕಾಗಿರುವಂಥ ಬುರ್ಜು ಕೋಟೆಗಳನ್ನು ಗಟ್ಟಿಯಾಗಿ ಕಟ್ಟಿ ನಿಲ್ಲಿಸ್ದ, ಇನ್ನು ಮಂಗೋಲರ ದಾಳಿ ಆಗಬಾರ್ದು ಅಂತ. ಆದರೆ ಇವನಿಗೆ ಸೈನಿಕರ ಸಂಬಳಕ್ಕೆ ಅಂತ ಕೊಡಬೇಕಾದ ದುಡ್ಡಿರಲಿಲ್ಲ. ಎಷ್ಟು ಟ್ಯಾಕ್ಸ್ ಹೇರ್ಬಿಟ್ಟಿದ್ದಾನೆ ಅಂತಂದರೆ ಕೊಡೋಷ್ಟು ಜನ ಕೊಟ್ಟಾಗ್ಬಿಟ್ಟಿದೆ, ತಿನ್ಲಿಕ್ಕೆ ಅವರಿಗೆ ಗತಿ ಇಲ್ಲ, ಇನ್ನು ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕುವಂತಿಲ್ಲ. ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ ಗೊತ್ತಾ ಅವನು, ದೆಹಲಿಯಲ್ಲಿ ಯಾವ ಸೈನಿಕರಿದ್ದಾರೋ ಅವರಿಗೆ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಕಾಸ್ಟ್ಲಿ ಆಗಬಾರ್ದು ಅಂತ ಎಲ್ಲ ಕಮಾಡಿಟಿಗಳ ಪ್ರೈಸ್ ತಾನೇ ನಿಯಂತ್ರಣ ಮಾಡಲಿಕ್ಕೆ ಶುರು ಮಾಡಿದ. ಅಕ್ಕಿಯ ಬೆಲೆ ಇಷ್ಟೇ ಇರಬೇಕು, ಬೇಳೆಯ ಬೆಲೆ ಇಷ್ಟೇ ಇರಬೇಕು, ರೈತರು ಇಂತಿಂಥವರು ವ್ಯಾಪಾರಿಗಳು ಇಲ್ಲೇ ಬಂದು ಇಂಥ ಜಾಗದಲ್ಲಿ ಮಾರಾಟ ಮಾಡಬೇಕು ಅಂತ ತಾನೇ ಕೊಂಡ್ಕೊಳ್ಳಿಕ್ಕೆ ಶುರು ಮಾಡಿ ಒಂದು ಲಿಮಿಟೆಡ್ ಪ್ರೈಸಿಗೆ ಸಿಗುವಂತೆ ಮಾಡ್ದ. ಇದರ ಪರಿಣಾಮ ಏನಾಯಿತು, ಮತ್ತೆ ಬಡವಾಗಿದ್ದು ಹಿಂದುವೆ. ಅವನು 50% ಹೇಗಿದೆ ನೋಡಿ, 50% ಟ್ಯಾಕ್ಸನ್ನು ಮೊದಲೇ ಕಟ್ಟಬೇಕಿತ್ತು. ಈಗ ಉಳಿದಿರೋ 50%ಅನ್ನಾದರೂ ಒಳ್ಳೆ ರೇಟಿಗೆ ಮಾರೋಣ ಅಂದರೆ ಇಲ್ಲ, ಅವನು ದೆಹಲಿಗೆ ಬಂದು ಮಾರಾಟ ಮಾಡಬೇಕು. ದೆಹಲಿಗೆ ಬಂದು ಮಾರಾಟ ಮಾಡಿದ್ರೆ ಅತ್ಯಂತ ಕಡಿಮೆ ಹಣ ಸಿಗುತ್ತೆ. ಆ ಹಣ ತೆಗೆದುಕೊಂಡು ದೆಹಲಿ ಪ್ರಾವಿನ್ಸ್ನ ಆಚೆಗೆ ಬರಬೇಕು ಅವನ ಬದುಕಿಗೆ. ಅಲ್ಲಿ ತಾನು ಏನು ವಸ್ತುಗಳನ್ನು ಕೊಂಡ್ಕೊಂಡ್ರು ಅದು ದೆಹಲಿಗಿಂತ ಕಾಸ್ಟ್ಲಿ, ಬಿಕಾಸ್ ಅಲ್ಲಿ ಕಂಟ್ರೋಲ್ ಇಲ್ಲ ಎಂದು. ಪರಿಸ್ಥಿತಿ ಹೆಂಗಾಯಿತು ಅಂತಂದರೆ ಜನ ಹಾಹಾಕಾರಕ್ಕೆ ಬಿದ್ದರು, ಬಟ್ ಹಿ ನೆವರ್ ಕೇರ್ಡ್. ಅದರ ಪರಿಣಾಮ ಹೆಂಗಾಯಿತು, ಸಮರ್ಥವಾಗಿರುವಂಥ ದೆಹಲಿಯನ್ನು ಮತ್ತೊಮ್ಮೆ ಮಂಗೋಲರು ದಾಳಿ ಮಾಡಿದಾಗ ಅವರಿಗೆ ಗೆಲ್ಲಿಕ್ಕಾಗಲಿಲ್ಲ, ಸೋತು ಓಡುವಂಥ ಸ್ಥಿತಿ ಬಂತು. ಹಿ ಸಕ್ಸೀಡೆಡ್. ಇಷ್ಟೆಲ್ಲ ಸಕ್ಸಸ್ ಗಳಿಕೊಂಡವನ ಅಂತ್ಯಕಾಲ ಬಹಳ ಕಠಿಣವಾಗಿತ್ತು. ಅವನು ಎಷ್ಟು ರೂಢಾಗ್ಬಿಟ್ಟಿದ್ದ, ಎಷ್ಟು ಕಿರಿಕಿರಿ ಆಗಿಬಿಟ್ಟಿದ್ದ ಅಂತಂದರೆ ಯಾರನ್ನು ನೋಡಿದ್ರು ನನ್ನ ಕುರ್ಚಿ ಕಸಿಲಿಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತಿತ್ತು. ಈ ಪ್ರಮುಖ ಜಾಗಗಳ ಮೇಲೆ ಕೂತವ್ರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಡು ಯು ಥಿಂಕ್ ದೇವೇಗೌಡರಿಗೆ ನೆಮ್ಮದಿ ನಿದ್ದೆ ಬರುತ್ತೆ ಅಂತ? ಡು ಯು ಎವರ್ ಥಿಂಕ್ ಯಡಿಯೂರಪ್ಪ ಆರಾಮಾಗಿ ಇವತ್ತು ಮಲಗ್ಬಿಡೋಣ ಅಂತ ಅಂದ್ಕೊಳ್ತಾರೆ ಅಂತ? ನೆವರ್. ನಿದ್ದೆ ಬರಲ್ಲ. ಸಿದ್ದರಾಮಯ್ಯವ್ರಿಗೆ ಕೇಳಿ ಚೆನ್ನಾಗಿ ನಿದ್ದೆ ಬರುತ್ತಾ ಅಂತ? ನಿದ್ದೆಯಲ್ಲೂ ಟೆನ್ಷನ್ ಆಗ್ತಿರುತ್ತೆ. 17 ಜನ ಬಿಟ್ಟೋದವ್ರು ಕರ್ಕೊಂಬರೋದು ಹೆಂಗೆ? ನೆಕ್ಸ್ಟ್ CM ಕುರ್ಚಿಗೆ ಯಾರು ತೊಂದರೆ ಕೊಡ್ಬೋದು ನನಗೆ? ನಿದ್ದೆ ಬರಲ್ಲ. ನೀವು ಹೊರಗಡೆ ಇದ್ದಾಗಲೇ ನಿದ್ದೆ ಬರಲ್ಲ, ಇನ್ನು ಸ್ವತಃ CM ಕುರ್ಚಿ ಮೇಲೆ ಕೂತ್ಕೊಂಡು ಸುತ್ತಲೂ ಕಾಲೆಳೆಯೋರೇ ಇದ್ದರೆ ಬೊಮ್ಮಾಯಿ ಕತೆ ಏನಾಗ್ಬೋದು ಯೋಚನೆ ಮಾಡಬೇಕು. ಇದು ಎಲ್ರಿಗೂ ಬರುವಂಥ ಪ್ರಾಬ್ಲಮ್ ಇದು. ಅವ್ರು ಕೂತಿರೋ ಜಾಗದ ಕಾರಣಕ್ಕೋಸ್ಕರ. ಇವನಿಗೂ ಹಂಗೆ ಆಯಿತು. ಈಗಲಂತೂ ಯಾರು ಚೂರಿ ಹಾಕೋರಿಲ್ಲ. ಹೆಚ್ಚಂದರೆ ಕೆಳಗೆ ಇಳಿಸಿ ಮನೆ ಕಳಿಸ್ಬೋದು ಅಷ್ಟೇ. ಆದರೆ ಆಗಂತೂ ಚೂರಿ ಹಾಕಿ ಸಾಯಿಸೋರಲ್ಲ. ಇವನಿಗೆ ಬದುಕಿನ ಗ್ಯಾರಂಟಿಯೇ ಇರಲಿಲ್ಲ. ಹೆಂಗಾಗ್ಬಿಟ್ಟಿದ್ದ ಅಂತಂದರೆ ಯಾರನ್ನು ಕಂಡ್ರೂ ಅನುಮಾನ ಬರುವಂಥ ಸ್ಥಿತಿ ಅವನಿಗಿತ್ತು. ಅಂಥದ್ರಲ್ಲಿ ಇವನ ವಿರುದ್ಧ ಮಂಗೋಲರ ಕನ್ವರ್ಟ್ ಯಾರಾಗಿದ್ರಲ್ಲ, ಹೊಸ ಇಸ್ಲಾಮಿಗಳು, ಅವ್ರ ವಿರುದ್ಧ ತಿರುಗಿ ಬಿದ್ದ ತಕ್ಷಣ ಅವರೆಲ್ಲ ಕರ್ಕೊಂಬಂದ 30,000 ಮಂಗೋಲರನ್ನ ಅವನು ಮಸ್ಯಾಕರ್ ಮಾಡಿದ. ಆ ಹೆದರಿಕೆಗೆ, ಆತಂಕದ ಕಾರಣಕ್ಕೋಸ್ಕರ. ಅದರ ವೇಳೆಗೆ ಏನಾಯಿತು, ಇವನು ತನ್ನ ಮಗ ಖಿಜರ್ ಖಾನ್ಗೆ ಆಲ್ಪ್ ಖಾನ್ ತನ್ನ ಹೆಂಡತಿಯ ತಮ್ಮನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ. ಇದರಿಂದಾಗಿ ಆಲ್ಪ್ ಖಾನ್, ಖಿಜರ್ ಖಾನ್ ಮತ್ತು ಇವನ ಹೆಂಡತಿ ಈ 3 ಪ್ರಬಲವಾಗಿಬಿಟ್ರು. ಆ್ಯಕ್ಚುಲಿ ಮಲ್ಲಿಕಾಫರಿಗೆ ಕಣ್ಣಿತ್ತು, ಹೆಂಗಾದ್ರೂ ಮಾಡಿ ಅಧಿಕಾರವನ್ನು ತಾನು ಗಳಿಸ್ಬೇಕು ಅಂತ. ಯಾವಾಗ ಇವ್ರು 3 ಪ್ರಬಲರಾದರೋ ಮಲ್ಲಿಕಾಫರಿಗೆ ಕಿರಿಕಿರಿಯಾಗಿ ನಾನು ಮತ್ತೆ ದಕ್ಷಿಣಕ್ಕೆ ದಂಡೆತ್ತಿ ಹೋಗ್ತೀನಿ ಅಂತ 2ನೇ ಬಾರಿ ದಕ್ಷಿಣಕ್ಕೆ ದಂಡೆತ್ತಿ ಬಂದ. ಮತ್ತದೇ ದೇವಗಿರಿ, ಈ ಬಾರಿ ದೇವಗಿರಿಯಲ್ಲಿ ಪ್ರತಾಪ್ ಚಂದ್ರನ ಮಗ ಕೂತಿದ್ದ. ಅವನ ವಿರುದ್ಧ ಸಾಕಷ್ಟು ಹೋರಾಟ ಮಾಡಿದ. ಅನೇಕ ತಿಂಗಳುಗಳ ಕಾಲ ಹೋರಾಟ ಮಾಡಿ ಅವನು ಸಾಯುವಂಥ ಸ್ಥಿತಿ ಬಂದಾಗ ದೇವಗಿರಿ ಪೂರ್ಣ ಪ್ರಮಾಣದಲ್ಲಿ ದೆಹಲಿಯವರ ಅಡಿಯಲ್ಲಿ ಬಂದ್ಬಿಡ್ತು. ಅದನ್ನು ಆಧಾರವಾಗಿ ಇಟ್ಕೊಂಡು ಅವನು ಪೂರ್ತಿ ದಕ್ಷಿಣವನ್ನು ಪ್ಲಂಡರ್ ಮಾಡುವಂಥ ಪ್ರಯತ್ನವನ್ನು ಆರಂಭಿಸಿದ. ಸಾಕಷ್ಟು ಲೂಟಿ ಮಾಡಿದ. ಲೂಟಿ ಮಾಡೋ ವೇಳೆಗೆ ಇಲ್ಲಿನ ಪರಿಸ್ಥಿತಿ ಏನಾಗಿತ್ತು ಅಂತಂದರೆ ಇವನ ಹೆಲ್ತ್ ಪೂರ್ತಿ ಹಾಳಾಗೋಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ ಮಗ ಖಿಜರ್ ಖಾನ್ ಇವನ ಕಡೆ ತಲೆ ಹಾಕಿಯೂ ಮಲಗ್ತಿರ್ಲಿಲ್ಲ. ಅಷ್ಟು ಕ್ರೂರಿ ಅಲ್ಲ ಇವನು. ಮಗ ಅಪ್ಪಿತಪ್ಪಿನೂ ಬರ್ತಿರ್ಲಿಲ್ಲ. ಇವನಿಗಿದ್ದವನು ಒಂದೇ ಒಂದು ಆಪ್ತ ಯಾರು ಅಂತಂದರೆ ಮಲ್ಲಿಕಾಫರ್ ಮಾತ್ರ. ಅವನಿಗೆ ಎಷ್ಟು ಆಪ್ತ ಅಂದರೆ ಎಲ್ಲದಕ್ಕೂ ಅವನೇ ಬೇಕಾಗಿತ್ತು ಅವನಿಗೆ ಮುಂಚೆ. ಈಗ ಅವನನ್ನೇ ಕರೆಸ್ಕೊಂಡ. ಮಲ್ಲಿಕಾಫರ್ ಬಂದವನೇ ಇವನು ಕಿವಿ ಉದ್ಲಿಕ್ಕೆ ಶುರು ಮಾಡ್ದ. ಖಿಜರ್ ಹಿಂಗೆ ಮಾಡ್ತಾನೆ, ಆಲ್ಪ್ ಖಾನ್ ಹಿಂಗೆ ಮಾಡ್ತಾನೆ, ನಿನ್ನ ಹೆಂಡತಿ ಹಿಂಗೆ ಮಾಡ್ತಿದ್ದಾಳೆ, ಇವ್ರು ನಿನ್ನ ಗ್ಯಾರಂಟಿ ನಿನ್ನನ್ನು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ ಹೇಳಿ ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲ ಹೇಳ್ದ. ತನ್ನವ್ರನ್ನ ಕರೆದು ಇವ್ರನ್ನ ಕೊಲ್ಲಿಸಿ ಅಂತ ಒಂದು ಹೇಳಲಿಲ್ಲ. ಆದರೆ ಇವನು ಸುಮ್ಮನೆ ಇರಲಿಲ್ಲ. ಆಲ್ಪ್ ಖಾನ್ ವಿರುದ್ಧ ತನ್ನ ಪುಟ್ಟ ಪಡೆಯನ್ನು ಕಳಿಸಿ ಆಲ್ಪ್ ಖಾನನ್ನು ಕೊಲ್ಲಿಸಿದ. ಆಲ್ಪ್ ಖಾನನ್ನು ಕೊಲ್ಲಿಸಿದ. ಇಲ್ಲಿ ವಿಷಪ್ರಾಶನ ಮಾಡಿ ಅಲ್ಲಾವುದ್ದೀನ್ ಖಿಲ್ಜಿ ಕಥೆನೂ ಮುಗಿಸ್ದ.
ಅದೇ ಮಲ್ಲಿಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿ ಕಥೆಯನ್ನು ಮುಗಿಸಿ ತಾನು ಅಧಿಕಾರಕ್ಕೆ ಕೂತ್ಕೊಳ್ಬೇಕು ಅನ್ನುವಂಥ ಹಂತ ಬಂದಾಗ ಅವನು ಏನು ಮಾಡಿದ, ಖಿಜರ್ ಖಾನ್ ಮತ್ತು ಅವನ ತಾಯಿ ಅವರಿಬ್ಬರನ್ನು ಬಂಧಿಸಿದ, ಅವ್ರ ಕಣ್ಣುಗಳನ್ನು ಕೀಳಿಸಿದ. ಕಣ್ಣುಗಳನ್ನು ಕೀಳಿಸೋದು ಮೊದಲ ಕೆಲಸ, ಸಾಯಿಸೋದು ಆಮೇಲೆ. ಯಾಕೆ ಕಣ್ಣುಗಳನ್ನು ಕೀಳಿಸ್ತಾರೆ ಅಂತಂದರೆ, ಕಣ್ಣು ಹೋದ್ಮೇಲೆ ಅಧಿಕಾರ ನಡೆಸೋಕ್ಕಾಗಲ್ಲ ಅಂತ. ಹೀಗಾಗಿ ಮೊದಲು ಆ ಕೆಲಸವನ್ನು ಮಾಡ್ತಾರೆ. ಹಂಗೆ ಮಾಡಿ ಏನು ಮಾಡ್ದ, ತನ್ನದ್ದೇ ಒಂದು ಪಡೆಯನ್ನು ಕಳಿಸಿ ಅವನ 3ನೇ ಮಗ ಮುಬಾರಕ್ ಖಾನ್ನ ಕೊಲ್ಲಬೇಕು ಅಂತ ಕಳಿಸಿಕೊಟ್ಟ. ತನ್ನದೇ ಪಡೆ ಅಂತಂದರೆ ಅವರು ಅಲ್ಲಾವುದ್ದೀನ್ ಖಿಲ್ಜಿಯ ಆಪ್ತ ಬಂಟರಾಗಿದ್ದರು. ತನ್ನ ಕಡೆ ತೆಗೆದುಕೊಂಡ, ಇವನನ್ನು ಕೊಲ್ಲಿ ಅಂತ ಇವರಿಗೆ ಸುಪಾರಿ ಕೊಟ್ಟು ಕಳಿಸ್ದ. ಅವನು ಮುಬಾರಕ್ ಖಾನ್ ಏನು ಮಾಡ್ದ, ಇವರು ಬಂದ ತಕ್ಷಣ ಅವ್ರನ್ನ ಕೂರಿಸ್ಕೊಂಡು ತನ್ನ ಕುತ್ತಿಗೆಯಲ್ಲಿದ್ದ ಚಿನ್ನದ ವಜ್ರದ ಹಾರವನ್ನೆಲ್ಲ ಅವ್ರಿಗೆ ಕೊಟ್ಟು ಅವ್ರನ್ನ ತನ್ನತ್ತ ತಿಳಿಸ್ಕೊಂಡು ಏನು ಮಾಡ್ದ, ಇವನಿದ್ದಾನಲ್ಲ ಲೋ ಬರ್ತನವನು, ಕೀಳು ಜಾತಿಯವನು, ನಾವೆಲ್ಲ ಕೀಳು ಜಾತಿಯವರಲ್ಲ, ನಾವೆಲ್ಲ ಮೇಲ್ಜಾತಿಯವರು, ತುರ್ಕರು ನಾವು, ಇವರೆಲ್ಲ ಕೀಳು ಜಾತಿಯ ಮುಸಲ್ಮಾನರು, ಇಲ್ಲಿಂದ ಕನ್ವರ್ಟ್ ಆಗಿರುವಂಥ ಮುಸಲ್ಮಾನರು. ಇವ್ರ ಮಾತನ್ನು ಕೇಳಿ ನೀವು ನನ್ನನ್ನು ಕೊಲ್ಲಕ್ಕೆ ಬಂದಿರೋದ, ಇವನು ನಾಳೆ ಸುಲ್ತಾನನಾದರೆ ಕೀಳು ಜಾತಿಯವನು ಆಳೋದ, ಹೆಂಗಿದೆ ನೋಡಿ ಮಾನಸಿಕ ಸ್ಥಿತಿ. ಹಂಗಂದು ಉಲ್ಟಾ ಸುಪಾರಿ ಕೊಟ್ಟು ಕಳಿಸ್ಬಿಟ್ಟ. ಇವನಿಗೆ ಗೊತ್ತೇ ಆಗಲಿಲ್ಲ. ಸುಲ್ತಾನ ಸತ್ತ 35 ದಿನದೊಳಗೆ ಇವನನ್ನೂ ಕೂಡ ಇವನ ಕಥೆಯನ್ನು, ಮಲ್ಲಿಕಾಫರ್ನ ಕಥೆಯನ್ನು ಮುಗಿಸಿದ್ರು. ಮಲ್ಲಿಕಾಫರ್ ತೀರ್ಕೊಳ್ಳೋದ್ರೊಂದಿಗೆ ಮುಬಾರಕ್ ಖಾನೇ ಅಧಿಕಾರಕ್ಕೆ ಬಂದ. ಮುಬಾರಕ್ ಖಾನ್ ಅಧಿಕಾರಕ್ಕೆ ಬಂದ. ಅವನು ತುಂಬ ಸಮರ್ಥ ರಾಜ ಏನಾಗಿರಲಿಲ್ಲ. ಕಾಲಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಖಿಲ್ಜಿ ಡೈನಾಸ್ಟಿ ನಾಶವಾಗುವಂಥ ಹಂತಕ್ಕೆ ಬಂತು. ತುಘಲಕ್ ಡೈನಾಸ್ಟಿ ಮುಂದಕ್ಕೆ ಬಂದು ನಿಂತ್ಕೊಳ್ತು. ಆದರೆ ದೆಹಲಿ ಸುಲ್ತಾನರು ಇಲ್ಲಿಗೆ ಶುರುವಾಗ್ಬಿಡ್ತಾರೆ. ಬಟ್ ನನಗಿರೋ ಪ್ರಶ್ನೆ, ವೇರ್ ಡು ವಿ ಫೇಲ್? 5 ದಿನಗಳ ಇದನ್ನು ಕೇಳಿದ ನಂತರ ನಾವೆಲ್ಲೋ ಒಂದು ಕಡೆ ಫೇಲ್ ಆಗ್ತಿದ್ದೀವಿ ಅಂತ ನಮಗೂ ಅನ್ನಿಸ್ಬೇಕಲ್ಲ. ಎಲ್ಲಿ ಫೇಲ್ ಆಗ್ತೀವಿ ಅಂತಂದರೆ, ಯಾರು ಕಳೆದು ಹೋಗಿದ್ದಾರೋ ಅವರನ್ನು ವಾಪಸ್ ಕರ್ಕೊಂಡು ಬರೋದ್ರಲ್ಲಿ ಫೇಲ್ ಆಗ್ತೀವಿ ನಾವು. ಹೋದವನು ಹೋದ ತಪ್ಪಲ್ಲ, ಅವನು ಬೇರೆ ಬೇರೆ ಕಾರಣಗಳಿಗೆ ಹೋಗಿದ್ದಾನೆ. ಅದರಲ್ಲೂ ಯಾರು ಬೇರೆ ಬೇರೆ ಭಿನ್ನ ಅಥವಾ ನಾವು ಸೋ ಕಾಲ್ಡ್ ಕೆಳಜಾತಿಯಿಂದ ಹೋಗಿದ್ದಾರೋ ಅವರೆಲ್ಲರೂ ಯಾವುದೇ ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೋಗಿದ್ದಲ್ಲ, ಕುತ್ತಿಗೆ ಮೇಲೆ ಕತ್ತಿ ಇಟ್ಟಿರೋದ್ರಿಂದ ಹೋಗಿರೋದು. ಆದರೆ ಅವರು ಹೆಂಗೆ ಕರ್ತವ್ಯಗಳನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ, ನಾವು ಎಷ್ಟು ಒಳ್ಳೆಯವರು ಅಂತಂದರೆ, ಹಿಂದೂ ಸಮಾಜಕ್ಕೆ ಸೇರಿರೋರು ನಮ್ಮ ಹತ್ರ ಯಾರಾದರೂ ಬಂದು ನಾಳೆ ಸರ್ ನಾನು ಕನ್ವರ್ಟ್ ಆಗಬೇಕು ಅಂತಿದ್ದೀನಿ ಅಂತಂದ್ರೆ ನಾವೇನು ಹೇಳ್ತೀವಿ ಗೊತ್ತಾ? ಬೇಡ, ಹಿಂದೂ ಧರ್ಮದ ಪ್ರಕಾರ ಒಳ್ಳೆಯ ಮುಸಲ್ಮಾನನಾಗೋದೇ ಅದು ಹಿಂದೂ ಧರ್ಮಕ್ಕೆ ಕೊಡುವ ಕೊಡುಗೆ ಅಂತ. ಏನು ವಿಶಾಲ ಮನೋಭಾವ. ಒಬ್ಬ ಕ್ರಿಶ್ಚಿಯನ್ ನಾನು ಭಾಳ ಹಿಂದೆ ಕನ್ವರ್ಟ್ ಆಗಿಬಿಟ್ಟಿದೆ ಸರ್, ವಾಪಸ್ ಬರಬೇಕು ಅಂತಿದ್ದೀನಿ ಅಂತಂದರೆ, ಚೇಚೆ ಹಾಗೆಲ್ಲ ಮಾಡಬಾರ್ದು, ನಮಗೆ ಗೊತ್ತಿಲ್ಲದೆ ಹಿಂಗೆಲ್ಲ ಬಂದ್ಬಿಡುತ್ತೆ. ನಾನು ಅನೇಕ ಸಾಧುಗಳ ಕಥೆಯನ್ನು ಕೇಳಿದ್ದೀನಿ, ಅವ್ರು ಹಿಂಗೆ ಹೇಳಿದ್ರು ಅಂತ. ಮೊದಲು ಖುಷಿ ಅನಿಸುತ್ತೆ, ನಂಗೆ ಈಗ ಅನಿಸುತ್ತೆ ಅವರಾಗೆ ಈ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಬಂದಾಗ ನಾವು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ? ನಾವು ಇತ್ತೀಚೆಗೆ ಹೆಗ್ಗುಂದ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ, ತುಮಕೂರಿನ ತುರುವೇಕೆರೆ ಹತ್ರ ಇರುವಂಥ ಒಂದು ಜಾಗ, ದೇವಸ್ಥಾನ. ಆ ದೇವಸ್ಥಾನ ಹಳೇ ದೇವಸ್ಥಾನ, ಅಬ್ಯಾಂಡನ್ಡ್, ಯಾರೂ ಹೋಗ್ತಿಲ್ಲ ಅದಕ್ಕೆ. ಅಲ್ಲಿರೋ ಮೂರ್ತಿಯನ್ನು ಅಲ್ಲಿಲ್ಲದೆ ಇರೋ ಥರ ಇಲ್ಲ ಅದು. ಆ ದೇವಸ್ಥಾನಕ್ಕೆ ಯಾರೋ ಒಬ್ಬ ದರ್ಗಾದವನು ಬಂದ, ಅಲ್ಲೇ ಉಳ್ಕೊಂಡಿದ್ದ. ಯಾರಿಗೂ ಟೆನ್ಷನ್ ಆಗಲಿಲ್ಲ, ಅಲ್ಲ ಇದನ್ನೆಲ್ಲ ಇರಲಿ ಪಾಪ, ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿರ್ತಾನೆ ಅಂತ. ನಿಧಾನವಾಗಿ ಅವನ ಫ್ಯಾಮಿಲಿ ಬಂತು. ಸ್ವಲ್ಪ ದಿನಗಳಲ್ಲಿ ಒಂದು ಗೋರಿ ಬಂತು. ಆ ಗೋರಿಯನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಆಗಾಗ 100,000 ಜನ ಬರೋರು. ಅಲ್ಲೊಂದು ಉರುಷ್ ಶುರುವಾಗ್ಬಿಡ್ತು. ನಾವು ಹೋದ ದಿನ ಅದೇ ದೇವಸ್ಥಾನದ ಗೋಡೆಗಳ ಮೇಲೆ ಸಿಮೆಂಟ್ ಹಾಕಿ ಆ ದೇವಸ್ಥಾನವನ್ನು ಪೂರ್ತಿ ಒಂದು ದರ್ಗಾ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ಆಯ್ತಪ್ಪ, ನೀನು ಮಾಡ್ಕೋಗಿ ಸದ್ಯಕ್ಕೆ ಇಟ್ಕೋ, ಸಿಮೆಂಟ್ ಯಾಕೆ ಹಾಕ್ತಿದ್ಯಾ? ಪ್ರೂಫ್ಸ್ ನಾಶ ಮಾಡಬೇಕು. ನಾನು ಊರಿನವ್ರನ್ನ ಕರೆಸಿ ಕೇಳಿದರೆ, ಸರ್ ನಾವು ಬರಲ್ವಲ್ಲ ಸರ್, ಅವರಾದರೂ ಇರಲಿ ಬಿಡಿ ಸರ್ ಪಾಪ. ಆಯ್ತಪ್ಪ ಇರಪ್ಪ, ಒಂದು ಬಾಡಿಗೆ ಮನೆ ಮಾಡ್ಕೊಂಡಿರಲಿ, ದೇವಸ್ಥಾನದಲ್ಲಿ ಯಾಕೆ ದೇವಸ್ಥಾನವನ್ನೇ ಹಾಳು ಮಾಡಬೇಕು? ನಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಅಯ್ಯೋ ಪಾಪ ಅಲ್ಲ ಅದು. ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿಯರು ಯಾಕೆ ದೇವಸ್ಥಾನವನ್ನೇ ಹಾಳು ಮಾಡಬೇಕು? ಯಾಕೆ ಮಾಡಬೇಕು ಅಂತಂದ್ರೆ ಬುಚ್ಚಿಕನ್ನುಗಳವರು ಅಂತ. ಒಂದು ದೇವಸ್ಥಾನವನ್ನ ಕನ್ವರ್ಟ್ ಮಾಡಿದ್ವಿ ಅಂತ ಆನಂದ ಇದೆಯಲ್ಲ ಅವ್ರಿಗೆ, ಅದು ಸ್ವರ್ಗಕ್ಕೆ ರಹದಾರಿ ಅಂತ. ನಮ್ಗೆ ಗೊತ್ತೇ ಆಗಲಿಲ್ಲ ಅಂತ. ನಂಗೆ ಬಹಳ ವಿಚಿತ್ರ ಅನ್ಸೋದು ಏನು ಅಂತಂದ್ರೆ, ನಾವು ಎಷ್ಟರ ಮಟ್ಟಿಗೆ ಕ್ರೂರಿಗಳು ಅಂತಂದ್ರೆ, ಹೀಗಾಗಿರುವಂಥ ಮುಸಲ್ಮಾನರು ಇಲ್ಲೇ ಇರಲಿ ಅಂತೀವಿ. ಐ ಆಮ್ ಸಾರಿ ಟು ಸೇ, ಅದೇ ದೇವಸ್ಥಾನವನ್ನು ಒಬ್ಬ ದಲಿತರೇನಾದರೂ ಕುಟುಂಬದವ್ರು ಬಂದು ಮನೆ ಮಾಡ್ಕೊಂಡಿದ್ದಿದ್ರೆ ಹೊಡೆದು ಓಡಿಸಿರ್ತಿದ್ವಿ. ಅಂಬೇಡ್ಕರ್ರು ಎಂಥ ಬುದ್ಧಿವಂತರ್ರಿ. ಮಳೆಯಲ್ಲಿ ಹೊರಗಡೆ ನಿಂತ್ಕೊಂಡಿದ್ರೆ ಅಕ್ಕಪಕ್ಕದ ಮನೆಯವರು ಒಳಗೆ ಕರೀಲಿಲ್ಲ ರೀ. ಅವ್ರಿಗೆ
ನಾನು ಈ ಘಟನೆ ಹೋದಾಗ ಭಾಳ ದುಃಖ ಅನಿಸ್ಬಿಡ್ತು ನನಗೆ. ಅಂಬೇಡ್ಕರ್ ಜಾಗದಲ್ಲಿ ನಾನು ನೀವು ಇದ್ದಿದ್ರೆ ಈ ಧರ್ಮ ಬಿಟ್ಟು ಹೋಗಿರ್ತಿದ್ವಿ. ಆ ಮನುಷ್ಯ ತುಂಬ ಬುದ್ಧಿವಂತ ಅನ್ನೋ ಕಾರಣಕ್ಕೋಸ್ಕರವೇ ನಾನು ಹಿಂದುವಾಗಿರಲ್ಲ, ಹುಟ್ಟುತ್ತಾ ಹಿಂದುವಾಗಿದ್ದೆ, ಸಾಯ್ತಾ ಹಿಂದುವಾಗಿರಲ್ಲ ಅಂದರು. ಆದರೆ ಭಾರತದಲ್ಲೇ ಹುಟ್ಟಿದ ಬೌದ್ಧ ಧರ್ಮವನ್ನು ಆರಿಸಿಕೊಂಡ್ರು. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿತ್ತು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯ ಪ್ರಾಬ್ಲಮ್ಗಳು. ಇಮ್ಯಾಜಿನ್ ಮಾಡಿ, ಅಂಬೇಡ್ಕರ್ ಏನಾದರೂ ಇಸ್ಲಾಮನ್ನು ಆಯ್ಕೆ ಮಾಡ್ಕೊಂಡಿದ್ದಿದ್ರೆ, ದೊಡ್ಡ ಪ್ರಮಾಣದ ದಲಿತರೇನಾದರೂ ಮುಸಲ್ಮಾನರಾಗಿದ್ದರೆ ನಾನು ನೀವು ಇರ್ತಿರಲಿಲ್ಲ ರೀ. ನಾನು ಅಂಬೇಡ್ಕರ್ನ ಪ್ರಾತಸ್ಮರಣಿ ಇರುವಂಥ ಆ ಕಾರಣಕ್ಕೋಸ್ಕರ ಕರೆಯೋದು. ಅವ್ರ ವೈಚಾರಿಕ ವಿಸ್ತಾರ ಇದೆಯಲ್ಲ, ಆ ವಿಸ್ತಾರ ಪರಮಾದ್ಭುತವಾಗಿರುವಂಥದ್ದು. ನಮಗೆ ಅರ್ಥ ಆಗಲಿಲ್ಲ ಅಷ್ಟೇ ಅಂಬೇಡ್ಕರ್. ನಾವು ಎಷ್ಟು ಕ್ರೂರವಾಗಿ ನಡ್ಕೊಂಡ್ವಿ ಅವರನ್ನು. ನನಗೆ ಎಷ್ಟರ ಮಟ್ಟಿಗೆ ನಾವು ಆಲೋಚನೆ ಮಾಡೋದರಲ್ಲಿ ಸೋತೋಗ್ತೀವಿ ಅಂತಂದರೆ, ನಾನು ಇತ್ತೀಚೆಗಿನ ಕೆಲವು ಘಟನೆಗಳನ್ನು ನೋಡ್ತಾ ಇದ್ದೀನಿ. ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತ. ಮೊನ್ನೆ ನಡೆದಿರೋ ಘಟನೆ, ಜಾರ್ಖಂಡ್ನಲ್ಲಿ ಒಂದು ಊರು, ಆ ಊರಿನಲ್ಲಿರುವಂಥ ಮುಸಲ್ಮಾನರು ಗಲಾಟೆ ಮಾಡಿದ್ದಾರೆ. ಏನು ಗಲಾಟೆ ಮಾಡಿದ್ದಾರೆ ಅಂತಂದರೆ, ಸ್ಕೂಲಿಗೆ ಹೋಗೋ 70% ಮುಸಲ್ಮಾನರೇ ಆಗಿರೋದ್ರಿಂದ ಇನ್ಮುಂದೆ ಈ ಶಾಲೆಗೆ ಸಂಡೇ ರಜೆ ಇರಲ್ಲ, ಶುಕ್ರವಾರ ರಜೆ ಅಂತ. ಗೌರ್ಮೆಂಟ್ ಸ್ಕೂಲ್ಸು. ಆ್ಯಂಡ್ ಯು ನೋ ದ ನೆಕ್ಸ್ಟ್ ಪಾರ್ಟ್, 100 schools ಹ್ಯಾವ್ ಅಗ್ರೀಡ್. ಆ ಸ್ಕೂಲ್ಗಳ ಮೇಲೆ ಸರ್ಕಾರಿ ಶಾಲೆ ಅಂತ ಬರೆದು ಪಕ್ಕದಲ್ಲಿ ಉರ್ದು ಅಂತ ಹಾಕಿದ್ದಾರೆ. ಇನ್ನು ಮುಂದೆ ಇಲ್ಲಿ ಹಿಂಗೆ ನಡೆಯುತ್ತೆ, ಶುಕ್ರವಾರ ಇದಕ್ಕೆ ರಜೆ ಇರುತ್ತೆ ಅಂತ ಒಪ್ಕೊಂಡಿದ್ದೀವಲ್ಲ. ಕೇರಳದಲ್ಲಿ ಒಂದು ಜಾಗ ಇದೆ, ಒಂದು ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಫೋಟೋ ತುಂಬ ಓಡಾಡ್ತಿದೆ, ನಂಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅಂತ, ಬಟ್ ಸತ್ಯ ಇರುತ್ತೆ ಅದು. ಬಿಕಾಸ್ ಐ ಹ್ಯಾವ್ ಸೀನ್ ದೆಮ್. ಹೆಂಗೆ ಗೊತ್ತಾ, ಆ ಕಡೆ ಗಂಡು ಮಕ್ಕಳು, ಈ ಕಡೆ ಹೆಣ್ಮಕ್ಳು, ಮಧ್ಯೆ ಒಂದು ಪರದೆ, ಮೇಷ್ಟು ಪಾಠ ಮಾಡ್ತಾರೆ. ಜೆಂಡರ್ ಬಯಾಸ್ ಅನ್ನೋದು ಟಾಪಿಕ್, ಆ್ಯಂಡ್ ಹಿ ಹ್ಯಾಸ್ ಟು ಟೀಚ್ ಇಟ್. ನಾವು ನೋಡ್ತಾ ಇದ್ದೀವಿ ಈ ಮೌಢ್ಯತನವನ್ನು, ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಎಲ್ಲಿವರೆಗೂ ಆಗ್ತಿದೆ ಅಂತಂದರೆ, ಇಡೀ ಜಗತ್ತು ಈಗ ಇದರ ರಿವೋಲ್ಟ್ ಆಗಲಿಕ್ಕೆ ಸಿದ್ಧವಾಗಿದೆ. 2-3 ದಿನಗಳಲ್ಲಿ ಟೆಕ್ಸಾಸಲ್ಲಿ ಒಂದು ಘಟನೆ ನಡೀತು. ಅಗೇನ್ ದಟ್ ವಿಡಿಯೋ ಈಸ್ ವೈರಲ್. ಎಲ್ಲರೂ ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಒಂದು ಮುಸ್ಲಿಂ ಹೆಣ್ಮಗಳು, ಮುಸ್ಲಿಂ ಸಿಟಿ ಟೆಕ್ಸಾಸ್, 7 ವರ್ಷ ಆಯಿತು, ಮುಸ್ಲಿಂ ಕ್ಯಾಪಿಟಲ್ ಟೆಕ್ಸಾಸ್ ಅಂತ ಹೇಳಿ ಅದನ್ನು ಕರೆದು ಭಾಳ ಖುಷಿಯಿಂದ ಸಂಭ್ರಮದಿಂದ ಮಾತಾಡ್ತಿದ್ರೆ, ಒಬ್ಬ ಕ್ರಿಶ್ಚಿಯನ್ ಹೆಣ್ಮಗಳು ಬಂದು ಮೈಕ್ ಕಿತ್ಕೊಂಡು ಹೇಳ್ತಾಳೆ, ಜೀಸಸ್ ಕ್ರೈಸ್ಟ್ನ ಆಶೀರ್ವಾದ ಇದೆ, ಹೀಗಾಗಿ ಟೆಕ್ಸಾಸ್ ಯಾವತ್ತು ಇಸ್ಲಾಮೀಕರಣ ಆಗೋದು ಸಾಧ್ಯವೇ ಇಲ್ಲ, ಇದನ್ನು ಜೀಸಸ್ನ ರಾಜ್ಯವಾಗಿ ಉಳಿಸ್ತೀವಿ ನಾವು, ನೋಡ್ತಾ ಇರಿ ಅಂತ ಅವಳು ಬಂದು ಕಿತ್ಕೊಂಡು ಅಷ್ಟು ಮುಸ್ಲಿಮರು ಮುಂದೆ ಕೂಗಾಡಿ ಹೋಗ್ತಾಳೆ. ಏನು ಮಾಡಲಿಕ್ಕಾಗಲ್ಲ. ಅಂದರೆ ಕಲ್ಚರಲ್ ವಾರ್ ಇದೆಯಲ್ಲ, ಶುರುವಾಗಿದೆ ಅಂತ. ನಾವು ಅಂದ್ಕೊಂಡಷ್ಟು ಸಲೀಸಾಗಿಲ್ಲ ಅದು. ಈ ಕಲ್ಚರಲ್ ವಾರ್ ಹೆಂಗಿದೆ ಅಂತಂದರೆ, ನಿನ್ನೆ ದೆಹಲಿಯಲ್ಲಿ ಸುಮಾರು 1.5 to 2 ಕಿಲೋಮೀಟರ್ನಷ್ಟು ಜನಸಾಗರ. ಯಾಕೆ ಗೊತ್ತಾ? ಯಾವತ್ತೂ ಆಕ್ರೋಶಗೊಳ್ಳದ ಹಿಂದೂ ಇವತ್ತು ಬೀದಿಗೆ ಬಂದು ನಿಂತಿದ್ದಾನೆ. ಕೋಪ ಬಂದ್ಬಿಟ್ಟಿದೆ ಅವನಿಗೆ. ಎಷ್ಟು ಅಂತ ತಲೆ ಕಡ್ಕೊಳ್ಳೋದು? ಏನು ಮಾಡಿದ್ದೀನಿ ಅಂತ ತಲೆ ಕಡಿತಿದ್ದೀರಾ ನೀವು? ಏನಾಗಿದೆ ಅಂತ ತಲೆ ಕಡಿತಿದ್ದೀರಾ ಅಂತ ಅವನಿಗೆ ಅರ್ಥ ಆಗುವಂಥ ಸ್ಥಿತಿಯಲ್ಲಿಲ್ಲ. ಆಕ್ರೋಶ ಅಷ್ಟೇ ಅವನಿಗಿದೆ. ನಾವೆಲ್ಲರೂ ಅಜ್ಮೀರ್ ದರ್ಗಾಕ್ಕೆ ಹೋಗ್ತೀವಲ್ಲ, ನನಗೂ ಒಂದು ಸ್ವಲ್ಪ ಗೌರವ ಇತ್ತು ಅದ್ರ ಮೇಲೆ. ಅಜ್ಮೀರ್ ದರ್ಗಾಕ್ಕೆ ಹೋಗಿ ತಲೆ ತಾಕಿಸಿ ದುಡ್ಡನ್ನು ಕೊಟ್ಟು ಗೌರವ ಅರ್ಪಣೆ ಮಾಡಿ ಬರ್ತೀವಿ. ಆದರೆ ಅಜ್ಮೀರ್ ದರ್ಗಾದ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಖಾದಿಮ್ ಅಂತ ಕರೀತಾರೆ ಅವನ ಹೆಸರು ಗೌದಾರ್ ಚಿಶ್ತಿ. ಆ ಚಿಶ್ತಿ ಏನು ಹೇಳ್ತಾನೆ ಗೊತ್ತಾ? ಮುಸಲ್ಮಾನರನ್ನ ಕೆಣಕ್ತಾ ಇದ್ದೀರಾ, ಈ ದೇಶ ಅಲುಗಾಡುವಂತೆ ಮಾಡ್ತೀವಿ ನಾವು ಅಂತ. ವಾ, 200 ಕೋಟಿ ರೂಪಾಯಿ ಆದಾಯ ಚಿಸ್ತಿಗೆ. ಯಾರದ್ದು? ಹಿಂದೂಗಳು ಕೊಡೋದು. ನಾವು ಕೊಡುವ ಆದಾಯದ ಮೇಲೆ ಇದ್ದುಕೊಂಡು ಭಾರತವನ್ನು ಅಲುಗಾಡಿಸ್ತೀನಿ, ನೋಡ್ತಾ ಇರಿ ಅಂತ. ಹಂಗಂದೋ ನೀವತ್ತೇನು ಹೇಳಿದಾನೆ ಗೊತ್ತಾ? ಮತ್ತೊಂದು ಭಾಷಣ ಮಾಡಿ ಹೇಳಿದ್ದಾನೆ, ಹಿಂದೂಗಳೊಂದಿಗೆ ಬಿಸ್ನೆಸ್ ಮಾಡಬಾರ್ದು ಯಾರು ಅಂತ. ಅಂದರೆ ಯು ಆರ್ ಪ್ಲಾನಿಂಗ್ ಫಾರ್ ಅ ಬಿಗ್ ವಾರ್. ಆ್ಯಂಡ್ ನಾವಿಲ್ಲಿದ್ದೀವಿ, ನಾವದೇ ಪೃಥ್ವಿರಾಜ್ ಚೌಹಾನನ ಮಾನಸಿಕತೆಯಿಂದ ಇದ್ದೀವಿ. ಈ ಮಾನಸಿಕತೆಯನ್ನು ಬದಲಾಯಿಸ್ಕೊಳ್ಬೇಕಾದಂತಾಗುತ್ತೆ. ಇಟ್ ಡಸಂಟ್ ಮೀನ್ ನಾವೆಲ್ಲ ಕತ್ತಿ ಹಿಡ್ಕೊಂಡು ವಾರ್ ಮಾಡಬೇಕು ಅಂತಲ್ಲ, ನಾವೆಲ್ಲ ಕತ್ತಿ ಹಿಡ್ಕೊಂಡು ನುಗ್ಗಬೇಕು ಅಂತಲ್ಲ. ಬಟ್ ಫೈನಲಿ ಅಟ್ಲೀಸ್ಟ್ ನಮಗೊಂದು ಮಾನಸಿಕತೆಯ ಪರಿಚಯ ಆದರೂ ಇರಬೇಕು. ಈ ಮಾನಸಿಕತೆ ಹೆಂಗಿರುತ್ತೆ, ಹೆಂಗೆ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ ಅಂತ. ಕಂಡವ್ರನ್ನೆಲ್ಲ ನೀವು ಗೋರಿ ಗಜನಿಯರ್ ಥರನೇ ನೋಡಬೇಕು ಅಂತಲ್ಲ, ಆದರೆ ಅವ್ರ ಹಿಂದೆ ಕೆಲಸ ಮಾಡ್ಬೋದಾಗಿರುವಂಥ ಮಾನಸಿಕತೆಯ ಪ್ರಭಾವ ಹೆಂಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾದರೆ ನಮಗೆ ಮುಂದಿನ ಫೈಟ್ ಈಸಿ ಆಗುತ್ತೆ. ಇಲ್ಲದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಈ ಕಾರಣಕ್ಕೇನೆ ಸ್ವಾತಂತ್ರ್ಯದ ಹಬ್ಬದ ಮುಂಚೆ, ಅದು ಎಲ್ಲ ಘಟನೆಗಳ ಕಾರಣಕ್ಕೆ ಇದೇ ಟಾಪಿಕನ್ನು ತೆಗೆದುಕೊಂಡು ಮಾನಸಿಕತೆಯನ್ನು ಬಿಡಿಸಿ ನೋಡಬೇಕು ಅನ್ನುವಂಥ ಪ್ರಯತ್ನವನ್ನು ನಾನು ಮಾಡಿದ್ದು. ದೆಹಲಿ ಸುಲ್ತಾನ್ರವರೆಗೂ ಬರಲಿಕ್ಕೆ ಪ್ರೀತಿಯಿಂದ ಅವಕಾಶ ಮಾಡಿಕೊಟ್ಟ ನಿಮಗೆ ಮತ್ತು ಗೋಖಲೆಯವರಿಗೆ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್.